Hi everyone, this is Hemaraj Designer. Welcome to Blouse Masters Class Day 1. ಈ ಒಂದು ಕೋರ್ಸ್ ಮಾಡುವ ಉದ್ದೇಶ ಮನೆಯಲ್ಲಿ ಇರುವಂತಹ ಮಹಿಳೆಯರಾಗಿರಬಹುದು, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಾಗಿರಬಹುದು, ಈ ಒಂದು ಕೋರ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಒಂದು ಬ್ಲೌಸ್ ಮಾಸ್ಟರ್ ಕ್ಲಾಸಲ್ಲಿ ನಿಮಗೆ ಬೇಸಿಕ್ ಲೆವೆಲಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಕೂಡ 4 ಡಾಟ್ ಬ್ಲೌಸ್ ಆಗಿರಬಹುದು, 3 ಡಾಟ್ ಬ್ಲೌಸ್ ಆಗಿರಬಹುದು, ಸಿಂಗಲ್ ಡಾಟ್ ಬ್ಲೌಸ್ ಆಗಿರಬಹುದು, ವಿತ್ ಸ್ಟಿಚಿಂಗ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ನಾನು ಕೊಡುವಂತಹ ನೋಟ್ಸಸ್ ಆಗಿರಬಹುದು, ಕೊಡುವಂತಹ ವರ್ಕ್ ಆಗಿರಬಹುದು, ಡೇ ಬೈ ಡೇ ನೀವು ಕ್ಲಾಸಸ್ಗಳನ್ನ ಫಾಲೋ ಮಾಡ್ಕೊಳ್ತಾ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಬೇಕು. ವಿಡಿಯೋಗಳಲ್ಲಿ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕ್ಲಾಸ್ಗಳು ಅಟೆಂಡ್ ಮಾಡಿ ಕಮೆಂಟ್ ಮಾಡಿದ್ರೆ ನನಗೆ ಅವರಿಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ನಾನು ಮೇಲ್ಸ್ಗಳಲ್ಲಿ ನೀವು ಏನಾದರೂ ನೋಟ್ಸ್ ಎಲ್ಲ ರೆಫರ್ ಮಾಡ್ತೀನಿ, ನೋಟ್ಸ್ಗಳೆಲ್ಲ ಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡದಲ್ಲಿ ಫಾರ್ವರ್ಡ್ ಮಾಡ್ತೀನಿ, ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲಿ ಫಾರ್ವರ್ಡ್ ಮಾಡ್ತೀನಿ. ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಕ್ಲಾಸಸ್ ತೊಗೊಳೋದಕ್ಕೆ ನನ್ನ ಕೈಲಾಗತ್ತೆ. ಹಿಂದಿ ಆಗಿರ್ಬೋದು, ಕನ್ನಡ ಆಗಿರಬಹುದು, ಅಥವಾ ತೆಲುಗು ಆಗಿರಬಹುದು, ತಮಿಳ್ ಆಗಿರಬಹುದು, ಲ್ಯಾಂಗ್ವೇಜ್ಗಳು ಯಾವುದೇ ಆಗಿದ್ರೂ ನಾನು ತಗೊಳ್ತೀನಿ. ಬಟ್ ನೋಟ್ಸ್ ಮಾತ್ರ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾತ್ರ ನನಗೆ ಕೊಡೋದಕ್ಕೆ ಸಾಧ್ಯ. ಸೊ ಇವತ್ತಿನ ಬ್ಲೌಸ್ ಮಾಸ್ಟರ್ ಕ್ಲಾಸ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಮೇಯ್ನ್ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರಾಗಿರಬಹುದು, ಅಥವಾ ಮನೆಯಲ್ಲಿ ಇರುವಂಥ ಮಹಿಳೆಯರಾಗಿರಬಹುದು, ಮನೆಯಲ್ಲಿ ಎಜುಕೇಷನ್ ಕಂಪ್ಲೀಟ್ ಆಗಿ ಮನೆಯಲ್ಲಿರುವಂತಹ ಸ್ಟೂಡೆಂಟ್ಸ್ ಆಗಿರಬಹುದು, ಬಾಯ್ಸ್ ಆಗಿರಬಹುದು, ಗರ್ಲ್ಸ್ ಆಗಿರಬಹುದು, ಯಾರಿಗೆಲ್ಲ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಿಗೆ ಎಂಟರ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಂಥವರಿಗೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹಾರ್ಟ್ಲಿ ವೆಲ್ಕಮ್ ಅಂತ ತಿಳಿಸ್ಕೊಡ್ತಾ ನನ್ನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಯಾವುದಾದ್ರೂ ಒಂದು ಗುರಿ ಇಟ್ಕೊಂಡು ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿ. ಈ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಆದಮೇಲೆ ನೀವು ಟೈಲರಿಂಗ್ ಶಾಪ್ಸ್ನಲ್ಲಿ ಬ್ಲೌಸ್ ಸ್ಪೆಷಲೈಸೇಷನ್ ಕೋರ್ಸ್ ಆದ ನಂತರ ಪರ್ಟಿಕ್ಯುಲರಾಗಿ ಬ್ಲೌಸ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡಬಹುದು. ಟೈಲರಿಂಗ್ ಶಾಪ್ಸ್ ಆಗಿರಬಹುದು, ಬೊಟಿಕ್ಸ್ಗಳಾಗಿರಬಹುದು, ಅಥವಾ ಮನೆಯಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಮಾಡ್ತಾ ಇದ್ದರೆ ನಿಮ್ಮ ಒಂದು ಕಟಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ, ಸ್ಟಿಚಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ, ಅಥವಾ ಬೊಟಿಕ್ಗಳಲ್ಲಿ ವರ್ಕ್ ಮಾಡುವಂತಹ ಆಪರ್ಚುನಿಟೀಸ್ಗಳು ನಿಮಗೆ ಸಿಗುತ್ತೆ. ನಂತರ ಆಲ್ರೆಡಿ ಟೈಲರಿಂಗ್ ಶಾಪ್ಸ್ ಎಲ್ಲ ರನ್ ಮಾಡ್ತಾ ಇದ್ದರೆ, ಈಗ ನಾನು ಯಾರಿಗೂ ಡಿಸಪಾಯಿಂಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಆಲ್ರೆಡಿ ಟೈಲರಿಂಗ್ ಶಾಪ್ಗಳು ಒನ್ ಬೈ ಒನ್ ಕ್ಲೋಸ್ ಆಗ್ತಾ ಬರ್ತಾ ಇದೆ ಸಿಟಿಗಳಲ್ಲಿ. ಅಂದರೆ ನಮ್ಮ ಒಂದು ಬೊಟಿಕ್ ತುಂಬ ತಲೆ ಎತ್ತುತ್ತಾ ಇದೆ. ಅದರಲ್ಲಿ ಡೊಮೆಸ್ಟಿಕ್ ಬೊಟಿಕ್ಗಳಂತೂ ತುಂಬಾ ಏರಿಯಾಗೆ ಒಂದು 5-6 ಬೊಟಿಕ್ಗಳು ನಿಮಗೆ ಗೊತ್ತಿರುತ್ತೆ. ರಿಸರ್ಚ್ ಮಾಡಿದ್ರೆ ಎಷ್ಟು ಬೊಟಿಕ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಜನಗಳು ಫಿನಿಶಿಂಗಿಗೆ ಮೊರೆ ಹೋಗ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಮ ಒಂದು ಸ್ಟಿಚಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಟೈಲರಿಂಗ್ ಶಾಪ್ಸ್ಗಳಿದ್ರೂ ಕೂಡ ಮಾಸ್ಟರ್ಸ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ನಿಮ್ಮ ಒಂದು ಕಟಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಒನ್ ಟೈಮ್ ಫಿನಿಶಿಂಗ್ ಕೊಡ್ಬೋದು. ಒಂದೇ ಸಲ ಕ್ಲೈಂಟ್ನ ಅಟ್ರ್ಯಾಕ್ಟ್ ಮಾಡಬಹುದು. ಒಂದೇ ಸಲ ನೀವು ಕ್ಲೈಂಟಿಗೆ ಕಂಪ್ಲೀಟ್ ಫಿನಿಶಿಂಗ್ ಕೊಟ್ಟು 500 to 1000ವರೆಗೂ ಪ್ಲೈನ್ ಬ್ಲೌಸಿಗೆ ನೀವು ಚಾರ್ಜ್ ಮಾಡಬಹುದು. ಕಟಿಂಗ್ ಕಲಿಬೇಕಾದ್ರೆ, ಸ್ಟಿಚಿಂಗ್ ಕಲಿಬೇಕಾದ್ರೆ ನಾನು ಕೆಲವೊಂದು ಟಿಪ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಇದರಲ್ಲಿ ತುಂಬ ಸೆಕ್ಷನ್ಸ್ ಇದೆ. ಏನು ಸೆಕ್ಷನ್ಸ್ ಅಂತ ಹೇಳಿದ್ರೆ, ಒಂದು ಕಟಿಂಗ್ ಕಲಿತಿದ್ದೀರ ಅಂದರೆ ಮೊದಲು ಬ್ಲೌಸ್ ಸ್ಪೆಷಲಿಸ್ಟ್ ಆಗಿ, ಬ್ಲೌಸಲ್ಲೇ ತುಂಬ ವೆರೈಟೀಸ್ ಬರುತ್ತೆ. ಬ್ಲೌಸಲ್ಲೇ ಮೆಷರ್ಮೆಂಟ್ಸ್ ಆಗಿರ್ಬೋದು, ಡಿಸೈನರ್ ವೇರ್ಸ್ ಆಗಿರಬಹುದು, ತುಂಬ ವೆರೈಟೀಸ್ ಬರುತ್ತೆ. ಮೊದಲು ಬ್ಲೌಸ್ ತರೋವಾಗಿ, ಅದಾದ ನಂತರ ನಿಮಗೆ ಚೂಡಿದಾರ್ ಅಂತ ಏನು ಕರಿತೀವಿ, ಸಲ್ವಾರ್ ಸೂಟ್ ಕಮೀಸ್ ಅಂತ ಏನು ಕರಿತೀವಿ, ಅಲ್ಲಿಗೆ ಸ್ವಿಚ್ ಆಗಿ. ಆವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಅರ್ಥ ಆಗುತ್ತೆ. ಮೊದಲು ಬ್ಲೌಸ್ ಕಲ್ತ್ಕೊಂಡು ಅದಾದ ನಂತರ ಕಂಪ್ಲೀಟ್ ಸ್ಕರ್ಟ್ಸ್ಗಳನ್ನ ಕಲ್ತ್ಕೊಳ್ಳಿ. ಅದಾದ ನಂತರ ಕಂಪ್ಲೀಟ್ ಚೂಡಿದಾರ್ ಟಾಪ್ಸ್ಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಅದಾದ ನಂತರ ಡಿಸೈನರ್ ವೇರ್ಸ್ಗಳಿಗೆ ಎಂಟರ್ ಆಗಿ. ಬ್ಲೌಸ್ ಇವಾಗ ಕಲಿತಿದ್ದೀನಿ ಅಂತ ಹೇಳಿದ್ರು ಕೂಡ ಮೊದಲು ಸಿಂಗಲ್ ಡಾಟ್ ಬ್ಲೌಸ್, 2 ಡಾಟ್ ಬ್ಲೌಸ್, 3 ಡಾಟ್ ಬ್ಲೌಸ್, 4 ಡಾಟ್ ಬ್ಲೌಸ್, ಅದಾದ ನಂತರ ಪ್ರಿನ್ಸ್ ಕಟ್ ಬ್ಲೌಸ್, ಕಟೋರಿ ಕಟ್ ಬ್ಲೌಸ್, ಬ್ರಾ ಕಟ್ ಬ್ಲೌಸ್ ಅಂತ ಬರುತ್ತೆ. ಅದು ಇವಾಗ ಸಬ್ಯಸಾಚಿ ಅನ್ನೋ ಒಂದು ಹೆಸರಿನಿಂದ
ಪ್ರಾಮುಖ್ಯತೆಯನ್ನು ಹೊಂದಿದೆ. ಬಟ್ ನಮ್ಮ ಒಂದು ಫ್ಯಾಷನ್ ಡಿಸೈನಿಂಗ್ ಕಟ್ಟಿಂಗ್ಸಲ್ಲಿ ಆಲ್ರೆಡಿ ಆ ಕಟ್ಟಿಂಗ್ ಎಲ್ಲ ಬಂದು ಹೋಗಿದೆ. ಎಗೈನ್ ರಿವಿಷನ್ ಆಗ್ತಾ ಇದೆ. ಫ್ಯಾಷನ್ ಬಂದ ಹಾಗೆ ಅದನ್ನು ಸ್ಟೈಲ್ ಅಪ್ ಮಾಡಿ, ಸ್ಟೈಲಿಂಗ್ ಚೇಂಜ್ ಮಾಡಿ, ಆ ಒಂದು ಹೆಸರನ್ನು ಕೊಟ್ಟು ಎಗೈನ್ ಮಾರ್ಕೆಟಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಯಾವುದಾದ್ರೂ ಒಂದರಲ್ಲಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಅದರಲ್ಲಿ ಸ್ಪೆಷಲಿಸ್ಟ್ ಆಗಿ. ಕಟಿಂಗ್ ನೀವು ಕಂಪ್ಲೀಟ್ ಬ್ಲೌಸಲ್ಲಿ ಕಲ್ತ್ಕೊಂಡ್ರೆ ಕಂಪ್ಲೀಟ್ ಕಟಿಂಗ್ಸ್ನ ನೀಟಾಗಿ ಕಲ್ತ್ಕೊಳ್ಳಿ. ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟಿಗೆ ಒಂದು ಸತಿ ಕ್ಲೈಂಟ್ ಬಂದರೆ ಅಟ್ರ್ಯಾಕ್ಟ್ ಆಗಬೇಕು ನಿಮ್ಮ ಕಡೆ. ಹೇಗೆ ಅಟ್ರ್ಯಾಕ್ಟ್ ಆಗ್ತಾರೆ? ನೀವು ಕಟಿಂಗ್ ಬಾಡಿ ಮೆಷರ್ಮೆಂಟ್ ಎಕ್ಸಾಕ್ಟ್ ತೊಗೊಂಡು ಎಕ್ಸಾಕ್ಟ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ, ಫಿನಿಶಿಂಗ್ ಎಕ್ಸಾಕ್ಟ್ ಕೊಟ್ಟರೆ ಎಗೈನ್ ಆ ಕ್ಲೈಂಟ್ ನೀವು ಎಲ್ಲೇ ಹೋದರೂ ಬಿಡೋದಿಲ್ಲ, ನಿಮ್ಮನ್ನು ಹುಡುಕೊಂಡು ಖಂಡಿತ ಬರ್ತಾರೆ. ಅದಾದ ನಂತರ ನೆಕ್ಸ್ಟ್ ಬೇಸಿಕ್ ಲೆವೆಲ್ಲೆಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಯಾವುದು? ಡಿಸೈನರ್ ಲೆವೆಲ್. ಇವಾಗ ಪ್ಯಾಚ್ ವರ್ಕ್ ಬ್ಲೌಸ್ಗಳು ಅಷ್ಟೊಂದು ರನ್ನಿಂಗಲ್ಲಿ ಇಲ್ಲ. ಮೋಸ್ಟ್ಲಿ ರೂರಲ್ ಪ್ಲೇಸ್ಗಳಾಗಿರಬಹುದು, ಸ್ವಲ್ಪ ಹಳ್ಳಿಗಳಂತಹ ಪ್ರದೇಶಗಳಲ್ಲಿ ರನ್ನಿಂಗಲ್ಲಿ ಇದ್ದರೂ ಕೂಡ ಇರಬಹುದೇನೋ. ತುಂಬ ಡಿಸೈನರ್ ಬ್ಲೌಸ್ಗಳಿಗೆ ಜನಗಳು ವುಮೆನ್ಸ್ ಅಂತ ಏನು ಕರಿತೀವಿ, ಲೇಡೀಸ್ ಮೊರೆ ಹೋಗ್ತಾ ಇದ್ದಾರೆ. ಹೊಸ ಹೊಸ ಟ್ರೆಂಡ್ಸ್ ಬರ್ತಾ ಇದೆ, ಹೊಸ ಹೊಸ ಕಟಿಂಗ್ಸ್ಗಳು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಟೈಲರ್ಸ್ ಆಗಿರಬಹುದು, ಬೊಟಿಕಲ್ಲಿ ಮಾಡುವಂತಹ ಕಟಿಂಗ್ ಮಾಸ್ಟರ್ಸ್ ಆಗಿರಬಹುದು, ಡಿಸೈನರ್ಸ್ ಕೂಡ ಅಷ್ಟೇ. ಯಾವುದೇ ಡಿಸೈನ್ ಬರಲಿ ಟ್ರಯಲ್ ನೋಡ್ತಾರೆ, ಮ್ಯಾನಿಕ್ಯೂನ್ ಮೇಲೆ ಟ್ರಯಲ್ ನೋಡ್ತಾರೆ. ಅಂದರೆ ಬಾಡಿ ಫಾರ್ಮಲ್ಲಿ ಯಾವುದೇ ಒಂದು ಕಟಿಂಗ್ ಬಂದರೂ ಕೂಡ ಅದನ್ನು ಟ್ರಯಲ್ ನೋಡಿ ಮಾಸ್ಟರ್ಸ್ಗೆ ಗೈಡ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಬೇಸಿಕ್ ಲೆವೆಲ್ಲಿಂದ ಅಡ್ವಾನ್ಸ್ ಲೆವೆಲಿಗೆ ರೀಚ್ ಆಗೋದಕ್ಕೆ ಟ್ರೈ ಮಾಡಿ. ಮತ್ತು ಕಲಿಬೇಕಾದ್ರೆ ಒಂದು ಮನಸ್ಸು ಇಟ್ಕೊಳ್ಳಿ, ಏನಾದರೂ ಒಂದು ಅಚೀವ್ ಮಾಡಬೇಕು. ಅಚೀವ್ ಮಾಡೋದಾದರೆ ಮಾತ್ರ ಕ್ಲಾಸಸ್ನ ನೋಡಿ. ಸುಮ್ಮನೆ ಯೂಟ್ಯೂಬಲ್ಲಿ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ, ನೀವು ಏನೋ ಒಂದು ನೋಡ್ತಾ ಇದ್ದೀರಾ ಅಂತ ಆ ರೀತಿ ಕಲ್ತ್ಕೊಂಡು ಹೋದರೆ ನಾನು ಮಾಡಿದ್ದಕ್ಕೆ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ. ನೀವು ಕಲಿತಿದ್ದೀನಿ ಅಂತ ಹೇಳಿದ್ರೆ ನಿಮಗೂ ಯಾವುದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾನು ಹೇಳ್ಕೊಟ್ಟಿದ್ದು ವಿದ್ಯೆನ ನೀವು ಕಲಿತ್ಕೊಂಡಾಗ ಅದಕ್ಕೆ 100% ಡೆಡಿಕೇಶನ್ ಆಗಿ ನೀವು ಕಲಿತಾಗ ಅದಕ್ಕೊಂದು ಬೆಲೆ ಸಿಗುತ್ತೆ. ಸೊ ಅದರಿಂದ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳು ಕೂಡ ನಡೀತಾ ಇದೆ. ಯಾರಿಗೆಲ್ಲ ಫ್ಯಾಷನ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಎಕ್ಸಾಂಪಲ್ ಕೊಡೋದಾದರೆ ಈಗ ಮನೆಯಲ್ಲಿ ಸ್ಟಿಚ್ ಮಾಡ್ತಿರ್ತಾರೆ ಲೇಡೀಸ್, ಅಂಥವರು ಸ್ವಿಚ್ ಆಗಿ ಟೈಲರಿಂಗ್ ಶಾಪ್ಸ್ಗಳನ್ನ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಮಾಡಿ. ಟೈಲರಿಂಗ್ ಶಾಪ್ಸ್ ಮಾಡ್ತಾ ಇದ್ದರೆ ಅವರು ಬೊಟಿಕ್ ರನ್ ಮಾಡಬೇಕು, ನೆಕ್ಸ್ಟ್ ಲೆವೆಲಲ್ಲಿ ಕಲ್ತ್ಕೊಳ್ಬೇಕು, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಬೇಕು ಅಂತ ನೆಕ್ಸ್ಟ್ ಲೆವೆಲಿಗೆ ಸ್ವಿಚ್ ಆಗಿ. ಬೊಟಿಕ್ ಮಾಡ್ತಾ ಇದ್ದರೆ ಆಲ್ರೆಡಿ ಅವ್ರು ಬೊಟಿಕ್ ರನ್ ಮಾಡ್ತಾ ಇರ್ತಾರೆ, ಇನ್ನೂ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಆ ಬೊಟಿಕ್ಕಲ್ಲೇ ನಿಮ್ಮ ಒಂದು ಬ್ರ್ಯಾಂಡ್ಗಳನ್ನು, ನಿಮ್ಮ ಒಂದು ಕ್ರಿಯೇಟಿವಿಟಿ ಬಟ್ಟೆಗಳನ್ನು ಡಿಸ್ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ರೆಡಿ ಡಿಸ್ಪ್ಲೇನೂ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು? ನೆಕ್ಸ್ಟ್ ಟಾರ್ಗೆಟ್ ಹೊರಗಡೆ ಹೋಗಿ ನಿಮ್ಮ ಒಂದು ಕ್ಲಾತ್ಸ್ಗಳನ್ನ ಡಿಸ್ಪ್ಲೇ ಮಾಡೋದಕ್ಕೆ ಟ್ರೈ ಮಾಡಿ. ಎಕ್ಸಿಬಿಷನ್ಸ್ಗಳನ್ನು ಮಾಡಿ, ಅದಾದ ನಂತರ ಫ್ಯಾಷನ್ ಶೋಸ್ಗಳನ್ನು ಕಂಡಕ್ಟ್ ಮಾಡಿ, ನಿಮ್ಮ ಬ್ರ್ಯಾಂಡ್ಗಳನ್ನ ಹೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆದಷ್ಟು ಕಾಪಿ ಮಾಡಿರುವಂತಹ ಡಿಸೈನ್ಗಳನ್ನು ಎಗೈನ್ ಕಾಪಿ ಮಾಡೋದನ್ನು ನಿಲ್ಲಿಸಿ, ಹೊಸದಾಗಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿ. ಸೇಮ್ ಕ್ಲೈಂಟ್ ತೊಗೊಂಬರ್ತಾರೆ ನಿಮ್ಮ ಹತ್ರ, ಬಟ್ ಅವರಿಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅಂತ ನೀವು ಯೋಚನೆ ಮಾಡಬೇಕು. ಕಟಿಂಗ್ ಸ್ಟಿಚಿಂಗ್ ಮಾಡೋರು ಯೋಚನೆ ಮಾಡಿ ಆ ಕ್ಲೈಂಟಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ನೀವು ಕ್ಲೈಂಟನ್ನ ಅಟ್ರ್ಯಾಕ್ಟ್ ಮಾಡಬೇಕು. ಸೊ ಅದರಿಂದ ಬೊಟಿಕಲ್ಲಾಗಿರಬಹುದು, ಕಟಿಂಗ್ ಸ್ಟಿಚಿಂಗ್ ಕ್ಲಾಸ್ಗಳಲ್ಲಾಗಿರಬಹುದು, ಮಾಸ್ಟರ್ಸ್ ಕ್ಲಾಸ್ ಅಂದರೆ ಯಾಕೆ ಇಷ್ಟು ಡಿಮ್ಯಾಂಡ್ ಅಂತ ಹೇಳಿದ್ರೆ, ಮೇಯ್ನ್ ಬಾಡಿ ಮೆಷರ್ಮೆಂಟಿಗೆ ಎಕ್ಸಾಕ್ಟ್ ಒಬ್ಬ ಮಾಡೆಲ್ನ ನೋಡಿದಾಗ ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ಲದೆ ಎಕ್ಸಾಕ್ಟ್ ಇರುವಂತಹ ಏನು ಹೇಳ್ತಾರೆ, ರೆಡಿ ಟು ವೇರ್ ಅಂತ ಏನು ಕರಿತೀವಿ ಅದು ಬೇರೆ ಸೆಕ್ಷನ್ ಬರುತ್ತೆ. ಮೇಡ್ ಟು ಆರ್ಡರ್ ಅನ್ನೋದು ಈ ಬೊಟಿಕ್ ಲೆವೆಲಲ್ಲಿ ಬರುತ್ತೆ. ಅಂದರೆ ಮೇಡ್ ಟು ಆರ್ಡರ್ ಅಂದರೆ ರೇರ್ ಪೀಸಸ್ಗಳನ್ನು ನಾವು ಡಿಸೈನ್ ಮಾಡ್ತೀವಿ. ಅಂದರೆ ಬೊಟಿಕ್ ಅಂದ್ರೂ ಇನ್ನೊಂದು ಅರ್ಥ ಇದೆ. ಈಗ ಪ್ರತಿಯೊಬ್ಬರು ಬೊಟಿಕ್ ಅಂತ ನೇಮ್ಗಳನ್ನು ಮೆನ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೆಲ್ಲ ಬೊಟಿಕ್ಸ್ ಅಲ್ಲ ಸ್ನೇಹಿತರೆ.
ಬೊಟಿಕ್ ಅಂದರೆ ನಿಮ್ಮ ಟ್ಯಾಲೆಂಟ್ನ ನೀವು ಇಂಪ್ರೂವ್ ಮಾಡಿಕೊಂಡು ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ನಿಮ್ಮದೇ ಆಗಿರುವಂತಹ ಡಿಸೈನ್ಸ್ಗಳನ್ನು ಪ್ರೆಸೆಂಟ್ ಮಾಡೋದು. ಆ ಡಿಸೈನ್ಸ್ಗಳು ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಕ್ರಿಯೇಟ್ ಮಾಡಿರದಂತಹ ಡಿಸೈನ್ಸ್ಗಳನ್ನು ಕ್ಲೈಂಟ್ಸಿಗೆ ಡಿಸ್ಪ್ಲೇ ಮಾಡೋದಾಗಿರಬಹುದು, ಪ್ರೆಸೆಂಟ್ ಮಾಡೋದಾಗಿರಬಹುದು. ಅದು ನಿಮ್ಮ ಬೊಟಿಕ್ಗಳ ಮುಖಾಂತರ ಆಗಬೇಕು. ಅದನ್ನು ನಾವು ಬೊಟಿಕ್ ಅಂತ ಕರಿತೀವಿ. ಈಗ ಎಲ್ಲಿ ಕ್ಲೋಸ್ ಮಾಡಿಬಿಡ್ತಾರೋ ಟೈಲರ್ಸ್ ಶಾಪ್ಸ್ ಎಲ್ಲ ಅಂತ ಹೇಳಿ ಟೈಲರ್ಸ್ಗಳೆಲ್ಲರೂ ಕೂಡ ಬೊಟಿಕ್ ಅಂತೇಳಿ ಆ ಬೊಟಿಕ್ಕಿನ ವ್ಯಾಲ್ಯೂವೇ ಹೋಗ್ಬಿಟ್ಟಿದೆ. ಆ ಥರ ಬೊಟಿಕ್ಸ್ಗಳು ಒಂದೊಂದು ಏರಿಯಾದಲ್ಲಿ 5 to 6 ಅಷ್ಟೊಂದು ಬೊಟಿಕ್ ಅಂತ ನೇಮ್ಸ್ಗಳು ಬಟ್ ಯಾರನ್ನೂ ಡಿಮೋಟಿವೇಟ್ ಮಾಡೋ ಅಂಥದ್ದಲ್ಲ. ಆಲ್ರೆಡಿ ಬೊಟಿಕ್ಗಳು ರನ್ ಮಾಡ್ತಿದ್ರು ಕೂಡ ದಯವಿಟ್ಟು ಕ್ವಾಲಿಟಿ ಸ್ಟಿಚಿಂಗ್, ಬೊಟಿಕ್ ಅಂದರೆ ಕ್ವಾಲಿಟಿ ಸ್ಟಿಚಿಂಗ್ನ ನೀವು ಕೊಟ್ಟಾಗ ಪ್ರೈಸ್ನ ಡಿಮ್ಯಾಂಡ್ ಮಾಡ್ಬೋದು ಕ್ಲೈಂಟ್ ಹತ್ರ. ಹಾಗಂತ ಹೇಳಿ ಹೆವಿ ಬಾಯಿಗೆ ಬಂದಿದ್ದೇ ಪ್ರೈಸ್ನ ಫಿಕ್ಸ್ ಮಾಡೋದಲ್ಲ. ವರ್ಕ್ನ ಎಕ್ಸ್ಪ್ಲೈನ್ ಮಾಡೋಂತಹ ನಾಲೆಡ್ಜ್ ಕೂಡ ನಿಮಗಿರಬೇಕು. ವರ್ಕ್ನ ಕಂಪ್ಲೀಟಾಗಿ ಅವರಿಗೆ ಗೈಡ್ ಮಾಡಿ ತೋರಿಸಿ, ಈ ಥರ ಸ್ಟಿಚಿಂಗ್ ಇದ್ದರೆ ಈ ಥರ ಆಗುತ್ತೆ, ನಾರ್ಮಲ್ ಸ್ಟಿಚಿಂಗ್ ಟೈಲರ್ಸ್ ಹೇಗಿರುತ್ತೆ, ಬೊಟಿಕ್ ಲೆವೆಲಲ್ಲಿ ಹೇಗಿರುತ್ತೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅವರಿಗೆ. ಸೊ ಆವಾಗ ಕ್ಲೈಂಟ್ಸಿಗೆ ಅರ್ಥ ಆಗುತ್ತೆ. ಅರ್ಥ ಆದರೆ ನಿಮ್ಮ ಒಂದು ಪ್ರೈಸ್ ಏನು ಫಿಕ್ಸ್ ಮಾಡಿರ್ತೀರ ಮಾರ್ಜಿನ್, ಆ ಒಂದು ಸ್ಟಿಚ್ ಮಾಡಿರುವಂತಹ ಮಾರ್ಜಿನ್ ಎಕ್ಸಾಕ್ಟ್ ಕೊಡ್ತಾರೆ ಅವರು. ಯಾಕೆ ಅಂತಂದರೆ ನಾರ್ಮಲ್ ಟೈಲರ್ಸ್ ಕಂಪಲ್ಸರಿ ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ 1/2 ಅವರಲ್ಲಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬಹುದು, ಅಂದರೆ ಆಟೋಮೆಟಿಕ್ ಮಿಷಿನ್ಗಳಲ್ಲಿ. ಬೊಟಿಕ್ ಲೆವೆಲಲ್ಲಿ ಹೋದಾಗ ಒಂದು ಬ್ಲೌಸ್ಗೆ 3 ಇಂದ 2.5 hours ಒಂದು ಬ್ಲೌಸಿಗೆ ತಗೊಳ್ತೀವಿ. ಯಾಕೆ ಅಂದರೆ ಅಷ್ಟು ಫಿನಿಶಿಂಗ್ ಇರುತ್ತೆ, ಅಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಎಲೆಕ್ಟ್ರಿಕ್ ಪವರ್ ಇರುತ್ತೆ, ಅದು ವೇಸ್ಟ್ ಆಗಿರುತ್ತೆ. ಸೊ ಎಲ್ಲದನ್ನು ಕೌಂಟ್ ಮಾಡಿನೇ ನಾವು ಬೊಟಿಕ್ಗಳಲ್ಲಿ ಪ್ರೈಸ್ ಹಾಕೋದು. ಮೇಯ್ನ್ ಏನಕ್ಕೆ ಹಾಕ್ತೀವಿ, ಏನಕ್ಕೆ ಅಷ್ಟು ಬೊಟಿಕ್ಗಳಲ್ಲಿ ಪ್ರೈಸ್ನ ಬೇರೆ ನಾರ್ಮಲ್ ಟೈಲರ್ಸ್ಗಳು ರೀಚ್ ಮಾಡೋಕ್ಕಾಗಲ್ಲ ಅಂದರೆ ಫಿನಿಶಿಂಗ್, ಇನ್ವಿಸಿಬಲ್ ಫಿನಿಶಿಂಗ್ ಅಂತ ಕರಿತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬ್ಲೌಸ್ ಮಾಸ್ಟರ್ ಕ್ಲಾಸ್ಗಳಲ್ಲಿ, ನನ್ನ ಒಂದು ಕ್ಲಾಸ್ಗಳನ್ನು ನೀವು ಯೂಟ್ಯೂಬ್ ಮುಖಾಂತರ ಮನೆಯಲ್ಲಿ ಕುಳಿತುಕೊಂಡು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಬರ್ತಾ ಇದೆ. ಒಂದು ಲೆವೆಲ್ ಕ್ಲಾಸಸ್ಗಳನ್ನ ಫ್ರೀಯಾಗಿ ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಲೆವೆಲ್ ಕ್ಲಾಸ್ಗಳಿಗೆ ನೀವು ಜಾಯಿನ್ ಆಗ್ಬೋದು. ಆನ್ಲೈನ್ ಥ್ರೂ ಝೂಮ್ ಕ್ಲಾಸಸ್ಗಳಿರುತ್ತೆ, ಕೆಲವೊಂದು ಕಂಟೆಂಟ್ ಫ್ರೀ ಕೊಡಬಹುದು ಅನ್ನುವಂಥದ್ದನ್ನು ನಾನು ಆನ್ಲೈನ್ ಥ್ರೂ ಯೂಟ್ಯೂಬ್ ಥ್ರೂ ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ. ಕೆಲವೊಂದನ್ನು ಡೈರೆಕ್ಟ್ ಲೈವ್ ಕ್ಲಾಸ್ ಥ್ರೂ ನಾನು ಗೈಡ್ ಮಾಡ್ತೀನಿ. ಸೊ ಬನ್ನಿ, ಹೆಚ್ಚಿಗೆ ಮಾತಾಡೋದು ಬೇಡ. ಬ್ಲೌಸ್ ಮಾಸ್ಟರ್ ಕ್ಲಾಸಲ್ಲಿ ಮೊದಲನೇದಾಗಿ ಬಾಡಿ ಮೆಷರ್ಮೆಂಟ್ ಬೇಕು. ಬಾಡಿ ಮೆಷರ್ಮೆಂಟ್ ಕ್ಲೈಂಟ್ಸಿಗೆ ತಗೊಳ್ಳೋದಕ್ಕಿಂತ ಮುಂಚೆ ಕೂಡ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಬೇಕು. ನಾವೇನಾದರೂ ಲೇಡೀಸ್ ತಗೊಳ್ತಿದ್ದೀವಿ, ಡಿಸೈನರ್ಸ್ ಲೇಡೀಸ್ ಇದ್ದರೆ ಕಂಫರ್ಟ್ ಝೋನ್ ಇರುತ್ತೆ ಬ್ಲೌಸ್ ಮೆಷರ್ಮೆಂಟ್ಸ್ ತಗೊಳ್ಳೋದಕ್ಕೆ. ಮಾಸ್ಟರ್ಸ್ ಏನಾದರೂ ಇದ್ದರೆ ಕ್ಲೈಂಟ್ಸ್ ಹಿಂಜರಿತಾರೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಈವನ್ ಕ್ಲೈಂಟ್ಸು ಕೂಡ ಯಾವುದೇ ರೀತಿ ಮುಜುಗರ ಪಟ್ಕೊಳ್ಬಾರ್ದು. ಡಾಕ್ಟರ್ಸ್ ಹತ್ರ ಆಗಿರ್ಬೋದು, ಟೈಲರ್ಸ್ ಹತ್ರ ಆಗಿರ್ಬೋದು, ಮಾಸ್ಟರ್ಸ್ಗಳ ಹತ್ರ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೊಡ್ತಿದ್ದೀವಿ ಅಂದರೆ ಅವ್ರಿಗೆ ಮೆಷರ್ಮೆಂಟ್ ಕೊಡಬೇಕಾದ್ರೆ ಯಾವುದೇ ರೀತಿ ಎಸಿಟೇಷನ್ ಅನ್ನೋದು ಇರಬಾರ್ದು ಕ್ಲೈಂಟ್ಸಿಗೆ. ಸೊ ಅಂಥರ ಒಂದು ಕಂಫರ್ಟ್ ಝೋನ್ನ ನೀವು ಕ್ರಿಯೇಟ್ ಮಾಡಬೇಕು. ಸೊ ಆವಾಗ ಅವರು ಕಂಫರ್ಟಬಲ್ ಆಗಿ ನಿಮಗೆ ಮೆಷರ್ಮೆಂಟ್ ಕೊಟ್ರೇ ಎಕ್ಸಾಕ್ಟ್ ಫಿಟ್ಟಿಂಗ್ ಬರೋದಕ್ಕೆ ಸಾಧ್ಯ ಅಲ್ವಾ. ಸೊ ಅದರಿಂದ ಮೆಷರ್ಮೆಂಟ್ಸ್ ಕೊಡಬೇಕಾದ್ರೆ ಎಕ್ಸಾಕ್ಟ್ ಬಾಡಿ ಫಿಟ್ಟಿಂಗ್ ಇರುವಂತಹ ಟೀ ಶರ್ಟ್ಸ್ ಆಗಿರಬಹುದು, ಟೀನೇಜರ್ಸ್ ಆಗಿದ್ದರೆ, ಅಥವಾ ಮಿಡಲ್ ಏಜಲ್ಲಿ ಇರುವಂಥವರು ಸ್ಯಾರಿ ಬ್ಲೌಸ್ಗಳನ್ನು ವೇರ್ ಮಾಡುವಂತಹ ಕ್ಲೈಂಟ್ಸ್ ಏನಾದರೂ ಬಂದರೆ ಎಕ್ಸಾಕ್ಟ್ ಅವರು ಮೆಷರ್ಮೆಂಟ್ ಇರುವಂತಹ ಬ್ಲೌಸ್ಗಳನ್ನು ವೇರ್ ಮಾಡ್ಕೊಂಡು ಬರೋದಕ್ಕೆ ಹೇಳಿ. ಡ್ರೆಸ್ಸಸ್ ಅಷ್ಟೇ ತುಂಬ ದೊಗ್ಲೆ ಆಗಿರುವಂಥದ್ದಾಗಿರಬಹುದು, ತುಂಬ ಲೂಸ್ ಆಗಿರುವಂತಹ ಟೀ ಶರ್ಟ್ಸ್ ಆಗಿರಬಹುದು, ಬಟ್ಟೆಗಳಾಗಿರಬಹುದು, ಧರಿಸ್ಕೊಂಡು ನೀವು ಮೆಷರ್ಮೆಂಟ್ ಕೊಡೋಕ್ಕೆ ಹೋದಾಗ ಎಕ್ಸಾಕ್ಟ್ ಬರೋದಿಲ್ಲ. ನೀವು ಅಷ್ಟೇ ಕ್ಲೈಂಟ್ಸ್ಗಳಿಗೆ ಮೆಷರ್ಮೆಂಟ್ ತೊಗೋಬೇಕಾದ್ರೆ ಅದನ್ನು ಮುಂಚೆನೇ ಗೈಡ್ ಮಾಡಿ ಹೇಳಬೇಕು. ಎಕ್ಸಾಕ್ಟ್ ಫಿಟ್ಟಿಂಗ್ ಇರುವಂತಹ ಫಿಟ್ಟಿಂಗ್ ಅಂದರೆ ಕೆಲವರು ಹೇಗೆ ಅಂದರೆ ಬಸ್ಟೆಲ್ಲ ಏನಂತಾರೆ ಮರ್ಜ್ ಆಗಿಬಿಟ್ಟಿರುತ್ತೆ, ಆ ರೀತಿ ಒಂದು ಫಿಟ್ಟಿಂಗ್ ಇರುವಂಥ ಬ್ಲೌಸ್ಗಳನ್ನೆಲ್ಲ ಹಾಕ್ಕೊಬಂದುಬಿಟ್ಟಿರ್ತಾರೆ. ಆ ಥರದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಕ್ಲೈಂಟಿಗೆ ಮೊದಲೇ ಹೇಳಿಬಿಡ್ಬೇಕು. ಅಂದರೆ ಕಾಲ್ ಮಾಡೇ ಮಾಡ್ತಾರೆ, ಬೊಟಿಕ್ಗಳಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಬರ್ತಾ ಇದ್ದೀವಿ, ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂತ ಕಾಲ್ ಮಾಡೇ ಮಾಡ್ತಾರೆ ಮೆಷರ್ಮೆಂಟ್ಸಿಗೆ. ಸೊ ಆ ಟೈಮಲ್ಲಿ ನೀವು ಹೇಳಬೇಕು. ಏನು ಇನ್ನರ್ ವೇರ್ ಮಾಡಿರ್ತಾರೆ
ಅದು ಎಕ್ಸಾಕ್ಟ್ ಇರಬೇಕು. ಬಸ್ಟ್ ಪಾಯಿಂಟ್ ಕೆಲವರಿಗೆ ಮಕ್ಕಳಾಗಿರುವಂಥವ್ರಿಗೆ ಲೋವರ್ ಬಸ್ಟ್ ಇರುತ್ತೆ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಹೇಳಬೇಕಾಗುತ್ತೆ. ಇದರಲ್ಲಿ ಮುಜುಗರ ಪಟ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಬೋಲ್ಡ್ ಆಗಿರ್ಬೇಕು. ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಯಾವುದೇ ರೀತಿ ಮುಜುಗರ ಅನ್ನೋದು ನಾವು ಪಟ್ಕೋಬಾರ್ದು, ಅವರಿಗೂ ಕ್ರಿಯೇಟ್ ಆಗೋ ಹಾಗೆ ನಾವು ನಡ್ಕೊಳ್ಬಾರ್ದು. ಮೇಯ್ನ್ ಅದೇನೆ. ಜೆಂಟ್ಸ್ ಆಗಿರಬಹುದು ಅಥವಾ ವುಮೆನ್ಸ್ ಆಗಿರಬಹುದು, ಟೀನೇಜರ್ಸ್ ಆಗಿರಬಹುದು, ಯಾರೇ ಆಗಿರಲಿ ಮೆಜರ್ಮೆಂಟ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ಈ ರೀತಿ ಒಂದು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಿದಾಗ ಎಕ್ಸಾಕ್ಟ್ ಮೆಜರ್ಮೆಂಟ್ ಅನ್ನೋದು ನಮಗೆ ಸಿಗುತ್ತೆ. ತುಂಬ ಡಿಸೈನರ್ ವೇರ್ಸ್ ಇತ್ತು ಅಂತ ಹೇಳಿದ್ರೆ ನಾರ್ಮಲ್ ಏನಾದರೂ ಸ್ಯಾರಿಗಿರಿ ವೇರ್ ಮಾಡಿದರೆ ಡ್ರೆಸ್ಸಿಂಗ್ ರೂಮ್ಗಳಲ್ಲಿ ಹೋಗಿ ಲೇಡೀಸ್ ಯಾರಾದರೂ ಇದ್ದರೆ ನೀವು ನೀಟಾಗಿ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು. ಸೊ ಬ್ಲೌಸ್ ಮೆಜರ್ಮೆಂಟಲ್ಲಿ ಮೊದಲನೇದಾಗಿ ಬರೋದು ಬ್ಯಾಕ್ ಸೈಡ್ ಮೆಜರ್ಮೆಂಟ್. ಬ್ಯಾಕ್ ಲೆಂತನ್ನು ಮೊದಲು ಡಿಸೈಡ್ ಮಾಡ್ಕೋಬೇಕು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ, ಹೇಗೆ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಹೇಳಿ. ಸೊ ಇಲ್ಲಿ ನಾನು ಸಾಫ್ಟ್ ಆಗಿರುವಂತಹ ಮೆಜರ್ಮೆಂಟ್ ಟೇಪ್ನ ಬಳಸ್ತಾ ಇದ್ದೀನಿ. ತುಂಬ ರಫ್ ಆ್ಯಂಡ್ ಟಫ್ ಆಗಿರುವಂತಹ ಮೆಜರ್ಮೆಂಟ್ ಟೇಪ್ಸ್ಗಳನ್ನು ಬಳಕೆ ಮಾಡಬೇಡಿ, ಆಯಿತಾ. ಅದಾದ ನಂತರ ಇಲ್ಲಿ ಸೆಂಟಿಮೀಟರ್ ಅಂದರೆ ಏನು, ಇಂಚಸ್ ಅಂದರೆ ಏನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟು. ಸೊ ಇಲ್ಲಿ ನಾನಿವಾಗ ಮೆಜರ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ಶೋಲ್ಡರ್ ಮೆಜರ್ಮೆಂಟ್ ಫಸ್ಟ್ ಬರುತ್ತೆ. ಬಾಡಿ ಮೆಜರ್ಮೆಂಟಲ್ಲಿ ಯಾರೇ ತಗೊಳ್ಳಿ, ಯಾವುದೇ ಮಾಸ್ಟರ್ಸ್ ತಗೊಳ್ಳಿ, ಡಿಸೈನರ್ಸ್ ತಗೊಳ್ಳಿ, ಮೇಯ್ನ್ ನಮಗೆ ಶೋಲ್ಡರ್ ಇಂಪಾರ್ಟೆಂಟ್. ಬ್ಲೌಸ್ ಕೋರ್ಸಲ್ಲಿ ಹೈ ನೆಕ್ ಆಗಿರಬಹುದು, ಲೋ ಅಂದರೆ ಡೀಪ್ ನೆಕ್ಸ್ ಆಗಿರಬಹುದು, ಯಾವುದೇ ಡಿಸೈನರ್ ಬ್ಲೌಸ್ಗಳಾಗಿರಬಹುದು, ಶೋಲ್ಡರ್ ಅನ್ನೋದು ಫಸ್ಟ್ ಪಾಯಿಂಟ್. ಶೋಲ್ಡರ್ನ ಹೇಗೆ ಡಿಸೈಡ್ ಮಾಡಬೇಕು? ನಾನಿಲ್ಲಿ ಸ್ಲೀವ್ಲೆಸ್ನ ವೇರ್ ಮಾಡಿದ್ದೀನಿ, ಕಾಲರ್ ನೆಕ್ನ ವೇರ್ ಮಾಡಿದ್ದೀನಿ. ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಅನ್ನೋ ಒಂದು ಇಂಟೆನ್ಷನಿಂದನೇ ಈ ಒಂದು ಟಾಪ್ನ ನಾನು ವೇರ್ ಮಾಡಿದ್ದೀನಿ. ನಾವು ಶೋಲ್ಡರ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಈ ಶೋಲ್ಡರ್ ಪಾಯಿಂಟ್ಸ್ ನನ್ನ ಮೆಜರ್ಮೆಂಟ್ಗೆ ಎಕ್ಸಾಕ್ಟ್ ಇದೆ, ಈ ರೀತಿ ಎಲ್ಲ ಇರಬಾರ್ದು. ಈ ರೀತಿ ಇದ್ದಾಗ ಇದು ಶೋಲ್ಡರ್ ಔಟ್ ಅಂತಾರೆ. ನೋಡಿ, ನನ್ನ ಶೋಲ್ಡರ್ ಇಲ್ಲಿದೆ, ಇದು ಔಟ್ ಆಗಿದೆ. ಸೊ ಎಕ್ಸಾಕ್ಟ್ ಇರುವಂತಹ ಶೋಲ್ಡರ್ ಮೆಜರ್ಮೆಂಟ್ ಇರುವಂತಹ ಟಾಪ್ಸ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು ಅಥವಾ ಕುರ್ತಾಗಳನ್ನು ವೇರ್ ಮಾಡಿಕೊಂಡು ಮೆಜರ್ಮೆಂಟ್ಸ್ನ ತೊಗೊಳ್ಳೋದಕ್ಕೆ ರೆಫರ್ ಮಾಡಿ. ಸೊ ಇಲ್ಲಿ ನಾನು ಡಿಸೈಡ್ ಮಾಡ್ತೀನಿ ಫಸ್ಟು ಎಲ್ಲಿ ಶೋಲ್ಡರ್ ಬರ್ತಾ ಇದೆ ಅಂತ. ಹೀಗೆ ಮೂವ್ ಮಾಡಿ ಹ್ಯಾಂಡ್ಸು, ಇವನ್ನು ಉದ್ದ ಇರುವಂತಹ ಕ್ಲೈಂಟ್ಸು ಸ್ಲೀವ್ಸು ಉದ್ದ ಇರುವಂತಹದನ್ನು ಹಾಕ್ಕೊಂಡು ಬಂದಿದ್ರು ಕೂಡ ನೀವು ಈ ರೀತಿ ಮೊದಲು ಚೆಕ್ ಮಾಡಬೇಕು. ಸೊ ಪಾಯಿಂಟ್ಸ್ ಎಲ್ಲಿ ಬರ್ತಾ ಇದೆ? ಇಲ್ಲಿ ಬರ್ತಾ ಇದೆ. ಇಲ್ಲಿ ಬರ್ತಾ ಇರೋದ್ರಿಂದ ನಾವು ಶೋಲ್ಡರ್ ಪಾಯಿಂಟ್ ಅಂತೀವಿ. ಶೋಲ್ಡರ್ ಮೆಜರ್ ಮಾಡಬೇಕು ಫಸ್ಟ್. ನೋಡಿ ಇಲ್ಲಿ ಎಕ್ಸಾಕ್ಟ್ ಇಲ್ಲಿ ಚೆಕ್ ಮಾಡ್ತಾ ಇರ್ಬೋದು ನೀವು, ಇಲ್ಲಿಂದ ಇಲ್ಲಿ ಇದನ್ನು ಶೋಲ್ಡರ್ ಪಾಯಿಂಟ್ ಅಂತ ಹೇಳ್ತೀವಿ. ಗೊತ್ತಾಗ್ತಾ ಇದೆಯಾ? ಇದನ್ನು ಶೋಲ್ಡರ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನು ಬ್ಯಾಕ್ ಸೈಡಲ್ಲಿ ಹೇಗೆ ತಗೋಬೇಕು ಅಂತ ಹೇಳಿದ್ರೆ, ತುಂಬ ಹೈಟಲ್ಲೂ ಇಟ್ಕೋಬಾರ್ದು, ತುಂಬ ಕೆಳಗಡೆನೂ ಇಟ್ಕೋಬಾರ್ದು. ನಿಮಗೆ ಇಲ್ಲಿ ಬ್ಯಾಕಲ್ಲಿ ಮುಟ್ಟು ನೋಡಿದಾಗ ಕತ್ತಿಂದ ಸ್ವಲ್ಪ ಕೆಳಗಡೆ ಒಂದು ಬೋನ್ ಕಾಣುತ್ತೆ. ಸೊ ಆ ಬೋನ್ ಮೇಲೆ ಈ ಮೆಜರ್ಮೆಂಟ್ ಟೇಪ್ ಏನಿದೆ ಅದು ಮೂವ್ ಆಗಬೇಕು. ನೋಡಿ ಈ ಥರ, ಎಲ್ಲಿಂದ ಹೀಗೆ. ಸೊ ಚೆಕ್ ಮಾಡ್ತಾ ಇದ್ದೀರಾ? ನೋಡಿ ಇಲ್ಲಿ ತುಂಬ ತುಂಬ ಹೈಟು ಹೋಗಬಾರ್ದು, ತುಂಬ ಡೌನಿಗೂ ಹೋಗಬಾರ್ದು. ಇಲ್ಲಿಂದ ಇಲ್ಲಿ ಬೋನ್ ಇದೆ, ಇಲ್ಲಿಂದ ಇಲ್ಲಿಗೆ. ಸೊ ಫಸ್ಟ್ ಮೆಜರ್ಮೆಂಟ್ ಇದು ನಮ್ಮದು ಶೋಲ್ಡರ್ ಪಾಯಿಂಟ್. ಸೊ ನಾನೀಗ ಬ್ಯಾಕ್ ತೋರಿಸ್ದೆ, ಫ್ರಂಟಿಂದಾನೇ ಹಿಡ್ಕೊಳ್ತೀನಿ. ಸೆಲ್ಫ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೂ ಅಷ್ಟೇ ನೀವು ಇದೇ ಥರ ಚೆಕ್ ಮಾಡಬೇಕು. ನೋಡಿ ಎಲ್ಲಿದೆ ಮೆಜರ್ಮೆಂಟ್ ಟೇಪ್, ಎಲ್ಲಿದೆ ನೋಡಿ. ಸೊ ಇವಾಗ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಶೋಲ್ಡರ್ ಎಷ್ಟು ಬರ್ತಾ ಇದೆ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? 14 ಇಂಚ್ ಬರ್ತಾ ಇದೆ. ಸೊ ನನ್ನ ಶೋಲ್ಡರ್ 14 ಇಂಚ್, ಅರ್ಥ ಆಯ್ತಾ? ಶೋಲ್ಡರ್ ಟು ಶೋಲ್ಡರ್ 14 ಇಂಚ್. ಅದಾದ ನಂತರ ಕಾಲರ್ ನೆಕ್ ಕಟ್ ಮಾಡ್ತಾ ಇದ್ದೀರಾ, ಡೀಪ್ ನೆಕ್ ಕಟ್ ಮಾಡ್ತಾ ಇದ್ದೀರಾ, ಅಥವಾ ಬೋಟ್ ನೆಕ್ ಕಟ್ ಮಾಡ್ತಾ ಇದ್ದೀರಾ, ಅದೆಲ್ಲ ಮ್ಯಾಟರ್ ಆಗಲ್ಲ. ಮೇಯ್ನ್ ಇಲ್ಲಿ ಈ ಪಾಯಿಂಟಿಗೆ ಶೋಲ್ಡರ್ ನಮಗೆ ಯಾವುದೇ ಒಂದು ಡಿಸೈನರ್ ಬ್ಲೌಸ್ಗಳಾಗಿರಬಹುದು, ಯಾವುದೇ ಒಂದು ಡೀಪ್ ನೆಕ್ ಬ್ಲೌಸ್ಗಳಾಗಿರ್ಬೋದು, ತುಂಬಾ ಇಂಪಾರ್ಟೆಂಟ್.
ಈ ಶೋಲ್ಡರ್ ಔಟ್ ಆಗಬಾರ್ದು. ಇದು ಎಕ್ಸಾಕ್ಟ್ ಇದೆ, ನನಗೆ ಚೆಕ್ ಮಾಡ್ತಾ ಇದ್ದೀರಾ ಇಲ್ಲಿ, ಎಕ್ಸಾಕ್ಟ್ ಇದೆ ಈ ಶೋಲ್ಡರ್ ಪಾಯಿಂಟ್. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ 14 ಇಂಚ್ ಇದೆ. ಮೊದಲು ನೀವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನಿಮ್ಮ ಮೆಜರ್ಮೆಂಟಲ್ಲಿ ಟ್ರೈ ಮಾಡಬೇಕು ನೀವು, ಆಮೇಲೆ ನೀವು ಕ್ಲೈಂಟ್ಸ್ ಮೇಲೆ ಟ್ರಯಲ್ ನೋಡಬೇಕು, ಓಕೆನಾ. ಇವನ್ನು ಮನೆಯಲ್ಲಿ ಸ್ಟಿಚ್ ಮಾಡ್ತಿರುವಂತಹ ಲೇಡೀಸ್ ಕೂಡ ಅಷ್ಟೇ, ಮೊದಲು ನಿಮ್ಮ ಮೆಜರ್ಮೆಂಟಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಬೇಕು ನೀವು. ಎಕ್ಸಾಕ್ಟ್ ನಿಮಗೆ ಫೀಲ್ ಆಗುತ್ತೆ, ನಾನು ಎಷ್ಟು ತೊಗೊಂಡ್ರೆ ಎಕ್ಸಾಕ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಗೊತ್ತಾಗತ್ತೆ ನಿಮಗೆ. ಸೊ ಶೋಲ್ಡರ್ ಟು ಶೋಲ್ಡರ್ 14 ಫಸ್ಟ್ ಮೆಜರ್ಮೆಂಟ್ ಬ್ಯಾಕ್ ಸೈಡಲ್ಲಿ. ಅದಾದ ನಂತರ ಏನು ಮಾಡಬೇಕು, ಬ್ಯಾಕ್ ಸೈಡಲ್ಲಿ ಮೊದಲು ಕ್ಲೈಂಟಿಗೆ ಕೇಳಬೇಕು ನೀವು ಯಾವ ಒಂದು ಲೆಂತಿಗೆ ಬ್ಲೌಸ್ ಲೆಂತ್, ಬ್ಯಾಕ್ ಲೆಂತ್ ಎಷ್ಟಿರಬೇಕು ಅಂತ ಕೇಳಬೇಕು, ಓಕೆನಾ. ನಾರ್ಮಲಿ ಅವ್ರು ವೇರ್ ಮಾಡಿರುವಂತಹ ಬ್ಲೌಸ್ಗಳನ್ನೆಲ್ಲಾದರೂ ನೀವು ಮೆಜರ್ಮೆಂಟ್ ತಗೊಳ್ಳಿ, ಅಥವಾ ಎಕ್ಸಾಕ್ಟ್ ಫಿಟ್ಟಿಂಗ್ ಇರುವಂತಹ ಅಳತೆ ಬ್ಲೌಸ್ಗಳು ತಂದರೂ ಕೂಡ ಬ್ಯಾಕ್ ಸೈಡ್ ಲೆಂತ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಟ್ ನಾನು ಅಳತೆ ಇರುವಂತಹ ಬ್ಲೌಸ್ಗಳು ಯಾವುದನ್ನು ರೆಫರ್ ಮಾಡೋದಿಲ್ಲ. ನಮ್ಮ ಬೊಟಿಕ್ ಮೆಥಡಲ್ಲಿ ಕಟಿಂಗ್ ಸ್ಟಿಚಿಂಗ್ ಮಾಡಿದಾಗ 4 ಕಡೆ ಪಾರ್ಟ್ ಒಂದೇ ಮೆಜರ್ಮೆಂಟಲ್ಲಿ ಇರುತ್ತೆ. ಅಂದರೆ ಟೋಟಲ್ ಈಗ ಬ್ಯಾಕ್ ಸೈಡ್ 18 ಇಂಚ್ ಇದ್ದರೆ ವೆಸ್ಟು, ಫ್ರಂಟಲ್ಲೂ 18 ಇಂಚೇ ವೆಸ್ಟ್ ಇರುತ್ತೆ. ಬಟ್ ಟೈಲರ್ಸ್ ಮೆಥಡಲ್ಲಿ ಹೋದಾಗ ಅದು ತಪ್ಪು ಅಂತ ಹೇಳೋದಿಲ್ಲ ನಾನು, ಬಟ್ ಅವರೊಂದು ಟೆಕ್ನಿಕಲ್ಲಿ ಮಾಡ್ತಾರೆ, ಅದು ಪ್ರೊಫೆಷನಲ್ ಮೆಥಡ್ ಅಂತಲೂ ನಾನು ಹೇಳೋದಿಲ್ಲ. ನಮ್ಮ ಮೆಥಡ್ ಪ್ರೊಫೆಷನಲ್ ಮೆಥಡ್. ಬೊಟಿಕಲ್ಲಿ ಡಿಸೈನ್ ಮಾಡುವಂತಹ ಕಟಿಂಗ್ಸ್ ಏನಿರುತ್ತೆ, ಸ್ಟಿಚಿಂಗ್ ಏನಿರುತ್ತೆ, ಅದು ಪ್ರೊಫೆಷನಲ್ ಮೆಥಡ್. ಇದು ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಕಟಿಂಗ್ ಸ್ಟಿಚಿಂಗಲ್ಲಿ ಫಾಲೋ ಮಾಡಬೇಕು. ಸೊ ಶೋಲ್ಡರ್ ಆಯಿತು. ಶೋಲ್ಡರ್ ಆದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಎಕ್ಸಾಕ್ಟ್ ನಿಮಗೆ ಗೊತ್ತಾಗಲಿ ಅಂತಲೇ ಈ ಒಂದು ಟಾಪ್ನ ವೇರ್ ಮಾಡಿದ್ದೀನಿ. ಇದು ಶೋಲ್ಡರ್ ಪಾಯಿಂಟ್, ನನಗೆ ಎಕ್ಸಾಕ್ಟ್ ಇದೆ ಇದು ಟಾಪ್ ಮೆಜರ್ಮೆಂಟು. ಈ ಶೋಲ್ಡರ್ ನೋಡಿ, ತೀರಾ ಇಲ್ಲಿಂದನೂ ತಗೋಬಾರ್ದು, ಇದು ನನಗೆ ಕರೆಕ್ಟ್ ಇದೆ, ಇಲ್ಲಿ ಬರ್ತಾ ಇದೆ, ಇದು ಕಾಲರ್ ಇರೋದ್ರಿಂದ ಇಲ್ಲಿಂದನೂ ಬಂದಿದೆ. ಇಲ್ಲಿ ಶೋಲ್ಡರ್, ಈ ಶೋಲ್ಡರ್ ಸೆಂಟರ್ ತಗೊಳ್ಳಿ, ಸೆಂಟರ್ ತಗೊಂಡು ಎಷ್ಟು ಲೆಂತ್ ಬೇಕು ಕ್ಲೈಂಟಿಗೆ ಕೇಳಬೇಕು. ಈ ಕೆಲವರಿಗೆ ಇಲ್ಲಿ ಬ್ಲೌಸ್ಗಳ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಇಲ್ಲೆಲ್ಲ ಇರುತ್ತೆ ಶೋಲ್ಡರ್, ಅದನ್ನು ಪಾಯಿಂಟು ಅಂದರೆ ರಾಂಗ್ ಅದು ಆ್ಯಕ್ಚುಲಿ. ಎಕ್ಸಾಕ್ಟು ಶೋಲ್ಡರ್ ಎಲ್ಲಿ ಬರುತ್ತೆ, ಶೋಲ್ಡರು ಈ ಒಂದು ಪೊಸಿಷನಲ್ಲಿ ಬರುತ್ತೆ ಶೋಲ್ಡರ್. ಸೊ ಇದು ಶೋಲ್ಡರ್ ಎಕ್ಸಾಕ್ಟ್ ಇದೆಯಾ. ಸೊ ಈ ಒಂದು ಶೋಲ್ಡರಿಂದ ನೋಡಿ ಈ ರೀತಿ ಸೆಲ್ಫ್ ಮೆಜರ್ಮೆಂಟ್ ತೊಗೊಳೋದ್ರೆ ಯಾರಿಗೂ ಹೆಲ್ಪ್ ಇಲ್ಲ ಅಂತ, ಯಾರು ಹೆಲ್ಪಿಗೆ ಇಲ್ಲ ನನಗೆ. ಸೊ ಅದರಿಂದ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಈ ಒಂದು ಪೊಸಿಷನಿಂದ ಹಿಡ್ಕೊಂಡು ಬ್ಯಾಕ್ ಸೈಡ್ ಸೆಂಟರ್ ಶೋಲ್ಡರಿಂದನೇ ತಗೋಬೇಕು. ನೋಡಿ ಈ ಥರ ಶೋಲ್ಡರ್ ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಆಗಬಾರ್ದು. ತಗೊಂಡು ಡಿಸೈಡ್ ಮಾಡಬೇಕು ಎಲ್ಲಿಗೆ ಲೆಂತ್ ಬೇಕು, ಇಲ್ಲಿಗೆ ಬೇಕಾ, ಇಲ್ಲಿಗೆ ಬೇಕಾ, ಅಂದರೆ 15 ಇಂಚಾ, 14 ಇಂಚಾ, 13 ಇಂಚಾ ಚೆಕ್ ಮಾಡಿ ಡಿಸೈಡ್ ಮಾಡಬೇಕು. ನನ್ನ ಒಂದು ಬ್ಲೌಸ್ ಲೆಂತ್ ಏನಿದೆ ಅದು ನನಗೆ ಈ ಪೊಸಿಷನಿಗೆ ಸಾಕು. ಸೊ 14 ಇಂಚ್ ಬರ್ತಾ ಇದೆ ನನಗೆ ಆ ಪೊಸಿಷನ್ಗೆ. ಇನ್ನೂ ಒಂದು ಸಲ ಕ್ಲಾರಿಫಿಕೇಷನ್ಗೆ ಏನು ಮಾಡ್ತೀನಿ ಗೊತ್ತಾ, ಇವಾಗ ಮೆಜರ್ಮೆಂಟ್ ಟೇಪ್ ಏನಿದೆ ಈ ರೀತಿ ಉಲ್ಟಾ ಇಟ್ಕೊಳ್ತೀನಿ. ಇದು ಸೆಲ್ಫ್ ಮೆಜರ್ಮೆಂಟ್ ತೊಗೊಳೋದಾದರೆ, ನೀವು ಕ್ಲೈಂಟಿಗೆ ಡೈರೆಕ್ಟ್ ತೊಗೋತೀನಿ ಅಂದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಎಕ್ಸಾಕ್ಟ್ 14 ಇಂಚಿಗೆ ನಾನು ಇಟ್ಕೊಳ್ತೀನಿ, ಎಲ್ಲಿ ಬರ್ತಾ ಇದೆ ಅಂತ ಚೆಕ್ ಮಾಡ್ತೀನಿ. ನೋಡಿ ಈ ಪೊಸಿಷನ್ ಬರ್ತಿದೆ, ನನಗೆ ತುಂಬ ಕಂಫರ್ಟಬಲ್ ಇದೆ, 14 ಇಂಚ್ ಕಂಫರ್ಟಬಲ್ ಅನಿಸುತ್ತೆ. ನೋಡಿ ಈ ಪೊಸಿಷನ್ ಬರ್ತಿದೆ. ಸೊ ಈ ಒಂದು ಪೊಸಿಷನ್ ಇದು ನಾರ್ಮಲಿ ಹೀಗೆ ಬಗ್ಗಿದಾಗ ನಮ್ಮ ಈ ಒಂದು ವೆಸ್ಟ್ ಪೊಸಿಷನ್ ಏನಿರುತ್ತೆ ಇಲ್ಲಿ ಯಾವುದೇ ರೀತಿ ಮೂಳೆ ಇರೋದಿಲ್ಲ, ಇದನ್ನು ವೆಸ್ಟ್ ಪೊಸಿಷನ್ ಅಂತೀವಿ. ಓಕೆ, ಇಲ್ಲಿಗೆ ಎಕ್ಸಾಕ್ಟ್ ನನಗೆ 14 ಇಂಚ್ ಬರ್ತಿದೆ. ಒಂದು ವೇಳೆ ಗೊತ್ತೇ ಆಗಲಿಲ್ಲ ಅಂದರೆ ನೀವು ಬ್ಲೌಸ್ ಮೆಜರ್ಮೆಂಟ್ ಎಲ್ಲಿಗೆ ತೊಗೋಬೇಕು ಅಂತ, ಇಲ್ಲ ಅಂದರೆ ಕ್ಲೈಂಟಿಗೆ ನೀವು ಕೇಳಬೇಕು ಎಲ್ಲಿಗೆ ಬೇಕು ಅವರಿಗೆ ಲೆಂತ್, ಬ್ಯಾಕ್ ಸೈಡ್ ಲೆಂತ್ 13 ಇಂಚ್ ಬೇಕಾ, 14 ಇಂಚ್ ಬೇಕಾ, 15 ಇಂಚ್ ಬೇಕಾ ಕೇಳಬೇಕು. ನಂತರ ಯಾವ ನೆಕ್ ಮಾಡ್ತಿದ್ದೀರಾ, ಯಾವ ನೆಕ್ ಕಟಿಂಗ್ ಮಾಡ್ತಿದ್ದೀರಾ ಅದ್ರ ಮೇಲೂ ಕೂಡ ಲೆಂತ್ ಡಿಫ್ರೆನ್ಸ್ ಆಗುತ್ತೆ. ಈಗ ಹೈ ನೆಕ್ಕಿಗೆಲ್ಲ ಹೋದರೆ ಈಗ ನಾರ್ಮಲ್ ನೆಕ್ಸಿಗೆ ಹೋದರೆ ನನಗೆ 14 ಇಂಚು, ಹೈ ನೆಕ್ಕಿಗೆ ಹೋದಾಗ 15 ಇಂಚ್ 16 ಇಂಚ್ ಆ ಥರ ತೊಗೋಬೇಕಾಗುತ್ತೆ.
ಯಾಕೆಂದರೆ ನಾವು ಹೈ ನೆಕ್ ಇಲ್ಲಿಂದ ಕಟ್ಟಿಂಗ್ ಕೊಡೋದ್ರಿಂದ ಮೇಲೆ ಹೋಗುತ್ತೆ ಬ್ಲೌಸ್. ಸೊ ಅದರಿಂದ ಕಟ್ಟಿಂಗ್ದು ವೇರಿಯೇಷನ್ ಆದರೂ ಕೂಡ ಚೆಕ್ ಮಾಡಬೇಕು ಆವಾಗಲೇ. ಸೊ ನನ್ನ ಬ್ಯಾಕ್ ಸೈಡ್ ಲೆಂತ್ ಎಷ್ಟು 14 ಇಂಚ್. ಒಂದು ವೇಳೆ ನಿಮಗೆ ಲೆಂತ್ ಗೊತ್ತಾಗಿಲ್ಲ ಅಂದರೆ ಸ್ಮಾಲ್ ಸೈಜ್ 22 ಟು ಒಂದು 28 30ವರೆಗೂ ಕೂಡ ಲೆಂತ್ ಏನಿರುತ್ತೆ ಬ್ಯಾಕ್ ಸೈಡ್ದು ತುಂಬ ಸಣ್ಣ ಇದ್ದರೆ, ಸ್ಮಾಲ್ ಸೈಜ್ ಇದ್ದರೆ ನೀವು 13.5ವರೆಗೂ 13ಇಂದ 13.5 12ಇಂದ 13.5ವರೆಗೂ ಬ್ಲೌಸ್ ಲೆಂತ್ನ ಬ್ಯಾಕ್ ಸೈಡ್ ಕೊಡ್ಬೋದು. ನನ್ನ ಒಂದು 10 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಕ್ಲೈಂಟ್ಸ್ ಅಟೆಂಡ್ ಮಾಡಿರುವಾಗ ಮೆಜರ್ಮೆಂಟ್ ತೆಗೆದಿರುವಂಥದ್ದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರ ಪ್ರಕಾರ ಸ್ಮಾಲ್ ಸೈಜಿಗೆ ಆ ಲೆಂತ್ ಕರೆಕ್ಟ್ ಬರುತ್ತೆ. ಇಲ್ಲ ಅಂದರೆ ಈ ರೀತಿ ಲೆಂತ್ನ ಚೆಕ್ ಮಾಡಲೇಬೇಕು ಕಂಪಲ್ಸರಿ. ಅದಾದ ನಂತರ ಏನಾದರೂ ತುಂಬ ಅದೇ ಸೈಜು ದಪ್ಪ ಇದ್ರು ಅಂತ ಹೇಳಿದ್ರೆ ಅಂಥವರಿಗೆ 13 ಇಂಚ್ ಆ ರೀತಿ ಎಲ್ಲ ಕೊಡಬೇಡಿ. ಕಂಪಲ್ಸರಿ ಮೆಜರ್ಮೆಂಟ್ನ ಶೋಲ್ಡರ್ ಪಾಯಿಂಟಿಂದ ಬ್ಯಾಕ್ ಸೈಡ್ ಚೆಕ್ ಮಾಡಿ ಅವರಿಗೆ ಈ ರೀತಿ ಪ್ರೆಸ್ ಮಾಡಿ ತೋರಿಸ್ಬೇಕು. ಇಲ್ಲಿಗೆ ಬೇಕಾ ಅಂತ ಹೇಳಿ ಚೆಕ್ ಮಾಡಿ ತೋರಿಸ್ಬೇಕು. ನೀವು ಯಾವ ರೀತಿ ಈ ರೀತಿ ಹಿಡಿತೀರಲ್ಲ ನೋಡಿ, ಇಲ್ಲಿ ಬರ್ತಾ ಇದೆ, ಈ ಲೆಂತ್ ಸಾಕಾ ಅಂತ ಹೇಳಿ ಚೆಕ್ ಮಾಡಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ಶೋಲ್ಡರ್ ಟು ಶೋಲ್ಡರ್ ಹೇಗೆ ತೊಗೊಂಡ್ವಿ, ಈ ಪೊಸಿಷನಿಂದ ಹೀಗೆ ನೋಡಿಬಿಟ್ಟು ಶೋಲ್ಡರ್ನ ಡಿಸೈಡ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹಿಡಿದಾಗ ನಮಗೆ ಶೋಲ್ಡರ್ ಸಿಗುತ್ತೆ. ಬ್ಯಾಕ್ ಸೈಡ್ ಲೆಂತ್ ಹೇಗೆ ಚೆಕ್ ಮಾಡಿದ್ವಿ, ಶೋಲ್ಡರಿಂದ ಸೆಂಟರ್ ತೊಗೊಂಡ್ವಿ, ಸೆಂಟರಿಂದ ಎಷ್ಟು ಲೆಂತ್ ಬೇಕು ಅಂತ ಹೇಳಿ ನಾನು ಈ ರೀತಿ ಚೆಕ್ ಮಾಡಿದೆ. ಸೊ 2 ಮೆಜರ್ಮೆಂಟ್ ನನಗೆ ಕ್ಲಾರಿಫಿಕೇಷನ್ ಸಿಕ್ತು. ನೆಕ್ಸ್ಟ್ ಏನು, ಹೈ ನೆಕ್ಕಿಗೆ ಹೋದಾಗ ಕಾಲರ್ ಸುತ್ತಳತೆ ತಗೋಬೇಕು. ಹೇಗೆ, ಈ ರೀತಿ ತುಂಬ ಟೈಟು ಹಿಡಿಬಾರ್ದು, ತುಂಬ ಲೂಸು ಹಿಡಿಬಾರ್ದು. ಈ ರೀತಿ ಕಾಲರ್ ಮೆಜರ್ಮೆಂಟ್ ತಗೋಬೇಕು. ಹಿಂಗೆ ಉಸಿರಾಡೋಕ್ಕಾಗ್ದಲೇ ಇರೋ ರೀತಿ ಎಲ್ಲ ತೊಗೋಬಾರ್ದು. ಈ ರೀತಿ ಕಾಲರ್ ಮೆಜರ್ಮೆಂಟ್ ತೊಗೋಬೇಕು. ನನ್ನ ಕಾಲರ್ ಮೆಜರ್ಮೆಂಟ್ ಬಂದು 14 ಬರ್ತಾ ಇದೆ ನೋಡಿ, 14 ಬರ್ತಾ ಇದೆ ಕಾಲರ್ ಮೆಜರ್ಮೆಂಟ್ ಕೂಡ. ಅದಾದ ನಂತರ ನೆಕ್ಸ್ಟ್ ಮೆಜರ್ಮೆಂಟ್ ಏನು, ನೆಕ್ಸ್ಟ್ ಮೆಜರ್ಮೆಂಟ್ ಬ್ಯಾಕ್ ಸೈಡ್ ನೆಕ್ ಡಿಸೈಡ್ ಮಾಡಬೇಕು. ಓಕೆನಾ, ಹೇಗೆ ಡಿಸೈಡ್ ಮಾಡ್ತೀರಾ ಬ್ಯಾಕ್ ಸೈಡ್ ನೆಕ್? ನಂದು 14 ಇಂಚ್ ಲೆಂತ್ ಅಂತ ಗೊತ್ತಾಯಿತು. ನನಗೇನು ಇಷ್ಟ ಅಂತ ಹೇಳಿದ್ರೆ ಬ್ಯಾಕ್ ಸೈಡಲ್ಲಿ ಜಸ್ಟ್ 1 ಇಂಚ್ ಪಟ್ಟಿ ಥರ ಬರಬೇಕು, ಅಥವಾ ಬ್ಯಾಕ್ ಲೆಸ್ ಇರಬೇಕು, ಅಥವಾ 4 ಇಂಚ್ ಇರಬೇಕು, 3 ಇಂಚ್ ಇರಬೇಕು. ಅಂದರೆ ಶೋಲ್ಡರ್ ಇಂದ ಡೌನಿಗೆ ತಗೊಂಡಾಗ ನೆಕ್ ಪಾಯಿಂಟ್ ಸಿಗುತ್ತಾ, ಅಥವಾ ಡೈರೆಕ್ಟ್ ನಾನು ಹಾಗೆ ತಗೋಬೇಕಾ, ಅದನ್ನು ಹೇಗೆ ಡಿಸೈಡ್ ಮಾಡ್ತೀರಾ? ಇಲ್ಲಿ ನಾನೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ನಮ್ಮ ಬೊಟಿಕಲ್ಲಿ ರೆಡಿಯಾಗಿರುವಂತಹ ಬ್ಲೌಸ್. ಇದು ನಾನು ಬ್ಯಾಕ್ ಸೈಡ್ ನೆಕ್ ಹೇಗೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ಇದು ಫುಲ್ ಲೆಂತಿಂದ 14 ಇಂಚ್ ಇದೆ ಅಂದರೆ 14 ಇಂಚ್ ಡೌನಿಂದ ಮೇಲ್ಗಡೆ ಬರಬೇಕು. ಎಷ್ಟು, ಈಗ ಫಾರ್ ಎಕ್ಸಾಂಪಲ್ ಇದೆಷ್ಟಿದೆ, ನನಗೆ ನಮ್ಮ ಟೀನೇಜರ್ಸಿಗೆಲ್ಲ 1 ಇಂಚ್ 2 ಇಂಚ್ 3 ಇಂಚ್ ಆ ಥರ ಇಷ್ಟ ಆಗುತ್ತೆ. ಸ್ವಲ್ಪ ಮಿಡಲ್ ಏಜ್ ಇರೋ ಅಂಥ ಅವರಿಗೆಲ್ಲ ಅಷ್ಟೊಂದು ಡೀಪ್ ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇಲ್ಲಿ ನೋಡಿ 4 ಇಂಚ್ ಇದೆ, ಈ ಪಟ್ಟಿ ಏನಿದೆ ಇದು 4 ಇಂಚ್ ಇದೆ. ಸೊ 4 ಇಂಚ್ ಇದೆ ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ, ಡಿಸೈಡ್ ಮಾಡಬೇಕು. ನಾವು ಕ್ಲೈಂಟ್ಸ್ ಹತ್ರನೂ ಕೇಳಬೇಕು, ಬ್ಯಾಕ್ ಸೈಡು ನಿಮಗೆ ನೆಕ್ಕು ಎಷ್ಟಿರಬೇಕು ಅಂದರೆ 1 ಇಂಚ್ ಪಟ್ಟಿ ಬ್ಯಾಕ್ ಸೈಡಿಂದ ಇರಬೇಕಾ, ನೆಕ್ ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು ಕ್ಲೈಂಟ್ಸಿಗೆ ವಿಡ್ತ್ ಎಷ್ಟು ಬರಬೇಕು, ನೆಕ್ ಆದ ನಂತರ ಈ ವಿಡ್ತು. ಈಗ ಫಾರ್ ಎಕ್ಸಾಂಪಲ್ ನನ್ನ ನೆಕ್ ಇಲ್ಲಿಗೆ ಬೇಕು ಅಂದರೆ ಲೆಂತ್ ಎಷ್ಟು ಬೇಕು ಬ್ಯಾಕ್ ಸೈಡ್ದು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ನೆಕ್ ಬ್ಯಾಕ್ ಸೈಡ್ ತೊಗೊಳೋದಕ್ಕೆ ಟೆನ್ಷನ್ನೇ ಇರೋದಿಲ್ಲ. ಸೊ ಈಗ ಇದರಲ್ಲಿ 4 ಇಂಚ್ ಇದೆ, ಅದನ್ನು ನಾನು ಹೇಗೆ ಮೈನಸ್ ಮಾಡ್ತೀನಿ ಅಂದರೆ ನಂದು ಬ್ಯಾಕ್ ಸೈಡ್ ಲೆಂತ್ 14 ಇದೆ. 14ಇಂದ ಡೈರೆಕ್ಟ್ 1 2 3 4 10 ಇಂಚ್ ಈ ಬ್ಲೌಸ್ನ ನೆಕ್ ಲೆಂತ್. ಓಕೆನಾ, ಎಷ್ಟಿದೆ ಬ್ಯಾಕ್ ಸೈಡ್ ನೆಕ್ ಲೆಂತು 10 ಇಂಚ್ ಇದೆ. ನನ್ನ ಫುಲ್ ಲೆಂತ್ ಎಷ್ಟು 14 ಇಂಚ್ ಇದೆ. 14 ಇಂಚಲ್ಲಿ ನಾನು 4 ಇಂಚ್ ಮೈನಸ್ ಮಾಡಿದಾಗ ನೆಕ್ ಡೀಪ್ ಎಷ್ಟಿದೆ ಅದು ನನಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನನಗೆ 1 ಇಂಚೇ ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ 14ಇಂದ 13ಗೆ 1 ಇಂಚು,
ಸೊ ಕಂಪ್ಲೀಟ್ ನನಗೆ ಬ್ಯಾಕ್ ಸೈಡ್ ನೆಕ್ ಎಷ್ಟು ಬೇಕು, 13 ಇಂಚ್ ಬೇಕಾಗುತ್ತೆ. 13 ಇಂಚ್ ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸೊ ಇದನ್ನು ಕೂಡ ನೀವು ಬ್ಯಾಕ್ ಸೈಡು ಕ್ಲೈಂಟ್ಸ್ ಹತ್ರ ಕ್ಲಾರಿಫೈ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕು, ಬ್ಯಾಕ್ ಸೈಡ್ ಫಿನಿಶ್ ಆದಮೇಲೆ ಪಟ್ಟಿ ಬರುತ್ತೆ ಅಲ್ವಾ, ಇದನ್ನು ಪಟ್ಟಿ ಅಂತ ಕರಿತೀವಿ. ನೆಕ್ ಆದ ನಂತರ ಈ ಒಂದು ಪೊಸಿಷನ್ ಇದೆ ಅಲ್ವಾ, ಇದನ್ನು ಪಟ್ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ಎಷ್ಟು ಇಂಚ್ ಬೇಕು ಅಂತ ಕೇಳಬೇಕು ಕ್ಲೈಂಟಿಗೆ. ಎಷ್ಟಿರಲಿ, ತುಂಬ ಉದ್ದ ಇರಬೇಕಾ, ಕಮ್ಮಿ ಇರಬೇಕಾ, 1 ಇಂಚ್ ಇರಬೇಕಾ, 2 ಇಂಚಸ್ ಇರಬೇಕಾ, 3 ಇಂಚಸ್ ಇರಬೇಕಾ, ಇನ್ನೂ ಜಾಸ್ತಿ ಇರಬೇಕಾ. ಇನ್ನೂ ಜಾಸ್ತಿ ಇದ್ದರೆ ಶೋಲ್ಡರ್ ಪಾಯಿಂಟಿಂದ ಹೇಗೆ ನೀವು ಮೆಜರ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಶೋಲ್ಡರ್ ಸೆಂಟರ್ ತಗೊಳ್ಳಿ. ಸೆಂಟರಿಂದ ಈ ರೀತಿ ಏನಾದರೂ ನೀವು ಮೆಜರ್ ಮಾಡಿದ್ರೆ ಇದೇ ರೀತಿಯೇ ಕಟಿಂಗಲ್ಲೂ ಕೂಡ ಇಟ್ಕೊಂಡು ಕಟ್ ಮಾಡಬೇಕು. ನೋಡಿ, ಇಲ್ಲಿ ಶೋಲ್ಡರ್ ಸೆಂಟರ್ ತಗೊಳ್ಳಿ, ಸೆಂಟರಿಂದ ಸೆಂಟರ್ ಇಟ್ಕೊಳ್ಳಿ, ನೆಕ್ನ ಡಿಸೈಡ್ ಮಾಡಿ ಎಷ್ಟು ಬೇಕು ಅಂತ ಹೇಳಿ. ಅಥವಾ ಶೋಲ್ಡರ್ ಸೆಂಟರಿಂದ ಈ ರೀತಿ ನೆಕ್ ಡಿಸೈನ್ ಮಾಡಿದ್ರೆ, ಈ ರೀತಿ ವಿ ಶೇಪಲ್ಲಿ ನೆಕ್ನ ಡಿಸೈಡ್ ಮಾಡಿದ್ರೆ, ನೀವು ಕಟಿಂಗ್ ಮಾಡಬೇಕಾದ್ರೂ ಕೂಡ ವಿ ಶೇಪಲ್ಲೇ ಮೆಜರ್ಮೆಂಟ್ ಟೇಪ್ ಇಟ್ಕೊಂಡು ನೆಕ್ನ ಮೆಜರ್ ಮಾಡಬೇಕು. ಓಕೆನಾ? ಕೆಲವರು ಕ್ಲೈಂಟ್ಸಿಗೆ ಈ ಥರ ಚೆಕ್ ಮಾಡಿದ್ರೆ ಇಷ್ಟ ಆಗುತ್ತೆ, ಕೆಲವರಿಗೆ ಗೊತ್ತಾಗೋದಿಲ್ಲ. ಅಂಥವ್ರಿಗೆ ನಾವು ಡಿಸೈಡ್ ಮಾಡ್ಬೋದು ಎಷ್ಟು ಕೊಡಬೇಕು ಅಂತ ಹೇಳಿ. ಓಕೆನಾ? ನಂತರ ನೆಕ್ಸ್ಟ್ ಮೆಜರ್ಮೆಂಟ್ ಬಂದು ಶೋಲ್ಡರ್. ಇದು ನನ್ನ ಕಂಪ್ಲೀಟ್ ಶೋಲ್ಡರ್. ಕಾಲರ್ ನೆಕ್ ಆದರೆ ಇಷ್ಟು ಶೋಲ್ಡರ್ ನೀವು ಶೋಲ್ಡರ್ ಕೇಳೋ ಅವಶ್ಯಕತೆ ಇಲ್ಲ. ಬೋಟ್ ನೆಕ್ ಆದರೂ ಕೇಳಬೇಕು, ಹೈ ನೆಕ್ ಆದರೂ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕಂಪ್ಲೀಟ್ ಬರುತ್ತೆ. ಇಲ್ಲಿಂದ ಸ್ವಲ್ಪ ಗ್ಯಾಪ್ ಸಿಗ್ಬೋದು ಅಷ್ಟೇ, ಹೈ ನೆಕ್ಕಲ್ಲಾಗಿರಬಹುದು, ಕಾಲರ್ ನೆಕ್ಕಲ್ಲಾಗಿರಬಹುದು. ಬಟ್ ಬೋಟ್ ನೆಕ್ಕಲ್ಲಿ ನಿಮಗೆ ಡಿಸೈಡ್ ಮಾಡಬೇಕು ಎಲ್ಲಿ ಶೋಲ್ಡರ್ ಎಂಡ್ ಆಗುತ್ತೆ. ಇದು ಎಂಡ್ ಪಾಯಿಂಟಿಂದ ಕ್ಲೈಂಟಿಗೆ ಎಷ್ಟು ಬೇಕು ಶೋಲ್ಡರ್ ವಿಡ್ತ್ ಅಂತ ಕೇಳಬೇಕು. ಶೋಲ್ಡರ್ ವಿಡ್ತ್ ಯಾವುದು? 1 ಸೆಕೆಂಡ್. ಇಲ್ಲಿ ಶೋಲ್ಡರ್ ವಿಡ್ತ್ ಯಾವುದು? ಇದು ಶೋಲ್ಡರ್ ವಿಡ್ತ್. ನೋಡಿ, ಇದು ಶೋಲ್ಡರ್ ವಿಡ್ತ್. ಈ ಶೋಲ್ಡರ್ ವಿಡ್ತ್ನ ಕ್ಲೈಂಟ್ಸ್ ಹತ್ರ ಕನ್ಫರ್ಮ್ ಮಾಡ್ಕೋಬೇಕು. ಈ ವಿಡ್ತ್ ಕನ್ಫರ್ಮ್ ಮಾಡ್ಕೋಬೇಕು. ಕೆಲವು ಕ್ಲೈಂಟ್ಸಿಗೆ ತುಂಬ ವಿಡ್ತ್ ಇರೋದು ಇಷ್ಟ ಆಗುತ್ತೆ. ನನಗಂತೂ 1 ಇಂಚ್, 1.5 ಇಂಚ್, 2 ಇಂಚ್ ಒಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ಹೋದರೆ ನಾನು ಬ್ಲೌಸು ಇಷ್ಟನೇ ಆಗೋದಿಲ್ಲ. ಸೊ ಇಲ್ಲೆಷ್ಟಿದೆ? 2 ಇಂಚಸ್ ಇದೆ. ಸೊ ನನಗೆ ಇನ್ನೂ ಕೂಡ 1.5 ಇಂಚ್ ಇದ್ದರೂ ನನಗೆ ಇಷ್ಟ ಆಗುತ್ತೆ. ಟೀನೇಜರ್ಸಿಗೆಲ್ಲ ನಾರ್ಮಲ್ ಅಷ್ಟೇ ಇಷ್ಟ ಆಗುತ್ತೆ. ಕೆಲವರು ಶೋಲ್ಡರ್ ಲೆಸ್ ಬ್ಲೌಸ್ಗಳನ್ನ ಹಾಕ್ತಾರೆ. ಅಂಥ ಟೀನೇಜರ್ಸ್ ಬಂದಾಗ ನೀವು ಕನ್ಫರ್ಮ್ ಆಗಿ ಈ ಒಂದು ಮೆಜರ್ಮೆಂಟ್ನ ಕೇಳಲೇಬೇಕು. ಶೋಲ್ಡರ್ ಪಟ್ಟಿ ಏನಿದೆ ಅಂದರೆ ಈ ಶೋಲ್ಡರ್ ವಿಡ್ತ್ 1 ಇಂಚ್ ಇರಬೇಕಾ, 2 ಇಂಚ್ ಇರಬೇಕಾ, 3 ಇಂಚ್ ಇರಬೇಕಾ ಅಂತ ಕೇಳಬೇಕು. ದೊಡ್ಡ ಏಜು ಸ್ವಲ್ಪ 50, 45 ಆ ಥರ ಲೇಡೀಸ್ ಏನಾದರೂ ಬಂದರೆ ಕೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಕಂಪಲ್ಸರಿ 2.5ಇಂದ 3, 4ವರೆಗೂ ಶೋಲ್ಡರ್ ಪಾಯಿಂಟ್ಸ್ ಹೋಗುತ್ತೆ. ಅದನ್ನು ನಾನು ನೆಕ್ಸ್ಟ್ ಬರುವಂತಹ ಕ್ಲಾಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಶೋಲ್ಡರ್ವರೆಗೂ ಗೊತ್ತಾಯ್ತಾ? ಮೊದಲು ಏನು ಮಾಡಿದ್ವಿ? ಫಸ್ಟ್ ಪಾಯಿಂಟ್ ಶೋಲ್ಡರ್ ಟು ಶೋಲ್ಡರ್. ಹೇಗೆ ಶೋಲ್ಡರ್ ಮೆಜರ್ಮೆಂಟ್ ತೆಗೆದ್ವಿ? ಇಲ್ಲಿಂದ ಡೈರೆಕ್ಟ್ ಮೆಜರ್ ಮಾಡಿದ್ವಿ. ಶೋಲ್ಡರ್ ಟು ಶೋಲ್ಡರ್ ಮೆಜರ್ ಮಾಡಿದೆ. ಎಲ್ಲಿ ಮೆಜರ್ ಮಾಡಿದೆ? ಸೆಂಟರ್ ಬೋನ್ ಇದೆಯಲ್ಲ, ಆ ಬೋನ್ ಮೇಲೆ ನಮ್ಮ ಮೆಜರ್ಮೆಂಟ್ ಟೇಪ್ ಮೂವ್ ಆಗಬೇಕು. ಈ ಪೊಸಿಷನಿಂದ ಈ ಪೊಸಿಷನ್ಗೆ. ಇದು ಶೋಲ್ಡರ್ ಪಾಯಿಂಟ್ ಅಂತ ಕರಿತೀವಿ. ಶೋಲ್ಡರ್ ಔಟ್ ಆಗಬಾರ್ದು. ಈ ಥರ ಎಲ್ಲ ಇದ್ದರೆ ಇಲ್ಲಿಂದ ಎಲ್ಲ ಕೆಲವ್ರು ಕ್ಲೈಂಟ್ಸ್ ಏನು ಮಾಡ್ತಾರೆ ಅಂದರೆ ಟೀ ಶರ್ಟ್ಸ್ ಎಲ್ಲ ಇಲ್ಲಿಗಿರುತ್ತೆ, ಸ್ಲೀವ್ಸು ಬ್ಲೌಸ್ಗಳಿಂದೆಲ್ಲ ಕೆಲವು ಹೀಗಿರುತ್ತೆ. ಆ ಥರ ಮೆಜರ್ಮೆಂಟ್ ಎಲ್ಲ ತೊಗೋಬಾರ್ದು. ನೀವು ನಾನು ಹೇಳ್ತಾ ಇರೋಂಥ ವೇನಲ್ಲೇ ಮೆಜರ್ಮೆಂಟ್ ತೊಗೋಬೇಕು. ಸೊ ಫಸ್ಟ್ ಮೆಜರ್ಮೆಂಟ್ ಶೋಲ್ಡರ್ ಮೆಜರ್ಮೆಂಟ್, ಶೋಲ್ಡರ್ ಸೆಂಟರ್ ಟು ಬ್ಯಾಕ್ ಸೈಡ್ ಲೆಂತ್, ಫುಲ್ ಲೆಂತ್ ಎಷ್ಟಿದು ಅಂತ ಚೆಕ್ ಮಾಡಿದ್ವಿ. ಅದಾದ ನಂತರ ಕಾಲರ್ ಎಷ್ಟು ಅಂತ ಚೆಕ್ ಮಾಡಿದ್ವಿ. ಏನಕ್ಕೆ ಆಗಲಿ ನೀವು ಮೆಜರ್ಮೆಂಟ್ನ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲೈಂಟ್ ಬಂದಾಗ ಪದೇ ಪದೇ ಮೆಜರ್ಮೆಂಟ್ ತೊಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಬ್ಲೌಸ್ದು ಕಂಪ್ಲೀಟ್ ಒಂದ್ಸಲಿ ತೆಗೆದಿಟ್ಕೊಬಿಟ್ರೆ ಆ ಕ್ಲೈಂಟ್ ಒಂದು ಸತಿ ಕ್ಲಿಕ್ ಆಯಿತು, ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಆ ಮೆಜರ್ಮೆಂಟ್ನ ಎಗೈನ್ ಫಾಲೋ ಮಾಡಿ, ಮತ್ತೆ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಶೋಲ್ಡರಿಂದ ಸೆಂಟರ್ ಪಾಯಿಂಟ್ ತೊಗೊಳ್ಳಿ. ಸೆಂಟರಿಂದ ನೆಕ್ನ ಡಿಸೈಡ್ ಮಾಡಬೇಕು. ಬ್ಯಾಕ್ ಸೈಡ್ ನೆಕ್ಕು 5, 6, 7, 8 ಇದ್ದರೆ ಡೈರೆಕ್ಟ್ ಈ ಶೋಲ್ಡರ್ ಪಾಯಿಂಟಿಂದ ಬ್ಯಾಕ್ ಸೈಡ್ ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಚೆಕ್ ಮಾಡಬೇಕು.
ನಾನಿಲ್ಲಿ ಸೆಲ್ಫ್ ತೊಗೊಳ್ತಾ ಇರೋದ್ರಿಂದ ನಂಗೆ ಬ್ಯಾಕ್ ಸೈಡ್ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಫ್ರಂಟಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಸ್ಟ್ರೈಟಾಗಿ ಹಿಡಿದು ಚೆಕ್ ಮಾಡಬೇಕು, ಅಥವಾ ಕ್ರಾಸಾಗಿ ಹಿಡಿದ್ರೆ ಕ್ರಾಸಲ್ಲೇ ಕಟಿಂಗ್ಸ್ನ ತೊಗೋಬೇಕು ಕಟಿಂಗ್ ಮಾಡಬೇಕಾದ್ರೆ. ಸೊ ಶೋಲ್ಡರ್ ಸೆಂಟರಿಂದ ನೆಕ್ ಗೊತ್ತಾಯಿತು. ಇಲ್ಲ ಅಂತ ಹೇಳಿದ್ರೆ ಡೀಪ್ ನೆಕ್ ಆಗಿರಬಹುದು, ಶೋಲ್ಡರ್ ಲೆಸ್ ಬ್ಯಾಕ್ ಲೆಸ್ ಬ್ಲೌಸ್ಗಳಾಗಿದ್ದರೆ ನಮ್ಮ ಫುಲ್ ಲೆಂತ್ ಏನಿರುತ್ತೆ ಫುಲ್ ಲೆಂತ್ ಡೌನಿಂದ ತೊಗೋಬೇಕು. ಫಾರ್ ಎಕ್ಸಾಂಪಲ್ 14 ಇತ್ತು ಅಂದರೆ 14ಅಲ್ಲಿ 1 ಇಂಚ್ ಮೈನಸ್ ಮಾಡೋದಾಗಿರ್ಬೋದು, 14ಅಲ್ಲಿ 2 ಇಂಚ್ ಮೈನಸ್ ಆಗಿರ್ಬೋದು, 1.5 ಇಂಚ್ ಮೈನಸ್ ಆಗಿರ್ಬೋದು. ಆ ರೀತಿ ಮೈನಸ್ ಮಾಡಿ ನಾವು ಬ್ಲೌಸ್ ಮೆಷರ್ಮೆಂಟ್ಸ್ನ ಬ್ಯಾಕ್ ಸೈಡಿಂದ ತೆಗಿಬಹುದು. ಓಕೆ, ಆವಾಗ ನಮಗೆ ಬ್ಯಾಕ್ ಸೈಡು ಎಕ್ಸಾಕ್ಟ್ ಮೆಷರ್ಮೆಂಟ್ ಸಿಗುತ್ತೆ. ಸೊ ಬ್ಯಾಕ್ ಇಲ್ಲಿಗೆ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಬ್ಯಾಕ್ ಮೆಷರ್ಮೆಂಟಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಕ್ಲೈಂಟ್ಸ್ ಮೇಲೂ ಕೂಡ ಯಾರಾದರೂ ಎಕ್ಸಾಂಪಲ್ ನನಗೆ ಕೊಡಬೇಕು ಅಂತ ಕಮೆಂಟ್ ಮಾಡಿದ್ರೆ ಕ್ಲೈಂಟ್ಸ್ ಮೇಲೂ ಒಂದ್ಸಲ ಬಾಡಿ ಮೆಷರ್ಮೆಂಟ್ ತೆಗೆದುಬಿಟ್ಟು ತೋರಿಸ್ತೀನಿ. ಅದಾದ ನಂತರ ಫ್ರಂಟ್ ಮೆಷರ್ಮೆಂಟಿಗೆ ಬರೋಣ. ಇವಾಗ ಬ್ಯಾಕ್ ಸೈಡ್ ಎಲ್ಲ ಕ್ಲಿಯರ್ ಆಗಿದೆ. ಬ್ಯಾಕ್ ಸೈಡಲ್ಲಿ ಮೇಯ್ನ್ 3 ಮೆಷರ್ಮೆಂಟ್ ಇಂಪಾರ್ಟೆಂಟ್. ಓಕೆ, ಈಗ ಫ್ರಂಟ್ ಸೈಡಲ್ಲಿ ಶೋಲ್ಡರ್ ಡಿಸೈಡ್ ಮಾಡಿ. ಎಗೈನ್ ಶೋಲ್ಡರ್ ಆದ ನಂತರ ಇಲ್ಲಿ ಸೆಂಟರ್ ಹಿಡ್ಕೊಳ್ಳಿ. ಈ ಸೆಂಟರಿಂದ 1.5 ಇಂಚು ಅಥವಾ ಸೆಂಟರ್ 1 ಇಂಚ್ 1.5 ಇಂಚ್ ಸೆಂಟರ್ ಬನ್ನಿ. ಡಿಸೈಡ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಕಾಲರ್ ನೆಕ್ನ ಹಾಕ್ಕೊಳ್ಳಿ ಸೆಲ್ಫ್ ಮೆಷರ್ಮೆಂಟ್ ತಗೋಬೇಕಾದ್ರೆ. ಅಥವಾ ಹೊಸದಾಗಿ ನೀವು ಇನ್ನೂ ಕಲಿತಿದ್ದೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ನಿಮ್ಮ ಮನೆಯವ್ರಿಗೇ ಎಕ್ಸ್ಪೆರಿಮೆಂಟ್ ಮಾಡಿ, ಸ್ವಲ್ಪ ಕಟಿಂಗ್ ಸ್ಟಿಚಿಂಗ್ ಕಲ್ತ್ಕೊಳ್ಳಿ. ಸೊ ಈ ರೀತಿ ಕಂಪ್ಲೀಟ್ ಇರುವಾಗ ಇಲ್ಲಿ ಸೆಂಟರ್ ತಗೊಳ್ಳಿ. ಸೆಂಟರಿಂದ ಹೀಗೂ ಹೋಗಬಾರ್ದು, ಹೀಗೂ ಹೋಗಬಾರ್ದು. ಇಲ್ಲಿ ನಮಗೆ 3 ಮೆಷರ್ಮೆಂಟ್ ಸಿಗುತ್ತೆ. ಮತ್ತು ಇಲ್ಲಿ ಸೆಂಟರ್ ಶೋಲ್ಡರ್ ಎಕ್ಸಾಕ್ಟ್ ಇದೆ. ಈ ರೀತಿ ಫ್ರಂಟ್ ಇರೋ ಹಾಗೆ ಬಟ್ಟೆಗಳೆಲ್ಲ ಹಾಕ್ಕೊಬಂದಿದ್ರೆ ಆ ಮೆಷರ್ಮೆಂಟ್ ತೊಗೊಳ್ಬಾರ್ದು ನೀವು. ಎಕ್ಸಾಕ್ಟು ಶೋಲ್ಡರ್ ನೋಡಿ, ಈ ಶೋಲ್ಡರ್ ಎಕ್ಸಾಕ್ಟ್ ಕಾಣಬೇಕು, ಆ ರೀತಿ ಇರಬೇಕು. ಸೊ ಸೆಂಟರ್ ತಗೊಳ್ಳಿ. ಸೆಂಟರಿಂದ ನನ್ನ ಅಪೆಕ್ಸ್ ಪಾಯಿಂಟ್ ಬಂದು ಕನ್ನಡದಲ್ಲಿ ಹೇಳಬೇಕಂದ್ರೆ ಮುಂಭಾಗದ ಡಾಟ್ ಪಾಯಿಂಟ್, ಮುಂಭಾಗದ ಎದೆಯ ಡಾಟ್ ಪಾಯಿಂಟ್ ಅಂತ ಕರಿತೀವಿ. ಅಥವಾ ಇಂಗ್ಲೀಷಲ್ಲಿ ಹೇಳೋದಾದರೆ ಅಪೆಕ್ಸ್ ಪಾಯಿಂಟ್ ಅಂತ ಕರಿತೀವಿ. ಇದು ನನಗೆ 10.5 ತೋರಿಸ್ತಾ ಇದೆ. ಸೊ 10.5. ಅದಾದ ನಂತರ ಯಾವುದೇ ಏನಾದರೂ ಮಕ್ಕಳಾಗಿದ್ದರೆ ಅಥವಾ ಫೀಡಿಂಗ್ ಮಾಡಿಸ್ತಾ ಇದ್ದರೆ ಅಂಥವರಾಗಿರ್ಬೋದು, ಸ್ವಲ್ಪ 45-50 ಬರುವಂತಹ ಏಜ್ ಅವರಿಗೆ ಬಸ್ಟ್ ಪಾಯಿಂಟ್ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಅವರಿಗೆ ಫಾರ್ಮುಲಾ ಕೊಡ್ತೀನಿ, ಆ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಯಾಕಂದರೆ ಬಸ್ಟ್ ಪಾಯಿಂಟ್ ನಮಗೆ ಎಕ್ಸಾಕ್ಟ್ ಸಿಗಬೇಕು. ಒಂದೊಂದು ಸಲ ಇಲ್ಲಿ ಎಲ್ಲ ತಗೊಳ್ಬಾರ್ದು. ಓಕೆನಾ? ಈ ರೀತಿ ಎಲ್ಲ ಹೋದರೆ ತುಂಬ ಅವರಿಗೆಲ್ಲ ಏನಾಗುತ್ತೆ ಅಂದರೆ ಒಂಥರ ಲೋವರ್ ಬಸ್ಟ್ ಇರುತ್ತೆ, ತುಂಬ ಲೋ ಬಸ್ಟ್ ಇರುತ್ತೆ. ಆವಾಗ ನೀವು ತಗೊಳಕ್ಕೆ ಹೋದಾಗ ಫ್ರಂಟ್ ಲೆಂತ್ ಹೆವಿ ಲೆಂತ್ ಆಗಿಬಿಡುತ್ತೆ. ಆ ರೀತಿ ಎಲ್ಲ ಮಾಡಬಾರ್ದು. ಸೊ ಇಲ್ಲಿ ಶೋಲ್ಡರ್ ಪಾಯಿಂಟಿಂದ ನೋಡಿ ಈ ರೀತಿ ಎಕ್ಸಾಕ್ಟ್ ಹೋಗಿ ಈ ಲೆಂತ್ನ ಚೆಕ್ ಮಾಡಬೇಕು. ಇದನ್ನು ನಾವು ಅಪೆಕ್ಸ್ ಲೆಂತ್ ಅಂತ ಕರಿತೀವಿ. ನನಗೆ ಇಲ್ಲಿ 14.5 ತೋರಿಸ್ತಾ ಇದೆ. ಹೇಗೆ? ಮೊದಲು ಬಸ್ಟ್ ಪಾಯಿಂಟ್ ಅಂತೀವಿ, ಅಥವಾ ಅಪೆಕ್ಸ್ ಪಾಯಿಂಟ್ ಅಂತೀವಿ, ಅಥವಾ ಡಾಟ್ ಲೆಂತ್ ಅಂತ ಕರಿತೀವಿ. ಓಕೆ, 10.5 ತೋರಿಸ್ತಾ ಇದೆ. ಅದಾದ ನಂತರ ಫ್ರಂಟ್ ಅಪೆಕ್ಸ್ ಲೆಂತ್ ನೋಡಿ ಈ ರೀತಿ ತೆಗಿಬೇಕು. ಈ ಅಪೆಕ್ಸ್ ಪಾಯಿಂಟ್ ಏನಿರುತ್ತೆ ಇಲ್ಲೂ ತೆಗಿಬಾರ್ದು, ಇಲ್ಲೂ ತೆಗಿಬಾರ್ದು. ಕರೆಕ್ಟ್ ಶೋಲ್ಡರಿಂದ ಸೆಂಟರಲ್ಲೇ ತೆಗಿಬೇಕು. ಬಾಡಿ ಮೆಷರ್ಮೆಂಟ್ ಬೋಟಿಕ್ಕಲ್ಲಿ ತೆಗೆಯುವಂತಹ ಮೆಥಡ್ ಇದೇನೆ, ಎಕ್ಸಾಕ್ಟ್ ತೆಗಿಬೇಕು. ನೋಡಿ ಈ ರೀತಿ ತೆಗೆದಾಗ ಎಕ್ಸಾಕ್ಟ್ ನಿಮಗೆ ಕವರ್ ಆಗಬೇಕು ಬಸ್ಟ್ ಪಾಯಿಂಟ್. ಸೊ 14.5 ಫ್ರಂಟ್ ಲೆಂತ್. ಓಕೆ, ಅದಾದ ನಂತರ ಸೇಮ್ ಇಲ್ಲಿ 3 ಪಾಯಿಂಟ್ ಸಿಕ್ಕುತ್ತೆ ನಮಗೆ. ಒಂದು ಬಸ್ಟ್ ಪಾಯಿಂಟ್, ಬಸ್ಟ್ ಲೆಂತ್, ಬ್ಲೌಸ್ ಲೆಂತ್. ಫ್ರಂಟ್ ಬ್ಲೌಸ್ ಲೆಂತ್ ಮುಂಭಾಗದ ಬ್ಲೌಸಿನ ಉದ್ದ ಅಂತ ಕರಿಬಹುದು. ಈ ಉದ್ದವನ್ನು ಮುಂಭಾಗದ ಎದೆಯ ಉದ್ದ ಅಂತ ಕರಿಬಹುದು. ಓಕೆ, ಇಲ್ಲಿಂದ 14.5 ನನ್ನ ಡಿಸೈಡ್ ಆಯಿತು ಬಸ್ಟ್ ಪಾಯಿಂಟ್ ಎಲ್ಲಿ ಅಂತ. ಅಲ್ಲಿಂದ ನೀವು 1.5 ಅಥವಾ 2 ಇಂಚ್ ಕೆಳಗಡೆಗೆ ಹೋಗ್ಬೋದು ಲೆಂತ್. ಇಲ್ಲ ಅಂತಂದರೆ ಏನಾಗುತ್ತೆ, ಬ್ಲೌಸ್ ಈ ಥರ ಎತ್ತಿದಾಗ ಮೇಲೆ ಹೋಗುತ್ತೆ. ಸೊ
ಅದು ಅವಾಯ್ಡ್ ಆಗಬೇಕು ಅಂದರೆ ಕೆಲವರು ಇದು ಮನೆಯಲ್ಲಿ ಕಟಿಂಗ್ ಮಾಡ್ತಾರೆ, ಸ್ಟಿಚಿಂಗ್ ಮಾಡ್ತಾರೆ ಅಂದರೆ ಅಂದಾಜಲ್ಲಿ ಮಾಡ್ತಿರ್ತಾರೆ, ಅದು ಗೊತ್ತಿರಲ್ಲ. ಕ್ಲೈಂಟಿಗೆ ಕೇಳಬೇಕು, ಇಲ್ಲಿಂದ ಈ ಪಟ್ಟಿ ಎಲ್ಲಿಗೆ ಬೇಕು, ತುಂಬ ಉದ್ದನೂ ತೊಗೊಳಕ್ಕೆ ಹೋಗಬಾರ್ದು. ಇಲ್ಲಿ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲೆಲ್ಲ ತುಂಬ ದಪ್ಪ ಹೊಟ್ಟೆ ಎಲ್ಲ ಇರುತ್ತಲ್ಲ ಅಂಥವರಿಗೆಲ್ಲ ಏನಾಗುತ್ತೆ ಅಂತಂದರೆ ಇಲ್ಲಿ ಫ್ಯಾಬ್ರಿಕ್ಕು ಶಿಂಕ್ ಆಗುತ್ತೆ, ಅಂದರೆ ರಿಂಕಲ್ಸ್ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಮ್ಮ ಬಸ್ಟ್ ಪಾಯಿಂಟ್ ಎಷ್ಟಿದೆ, ಕಂಪ್ಲೀಟ್ ಅಪೆಕ್ಸ್ ಲೆಂತ್ ಎಷ್ಟಿದೆ ಅಲ್ಲಿಂದ 1 ಇಂಚ್, 1.5 ಇಂಚ್ ಅಥವಾ 2 ಇಂಚಸ್ ನೀವು ತೊಗೋಬೇಕು. ಅದಾದಮೇಲೆ ಇಲ್ಲಿ ಏನು ಮೆಷರ್ಮೆಂಟ್ ಸಿಕ್ತು, ನೆಕ್ ಲೆಂತ್ ಸಿಕ್ತು, ಫ್ರಂಟ್ ಲೆಂತು, ನಂತರ ಅಪೆಕ್ಸ್ ಪಾಯಿಂಟ್ ಸಿಕ್ತು, ಡಾಟ್ ಪಾಯಿಂಟ್ ಸಿಕ್ತು ಅಥವಾ ನೆಕ್ಕಿನ ಉದ್ದ, ಇದನ್ನು ಏನಂತ ಕರಿತೀವಿ, ಅಪೆಕ್ಸ್ ಪಾಯಿಂಟ್, ಡಾಟ್ ಪಾಯಿಂಟ್. ಅದಾದ ನಂತರ ಮುಂಭಾಗದ ಎದೆಯ ಉದ್ದ ಅಂತ ಕರಿತೀವಿ, ಮುಂಭಾಗದ ಎದೆಯ ಉದ್ದ ಅಥವಾ ಅಪೆಕ್ಸ್ ಲೆಂತ್. ಅದಾದಮೇಲೆ ಮುಂಭಾಗದ ಕಂಪ್ಲೀಟ್ ಬ್ಲೌಸ್ನ ಉದ್ದ ಎಷ್ಟು, 14.5 ನನ್ನ ಲೆಂತು. ಅದಾದ ನಂತರ 1.5-2 ಇಂಚ್ವರೆಗೂ ನೀವು ಪಟ್ಟಿ ಕೊಡಬಹುದು. ಉದ್ದ ಇದ್ರು ಅಂದರೆ 3 ಇಂಚ್ವರೆಗೂ ಕೂಡ ನೀವು ಕೊಡಬಹುದು. ಸೊ ಇಷ್ಟು ಕ್ಲಿಯರ್ ಆಯಿತಾ? ಇಷ್ಟು ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಡಾಟ್ ಪಾಯಿಂಟ್ಸ್ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಸಿಂಗಲ್ ಡಾಟ್ನ ನಾನು ಕೊಡ್ತೀನಿ, ಇಲ್ಲಿ ಬರುತ್ತೆ ಡಾಟು, ಇಲ್ಲಿ ಬರುತ್ತೆ, ಯಾವುದು ಅಂತ ಹೇಳಿದ್ರೆ ಈ ಡಾಟ್ ನೀವು ನೋಡಿರ್ಬೋದು, ಮನೆ ಹತ್ರ ಎಲ್ಲ ಸ್ಟಿಚ್ ಮಾಡ್ತಿರ್ತಾರಲ್ಲ ಅವ್ರದ್ದು ಡಾಟ್ ಪಾಯಿಂಟ್ಸು ಇಲ್ಲಿ ಹೋಗ್ಬಿಟ್ಟಿರುತ್ತೆ. ಆ ಬ್ಲೌಸ್ಗಳನ್ನು ವೇರ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಅದು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಇದು ಯಾರೋ ಸುಮ್ಮನೆ ಅಂದಾಜಲ್ಲಿ ಹೊಲಿದಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಮಗಿಲ್ಲಿ ಇನ್ನೊಂದು ಮೆಷರ್ಮೆಂಟ್ ಇಂಪಾರ್ಟೆಂಟ್. ಇದನ್ನು ಕೂಡ ನಾನು ಫಾರ್ಮುಲಾ ಕೊಡ್ತೀನಿ. ಕೆಲವ್ರದ್ದು ಏನಾಗಿರುತ್ತೆ ಅಂತಂದರೆ ತುಂಬ ಹೆವಿ ಬಸ್ಟ್ ಎಲ್ಲ ಇದ್ದರೆ ಅವ್ರದ್ದು ಮೆಷರ್ಮೆಂಟ್ ನಮಗೆ ತೊಗೊಳಕ್ಕಾಗಲ್ಲ. ಇಲ್ಲಿ ಇಷ್ಟು ಎಲ್ಲ ಇದ್ದಾಗೆಲ್ಲ ಮೆಷರ್ಮೆಂಟ್ ತೊಗೊಳಕ್ಕಾಗಲ್ಲ. ನಾರ್ಮಲ್ ಬಸ್ಟ್ ಇತ್ತು, ನಾರ್ಮಲ್ ಸೈಜ್ ಇದ್ದಾರೆ, ಓಕೆ ಇವರ ಹೈಟಿಗೆ ಎಕ್ಸಾಕ್ಟ್ ಇದ್ದಾರೆ ಅಂತ ನೋಡಿದ ತಕ್ಷಣ ಅಂದಾಜಾಗ್ಬಿಡುತ್ತೆ ಸ್ಲಿಮ್ ಆಗಿದ್ದಾರೆ ಅಂತ. ಅಂಥವ್ರ ಮೆಷರ್ಮೆಂಟ್ ಡಾಟಿಂದ ಹಿಡಿದು ನೆಕ್ಸ್ಟ್ ಡಾಟಿಗೆ, ಅಂದರೆ ಅಪೆಕ್ಸ್ ವಿಡ್ತ್ ಅಂತ ಕರಿತೀವಿ ಇದನ್ನು. ಇದು ನನಗೆ 7 ಇಂಚ್ ತೋರಿಸ್ತಾ ಇದೆ. ಸೊ ನೋಡಿ 7 ಇಂಚ್ ತೋರಿಸ್ತಾ ಇದೆ. ಇದನ್ನು ಅಪೆಕ್ಸ್ ವಿಡ್ತ್ ಅಂತ ಕರಿತೀವಿ. ಸೊ ಇದೇನಂತ ಕರಿತೀವಿ, ಡಾಟಿನ ಅಗಲ. ಇದೇನು ಡಾಟಿನ ಉದ್ದ. ಕಂಪ್ಲೀಟ್ ಅಪೆಕ್ಸ್ ಲೆಂತಿಗೆ ಏನಂತೀವಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮುಂಭಾಗದ ಎದೆಯ ಉದ್ದ, ಸಂಪೂರ್ಣ ಮುಂಭಾಗದ ಬ್ಲೌಸಿನ ಉದ್ದ. ಓಕೆ, ಕ್ಲಿಯರ್ ಆಗಿದೆಯಾ? ಇಷ್ಟು ಕ್ಲಿಯರ್ ಆದಮೇಲೆ ಮೇಯ್ನ್ ನಮಗೆ ಬೇಕಾಗಿರೋದು ಮೆಷರ್ಮೆಂಟ್. ಈ ಮೆಷರ್ಮೆಂಟ್ಸ್ ಇಲ್ಲ ಅಂದರೆ ಬ್ಲೌಸ್ ವರ್ಕೌಟ್ ಆಗಲ್ಲ, ಯಾವುದೇ ಡಿಸೈನರ್ ವೇರಿಗಾಗಿರಬಹುದು. ಸೊ ಅಪ್ಪರ್ ಚೆಸ್ಟ್ ಅಥವಾ ಅಪ್ಪರ್ ಬಸ್ಟ್ ಅಂತೀವಿ. ಇದನ್ನು ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ ಈ ರೀತಿ, ತುಂಬ ಮೇಲೂ ಹೋಗಬಾರ್ದು, ಮೀಡಿಯಮ್. ಈ ಹಾರ್ಮೋಲ್ ಹೇಗೆ ಬ್ಯಾಕ್ ಸೈಡ್ ಹೋಗುತ್ತೋ ಆ ಒಂದು ಬ್ಯಾಕ್ ಸೈಡಲ್ಲೇ ನೋಡಿ, ಈ ಪೊಸಿಷನಲ್ಲೇ ತೆಗಿಬೇಕು. 2 ಮೂಳೆ ಬರುತ್ತೆ ನೋಡಿ ಬೆನ್ನಿಂದು ಬ್ಯಾಕ್ ಸೈಡ್. ಅದು ನನಗಿಲ್ಲಿ ಕಾಣಿಸ್ತಾ ಇಲ್ಲ ತೋರಿಸೋದಕ್ಕೆ, ಇಲ್ಲಾಂದರೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೆ. ಹಿಂಗಂದಾಗ ಇಲ್ಲೊಂದು ಮೂಳೆ ಬರುತ್ತೆ. ಸೊ ಅಲ್ಲಿಂದ ಕಂಪ್ಲೀಟ್ ಹೇಗಿಡಿಬೇಕು, ತುಂಬ ಕ್ಲೈಂಟ್ಸಿಗೆ ಟೈಟ್ ಕೂಡ ಅನ್ನಿಸ್ಬಾರ್ದು. ನೋಡಿ ಈಗ ಹಿಡ್ದಿರೋದು ನಾನು ಟೈಟ್ ಇದೆ, ನನಗೆ ಗೊತ್ತಾಗ್ತಾ ಇದೆ. ಉಸಿರಾಡೋಕ್ಕೆ ಕಂಫರ್ಟಬಲ್ ಆಗಿರಬೇಕು. ನೋಡಿ ಇದು ತುಂಬ ಟೈಟಾಗಿ ಬಿಗಿಯೋ ಹಾಗೆ ಇರಬಾರ್ದು. ಸೊ ಇದು ಅಪ್ಪರ್ ಚೆಸ್ಟ್. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ. ನೋಡಿ ಈ ಥರ ಹಿಡೀರಿ. ಆಮೇಲೆ ಅವರಿಗೆ ಕಂಫರ್ಟಬಲ್ ಆಗಿ ಉಸಿರಾಡೋದಕ್ಕೆ ಹೇಳಿ. ಸೊ ಇದು ತುಂಬ ಲೂಸ್ ಎಲ್ಲ ಹಿಡಿಬಾರ್ದು, ಇಷ್ಟೊಂದು ಲೂಸ್ ಎಲ್ಲ ನೋಡಿ, ಇಷ್ಟು ಲೂಸ್ ಎಲ್ಲ ಹಿಡಿಬಾರ್ದು. ಎಕ್ಸಾಕ್ಟ್ ಗೊತ್ತಾಗುತ್ತೆ ನಿಮ್ಗೆ. ಹಿಂಗೆ ಅಂದ್ಬಿಟ್ಟು ಒಂದ್ಸಲ ಹಿಂಗೆ ಹಿಡಿದ್ರೆ ನಾರ್ಮಲ್ ಅವ್ರದ್ದು ಬಸ್ ಪಾಯಿಂಟ್ ಸಿಗುತ್ತೆ. ಒಂದ್ಸಲ ಕಂಫರ್ಟಬಲ್ ಆಗಿ ಬ್ರೀತ್ ಮಾಡಿ, ಅಂದರೆ ಉಸಿರನ್ನ ಬಿಡೋದಕ್ಕೆ ಹೇಳಿ. ಅಂದರೆ ಇನ್ಹೇಲ್ ಎಕ್ಸೇಲ್ ಮಾಡಿದಾಗ ನಿಮಗಿಲ್ಲಿ ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದು ಅಪ್ಪರ್ ಚೆಸ್ಟ್ ಅಂತೀವಿ ಅಥವಾ ಅಪ್ಪರ್ ಬಸ್ಟ್ ಅಂತ ಕರಿತೀವಿ. 36 ಇದೆ.
ನೆಕ್ಸ್ಟ್ ನೋಡಿ, ಬ್ಯಾಕು ಕೂಡ ಮೂವ್ ಆಗ್ತಾ ಇದೆ, ತುಂಬ ಡೌನಿಗೆ ಹೋಗಬಾರ್ದು. ಸೆಂಟರ್ 38 ಬರ್ತಾ ಇದೆ. ತುಂಬ ಟೈಟಾಗೆಲ್ಲ ಈ ರೀತಿ ಎಲ್ಲ ಎಳೆದೆಲ್ಲ ಹಿಡ್ಕೋಬಾರ್ದು. ಬಸ್ಟ್ ಎಲ್ಲ ಮರ್ಜ್ ಆಗೋಂಗೆಲ್ಲ ಹಿಡಿಬಾರ್ದು. ಅಪ್ಪರ್ ಚೆಸ್ಟ್ ಕೂಡ ಮರ್ಜ್ ಆಗೋ ಥರ ಹಿಡಿಬಾರ್ದು. ಆ ರೀತಿ ಮಾಡಿದಾಗ ಬ್ಲೌಸ್ ಮಿಸ್ಟೇಕ್ ಆಗುತ್ತೆ. ತುಂಬ ನಾರ್ಮಲ್ ಆಗಿ ಹಿಡೀರಿ. ಇದು ನೀವು ಮೆಜರ್ಮೆಂಟ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಕ್ಲಿಯರ್ ಆಗಿ. ಈ ರೀತಿ 38 ಬರ್ತಾ ಇದೆ ನೋಡಿ. ನಾನು ತುಂಬ ಟೈಟ್ ಎಲ್ಲ ಏನು ಹಿಡ್ದಿಲ್ಲ. ಸೆಂಟರ್ ನೋಡಿ, ನಿಮಗೆ ಈ ಕಡೆ ಸೈಡಿಂದ ನೋಡಿದಾಗಲೇ ಗೊತ್ತಾಗುತ್ತೆ ಟೈಟ್ ಎಲ್ಲ ಹಿಡ್ದಿಲ್ಲ. ಎಕ್ಸಾಕ್ಟ್ 38 ಇಂಚ್ ಬರ್ತಾ ಇದೆ. ತುಂಬ ಟೈಟ್ ಎಲ್ಲ ಮಾಡಿ ಹಿಡಿಬಾರ್ದು. ಮತ್ತು ಇಲ್ಲಿ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಈ ರೀತಿ ಡೌನಿಗೆ ಹೋಗೋದಾಗಿರ್ಬೋದು, ಈ ರೀತಿ ಮೇಲಿಂದ ಹೋಗಿ ಹೀಗೆ ಹಿಡಿಯೋದಾಗಿರ್ಬೋದು, ಅದೆಲ್ಲ ಮಾಡಬಾರ್ದು. ಒಂದು ವೇಳೆ ಕೆಲವು ಕ್ಲೈಂಟ್ಸ್ ಏನು ಮಾಡ್ತಾರೆ ಅಂದರೆ ಇನ್ನರ್ಸ್ ಎಲ್ಲ ಕ್ಲೀನಾಗಿ ಹಾಕಿರಲ್ಲ. ಅಂದರೆ ಸ್ವಲ್ಪ ಏನಂತಾರೆ, ಫೀಡಿಂಗ್ ಎಲ್ಲ ಮಾಡಿಸೋಂಥವ್ರಿಗೆ ಕಂಫರ್ಟ್ ಝೋನ್ ಅನಿಸಲ್ಲ. ಏಜ್ ಆಗಿರೋಂಥವ್ರಿಗೆಲ್ಲ ನಮಗೆ ಬಸ್ ಪಾಯಿಂಟ್ ಆಗಲಿ ಅಪ್ಪರ್ ಚೆಸ್ಟ್ ಆಗಲಿ ಸಿಕ್ಕೋದಿಲ್ಲ. ಸೊ ಅಂಥವ್ರಿಗೆ ಏನು ಮಾಡಿ, ಮೊದಲೇ ಹೇಳಿಬಿಡಿ ಎಕ್ಸಾಕ್ಟ್ ಮೆಷರ್ಮೆಂಟ್ ಏನಿದೆ ಆ ಬ್ಲೌಸ್ನ ತಂದುಕೊಡಿ. ಅದನ್ನು ನೀವು ಮತ್ತೆ ಚೆಕ್ ಮಾಡಬೇಕು. ಅವ್ರಿಗೆ ಅಲ್ಲೇ ವೇರ್ ಮಾಡಿಸಿ ಅವ್ರಿಗೆ ಕರೆಕ್ಟ್ ಇದೆಯಾ ಇಲ್ವಾ, ಏನು ಪಾಯಿಂಟ್ಸ್ ಮಿಸ್ ಆಗ್ತಾ ಇದೆ, ಏನು ರಾಂಗ್ ಇದೆ, ಅದನ್ನು ಆ ಬ್ಲೌಸ್ ಮೇಲೆ ಒಂದು ವೈಟ್ ಶೀಟ್, ನಾವೆಲ್ಲ ಬುಟಿಕ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಸ್ಟಿಕ್ಕಿಂದು ಸ್ಲಿಪ್ಸ್ಗಳನ್ನ ಇಟ್ಕೊಂಡ್ಬಿಡ್ತೀವಿ. ಅಲ್ಲಿ ಏನು ಮಿಸ್ಟೇಕ್ಸ್ ಇರುತ್ತೆ ಅದನ್ನು ನೋಟ್ ಮಾಡಿಕೊಂಡು ಎಲ್ಲಿ ಕರೆಕ್ಟ್ ಇರಲ್ಲ ಅದನ್ನು ಅವಾಗಲೇ ನೋಟ್ ಮಾಡಿ ಅಲ್ಲಿ ಸ್ಟಿಕ್ ಮಾಡಿಬಿಡ್ತೀವಿ. ಅಲ್ಲಿ ಸರಿ ಮಾಡಬೇಕು ಅಂತ ನಮಗೆ ಕಟಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಅದನ್ನು ಮತ್ತೆ ನೋಟ್ಗೆಲ್ಲ ಮಾಡಿಕೊಂಡು ಬರ್ಕೊಳ್ಳೋಕೆ ಹೋದರೆ ರಾಂಗ್ ಆಗುತ್ತೆ. ಅಲ್ಲಲ್ಲೇ ಅವ್ರ ಕ್ಲೈಂಟ್ ಹತ್ರ ಕ್ಲಾರಿಫೈ ಮಾಡಿಬಿಟ್ಟು ಅದು ಬರೆದು ಬಿಡಬೇಕು ಸ್ಲಿಪ್ಪಲ್ಲಿ ನೀವು. ಓಕೆನಾ? ಈ ಪಾಯಿಂಟ್ ಕ್ಲಿಯರ್ ಆಯಿತಾ? ಅಪ್ಪರ್ ಬಸ್ಟ್ ಆಯಿತು, ಸೆಕೆಂಡು ಲೋವರ್ ಬಸ್ಟ್ ಆಯಿತು. ಇದನ್ನು ಮೇಲ್ಗಡೆ ಇರುವಂಥದ್ದನ್ನು ಅಪ್ಪರ್ ಚೆಸ್ಟ್ ಅಂತೀವಿ, ಲೋವರ್ ಚೆಸ್ಟ್ ಅಂತೀವಿ. ನೆಕ್ಸ್ಟ್ ವೆಸ್ಟ್ ಎಲ್ಲಿ ತೆಗಿಬೇಕು? ಕೆಲವರಿಗೆ ಅಂದಾಜಾಗಲ್ಲ. ಒಂದು ನಾವು ಬಸ್ಟ್ ಅಂದರೆ ಲೆಂತ್ ಸಿಗ್ತಲ್ವಾ, ಅಲ್ಲಿಂದ ಎಷ್ಟು ಲೆಂತ್ ತೆಗೆದಿರ್ತೀವಿ 2.5-3 ಇಂಚು, ಅದು ಡೌನಿಗೆ ಬಂದು ತೆಗಿಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಸೊಂಟ ಎಲ್ಲಿದೆ ನೋಡಿ, ಈ ಪಾಯಿಂಟು ಮೂವ್ ಮಾಡಿದಾಗ ಇಲ್ಲಿ ನಮಗೆ ಒಳಗಡೆ ಹೋಗುತ್ತೆ. ಆ ಪಾಯಿಂಟ್ ನಮ್ಮದು ವೆಸ್ಟ್ ಪಾಯಿಂಟ್. ಓಕೆನಾ? ಸೊ ಇಲ್ಲೆಲ್ಲ ತೆಗಿಯೋಕ್ಕೆ ಹೋಗಬೇಡಿ. ಕೆಲವರು ಇಲ್ಲೆಲ್ಲ ತೆಗಿತಾರೆ ಟೈಟಾಗಿ, ಆ ಥರ ಎಲ್ಲ ತೆಗಿಬಾರ್ದು. ಮತ್ತು ಲೂಸ್ ಕೊಡಬಾರ್ದು ವೆಸ್ಟ್ ಸುತ್ತಳತೆ ತೆಗಿಬೇಕಾದ್ರೆ. ಇದು ಮೇಲ್ಭಾಗದ ಇದೆ ಸುತ್ತಳತೆ, ಇದು ಮಧ್ಯಭಾಗದ ಸುತ್ತಳತೆ, ಇದು ಸೊಂಟದ ಸುತ್ತಳತೆ. ಸೊ ಸೊಂಟದ ಸುತ್ತಳತೆ ತೆಗಿಬೇಕಾದ್ರೆ ಟೈಟಾಗಿ ಹಿಡ್ಕೊಳ್ಳಿ. ನನಗೆ ಈ ಲೆಂತ್ ಡಿಸೈಡ್ ಆಗಿದೆ. ನನಗೆ ಹೇಗೆ, ನಾನು ಚೆಕ್ ಮಾಡಿದೆ ಅಲ್ವಾ, ಫಸ್ಟು ಇಲ್ಲಿಂದ 1.5ಇಂದ 2 ಇಂಚು ಡೌನ್ ಬರಬೇಕು. ಸೊ ಎಷ್ಟು ಬರ್ತಾ ಇದೆ? ತುಂಬ ಟೈಟ್ ಹಿಡಿಬೇಡಿ. ಹಿಂಗೆ ಕೂತಾಗ ಉಸಿರಾಡೋಕ್ಕಾಗಲ್ಲ ಅವರಿಗೆ ಬ್ಲೌಸ್ಗಳು ಹಾಕ್ಕೊಂಡು. ಇವನ್ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ. ಸೊ ಅದರಿಂದ ಕಂಫರ್ಟಬಲ್ ಆಗಿರಬೇಕು ಅವರಿಗೆ. ತುಂಬ ಟೈಟು ಇರಬಾರ್ದು, ತುಂಬ ಲೂಸು ಇರಬಾರ್ದು. ಮತ್ತು ಇಲ್ಲಿ ತೆಗಿಬೇಕಾದ್ರೆ ಇದನ್ನು ಡೌನಿಗೆ ತೊಗೊಂಡೋಗಿ ಹಿಂಗೆ ತೆಗಿಬೇಡಿ. ಇದು ಮೇಲೆ ಇರಬೇಕು. ಎಲ್ಲಿ ಡಿಸೈಡ್ ಆಗಿದೆ ಅಂದರೆ ಬ್ಯಾಕ್ ಸೈಡ್ ಲೆಂತ್ ಎಲ್ಲಿ ಡಿಸೈಡ್ ಆಯಿತು ನನಗೆ ಫೀಲ್ ಮಾಡಿದೆ. ನಾನು ಎಲ್ಲಿ ಡಿಸೈಡ್ ಮಾಡಿದೆ, ಇಲ್ಲಿಗೆ 14 ಇಂಚಿಗೆ ಡಿಸೈಡ್ ಮಾಡಿದೆ. ಆ 14 ಇಂಚಿಂದ ಈ ರೀತಿ ಹಿಡಿದಾಗ ಸೊ ಇದು ಟೈಟ್ ಅನ್ನಿಸ್ತಿದೆ ನಂಗೆ ಸ್ವಲ್ಪ. 32 ಕಂಫರ್ಟಬಲ್ ಆಗಿದೆ ನೋಡಿ. ನಿಮ್ಗೆ ಇಲ್ಲೇ ಫೀಲ್ ಗೊತ್ತಾಗುತ್ತೆ. ನಾನೇ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹಿಡಿದಾಗ ನಾನಿನ್ನು ಕುತ್ಕೊಂಡ್ರೆ ಅಂತೂ ನಂಗೆ ಉಸಿರೇ ಆಡೋದಿಲ್ಲ. ಸೊ ಆ ರೀತಿ ಎಲ್ಲ ಕಂಫರ್ಟಬಲ್ ಆಗಿ ಇಲ್ದೆಲ್ಲ ಇರಲ್ಲ. ಬ್ಲೌಸ್ ಮೆಜರ್ಮೆಂಟ್ ತೆಗಿಬಾರ್ದು. 32 ನನಗೆ ಎಕ್ಸಾಕ್ಟ್ ಸೂಟ್ ಆಗುತ್ತೆ. ಮತ್ತು ಬ್ಲೌಸ್ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಕೆಲವ್ರದ್ದು ಹೇಗಿರುತ್ತೆ ಅಂದರೆ ಹೆವಿ ಬಸ್ಟ್ ಇರುತ್ತೆ. ಅಂದರೆ ಅಪ್ಪರ್ ಚೆಸ್ಟ್ ನಾರ್ಮಲ್ ಸೈಜ್ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ 2 ಇಂಚ್ ಡಿಫ್ರೆನ್ಸ್ ಇರುತ್ತೆ. ಅಪ್ಪರ್ ಚೆಸ್ಟಿಗೂ ಮಿಡಲ್ ಚೆಸ್ಟಿಗೂ 2 ಇಂಚ್ ಡಿಫ್ರೆನ್ಸ್, ಮಿಡ್ ಚೆಸ್ಟಿಗೂ ವೆಸ್ಟಿಗೂ 2 ಇಂಚ್ ಡಿಫ್ರೆನ್ಸ್, ಆ ರೀತಿ ಇರುತ್ತೆ. ಒಂದು ವೇಳೆ ನಿಮ್ಗೆ ಆ ರೀತಿ ಇಲ್ಲ ಅಂತಂದರೆ ಅದು ಹೆವಿ ಬಸ್ಟ್ ಅಂತ, ಅದಕ್ಕೆ ಬೇರೆ ಕಟಿಂಗ್ಸ್ ಬರುತ್ತೆ. ಈಗ ನಾನು ನಾರ್ಮಲ್ ಸೈಜಿನ ಒಂದು ಕಟಿಂಗ್ಸ್ ಹೇಳ್ಕೊಡ್ತಾ ಇರೋದ್ರಿಂದ ಈಗ ನಾರ್ಮಲ್ ಆಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ಬರುವಂತಹ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ಮಾಸ್ಟರ್ಸ್ ಕ್ಲಾಸ್ ಆಗಿರೋದ್ರಿಂದ ಯಾರೂ ಫ್ರೀಯಾಗಿ ಇಷ್ಟೊಂದು ಇದು ಮಾಡಿ ಹೇಳ್ಕೊಡೋದಿಲ್ಲ.
ಕೆಲವ್ರಿಗೆ ತುಂಬ ನನ್ನ ಸ್ಟೂಡೆಂಟ್ಸ್ ಕೂಡ ಲೈವ್ ಕ್ಲಾಸ್ ಸ್ಟೂಡೆಂಟ್ಸ್ ಕೂಡ ಮಾಡಿ ಮೇಡಮ್ ಅಂತ ಕೇಳ್ತಾ ಇದ್ರು. ಸೊ ನನಗೆ ಒಂದು ಬ್ಲೌಸ್ ಕೋರ್ಸ್ ಹೇಳ್ಕೊಡೋದ್ರಿಂದ ನನಗೇನು ಲಾಸ್ ಆಗೋದಿಲ್ಲ. ಯಾಕೆ ಅಂತಂದರೆ ನಾನಿವಾಗ ಸ್ಟಾಪ್ ಮಾಡಿರೋದ್ರಿಂದ ಕ್ಲಾಸಸ್ಗಳನ್ನು ನೆಕ್ಸ್ಟ್ ಅಕಾಡೆಮಿ ಓಪನ್ ಮಾಡಿದಾಗಲೇ ಎಗೈನ್ ನಾನು ಸ್ಟಾರ್ಟ್ ಮಾಡಬೇಕು. ಸೊ ಅದರಿಂದ ಸ್ವಲ್ಪ ಹೋಗಲಿ ಕಲೀಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಮನೇಲಿರುವಂಥ ಸಣ್ಣ ಪುಟ್ಟ ಉದ್ಯೋಗಗಳನ್ನಾಗಲಿ ಮಾಡಲಿ, ಅಥವಾ ಹುಡುಗರು ಏನೂ ಕೆಲಸ ಮಾಡಲ್ಲ, ಒಂದು ಮಿಷಿನ್ ತಂದಿಟ್ಕೊಳ್ಳಿ ನೀವು ಸಾಕು, ವಿತಿನ್ 20,000 ಒಳಗಡೆ ಆರಾಮಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿ, ಒಂದು ದಿನಕ್ಕೆ ಸಾಕು 500 600 ಚಾರ್ಜ್ ಮಾಡಿ. ಕಂಪ್ಲೀಟಾಗಿ ಫಿನಿಶಿಂಗು ಕಟ್ಟಿಂಗು ಕಲ್ತ್ಕೊಂಡು ನಂತರ ಮೊದಲು ಮಿಷಿನ್ ತಗೊಳ್ಳಿ. ಸ್ಟಿಚಿಂಗ್ ಬೇಸಿಕ್ ಲೆವೆಲಲ್ಲಿ ಕೂಡ ಸ್ಟಿಚಿಂಗ್ನ ಹಾಕ್ತಾ ಹೋಗ್ತೀನಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ಕಂಟಿನ್ಯೂಸ್ ವೀಡಿಯೋಸ್ ಕೊಡೋಕ್ಕಾಗ್ತಿಲ್ಲ, ನನಗೂ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾವಾಗ ಫ್ರೀ ಅನಿಸುತ್ತೋ ಅವಾಗೆಲ್ಲ ವೀಡಿಯೋಸ್ ಮಾಡ್ತೀನಿ, ಬಟ್ ಆದಷ್ಟು ಬೇಗ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೂ ದೊಡ್ಡ ಮಗ ಇರೋದ್ರಿಂದ ಅವನದು ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕಾಗುತ್ತೆ, ಅವನಿಗೂ ಟ್ಯೂಷನ್ಸ್ ಎಲ್ಲ ತೊಗೊಳೋದ್ರಿಂದ ನಾನು ಅವನ ಕಡೆನೂ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಇವಾಗ ಪಾಪು ಮಲಗಿದ್ದಾನೆ, ಆ ಮೂಮೆಂಟಲ್ಲಿ ನಾನು ವೀಡಿಯೋಸ್ಗಳನ್ನು ಮಾಡ್ಕೊಂಡು ಬಿಡ್ತೀನಿ. ಮತ್ತು ವೀಡಿಯೋಸ್ ಕ್ಲಿಯರ್ ಇಲ್ಲ ಅಂದ್ರೂ ಏನು ಅಂದ್ಕೋಬೇಡಿ, ನನಗೆ ತುಂಬ ಟೆಕ್ನಿಕಲಿ ಎಲ್ಲ ಇದೆಲ್ಲ ಇಟ್ಕೊಂಡೆಲ್ಲ ಟೀಚ್ ಮಾಡೋಕ್ಕೆ ಬರಲ್ಲ. ನ್ಯಾಚುರಲ್ ಬೆಳಕೇನಿದೆ ಅದನ್ನ ಇಟ್ಕೊಂಡು ನಾನು ಗೈಡ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಅನ್ಸೋ ಮೆಥಡ್ಗಳನ್ನ ನಾನು ಫಾಲೋ ಮಾಡ್ತೀನಿ. ತುಂಬ ಟ್ರಿಕ್ಕಿಯಾಗಿ ತಲೆ ಕೆಡಿಸ್ಕೊಂಡೆಲ್ಲ ಮಾಡೋವಂಥ ಬಿಹೇವಿಯರ್ ಅಂತೂ ನನಗಿಲ್ವೇ ಇಲ್ಲ. ಸೊ ಕ್ಲಿಯರ್ ಆಯಿತಾ ಫ್ರಂಟು ಎಲ್ಲ. ನೆಕ್ಸ್ಟ್ ಯಾವುದು ಮೆಷರ್ಮೆಂಟಲ್ಲಿ ಏನು ತೆಗೆದ್ವಿ ಈಗ? ಅಪ್ಪರ್ ಚೆಸ್ಟ್ 36, ಲೋವರ್ ಚೆಸ್ಟ್ 38. ಇದು ಅಪ್ಪರ್ ಬಸ್ಟ್ ಆಗಿರಬಹುದು, ಅಪೆಕ್ಸ ಅಂತ ಕರಿತೀವಿ ಈ ಪೊಸಿಷನ್ನ. ಇದನ್ನು ಮೇಲ್ಭಾಗದ ಎದೆ ಸುತ್ತಳತೆ, ಮಧ್ಯಭಾಗದ ಎದೆ ಸುತ್ತಳತೆ, ತಳಭಾಗದ ಎದೆ ಸುತ್ತಳತೆ ಅಂತ ಕರಿತೀವಿ. ಅದಾದಮೇಲೆ ಏನು ಬರುತ್ತೆ, ನಮ್ಮ ಒಂದು ವೆಸ್ಟ್ ರೌಂಡ್ ಅಂತ ಕರಿತೀವಿ. ಸೊ ವೆಸ್ಟ್ ಲೆಂತ್ ಎಲ್ಲಿ ಡಿಸೈಡ್ ಮಾಡಿದ್ವಿ? ಅಪೆಕ್ಸ್ ಪಾಯಿಂಟ್ ಲೆಂತ್ ಸಿಕ್ಕಿದ ತಕ್ಷಣ ವೆಸ್ಟ್ ಲೆಂತ್ ಡಿಸೈಡ್ ಆಗಿಬಿಡ್ತು. ಎಷ್ಟು ಲೆಂತ್ ಬಂತು ನಂದು? 14.5 ನಂದು ಬಸ್ಟ್ ಲೆಂತ್ ಬಂತು. ಬಸ್ಟ್ ಲೆಂತಿಗೆ ನಾನು ಎಷ್ಟು ಆ್ಯಡ್ ಮಾಡ್ಕೋಬೋದು ಅದು ನನ್ನ ಇಷ್ಟ. 1.5 ಆದರೂ ಮಾಡ್ಕೋಬೋದು, 2 ಇಂಚಸ್ ಆದರೂ ಮಾಡ್ಕೋಬಹುದು. ಸೊ 14ಇಂದ ನಾನು 14.5ಇಂದ 16 ಕೊಡ್ತೀನಿ ಸಾಕು ನನಗೆ. ಅಂದರೆ 1.5 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಹೌದು, 1.5 ಇಂಚ್ ಆ್ಯಡ್ ಮಾಡ್ತೀನಿ. 1.5 ಇಂಚ್ ಆ್ಯಡ್ ಮಾಡಿದ್ರೆ 14.5ಗೆ 16 ಆಗುತ್ತೆ. ಸೊ ನಂದು ಕಂಪ್ಲೀಟ್ ಬ್ಲೌಸ್ ಫ್ರಂಟ್ ಲೆಂತ್ ಬಂದು 16 ಇಂಚ್. ಅದಾದ ನಂತರ ಹಾರ್ಮೋಲ್ ಡಿಸೈಡ್ ಮಾಡಬೇಕು. ಎಲ್ಲಿ ಡಿಸೈಡ್ ಮಾಡಬೇಕು ಹಾರ್ಮೋಲು? ಎಲ್ಲೆಲ್ಲೋ ತೆಗಿಬಾರ್ದು. ಇಲ್ಲಿ ನೀವು ಶೋಲ್ಡರ್ ಪಾಯಿಂಟ್ ಡಿಸೈಡ್ ಮಾಡಿದರೆ ಇಲ್ಲಿಗೆ ಎಂಡ್ ಮಾಡಬೇಕು. ನಿಮ್ಮ ಒಂದು ಮೆಷರ್ಮೆಂಟ್ ಟೇಪ್ ಹಿಡಿಯೋದು ಇಲ್ಲೇ ಹಿಡಿಬೇಕು. ಇಲ್ಲಿ ಹಿಡಿಯೋದಾಗಿರ್ಬೋದು, ಇಲ್ಲಿ ಹಿಡಿಯೋದು ಹಾಗೆಲ್ಲ ಮಾಡಬಾರ್ದು. ಅದನ್ನು ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನೋಡಿ, ಎಲ್ಲಿ ನಿಮ್ಮ ಒಂದು ಶೋಲ್ಡರ್ ಪಾಯಿಂಟ್ ಎಂಡ್ ಆಗಿತ್ತು ಅಲ್ಲಿಗೆ ಕಂಫರ್ಟಬಲ್ ಆಗಿ ನಿಂತ್ಕೊಳ್ಳಿ. ಸೊ 16 ನನಗೆ ತುಂಬ ಕಂಫರ್ಟಬಲ್ ಅನ್ನಿಸ್ತಿದೆ. ನೋಡಿ, ಈ ಥರನೂ ಹಿಡಿದು ಚೆಕ್ ಮಾಡಬೇಕು. ಮೇಲೆಲ್ಲ ಎತ್ತಿ ಹಾರ್ಮೋಲು ತೆಗಿಯೋಕ್ಕೆ ಹೋದಾಗ ಲೂಸ್ ಆಗುತ್ತೆ, ಹಾರ್ಮೋಲ್ ಮೆಷರ್ಮೆಂಟ್ ಲೂಸ್ ಆಗುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಕ್ಲೈಂಟ್ಸಿಗೆ ಕಂಫರ್ಟಬಲ್ ಆಗಿ ಹಿಂಗೆ ಮೆಷರ್ಮೆಂಟ್ ಒಳಗಡೆ ಹಾರ್ಮೋಲಿಗೆ ಹೋಗೋಕ್ಕೆ ಬಿಡಬೇಕು ಫ್ರೀಯಾಗಿ. ಅದಾದಮೇಲೆ ಎಲ್ಲಿ ನಾವು ಶೋಲ್ಡರ್ ಎಂಡಿಂಗ್ ಪಾಯಿಂಟ್ ತೊಗೊಂಡ್ವಿ ಅಲ್ಲಿಗೆ ಚೆಕ್ ಮಾಡಿದಾಗ ನಿಮಗೆ ಟೈಟಾಗಿ ಹಿಡೀರಿ. ಹಾರ್ಮೋಲ್ ಲೂಸಾಗಿ ಹಿಡಿಬಾರ್ದು, ತುಂಬ ಬಿಗಿ ಮಾಡಿ ಉಸಿರಾಡೋಕ್ಕಾಗ್ದಲೇ ಇರೋಷ್ಟೆಲ್ಲ ಇದು ಮಾಡಬಾರ್ದು. ಕ್ಲೈಂಟಿಗೆ ಕೇಳಬೇಕು ಕಂಫರ್ಟಬಲ್ ಆಗಿದೆಯಾ ಅಂತ, ನಿಮಗೂ ಅಂದಾಜಾಗಬೇಕು. ಅದು 16 ಇದೆ ನೋಡಿ, 16 ಬರ್ತಾ ಇದೆ, ಇಲ್ಲಿ 16 ಬರ್ತಾ ಇದೆ. ಸೊ 16 ಇದೆ ಹಾರ್ಮೋಲ್. ಅದಾದ ನಂತರ ಎಲ್ಲಿ ನಮ್ಮ ಶೋಲ್ಡರ್ ಎಂಡ್ ಆಗ್ತಾ ಇದೆ ಅಲ್ಲಿಂದನೇ ಸ್ಲೀವ್ ಲೆಂತ್ ಆಗಿರ್ಬೋದು ಹಾರ್ಮೋಲ್ ರೌಂಡ್ ತೆಗಿಬೇಕು. ಇಲ್ಲಿ ಮುಂದೆ ಬಂದು ತೆಗೆಯೋದು, ಹಿಂದೆ ಹೋಗಿ ತೆಗೆಯೋದು ಮಾಡಿದ್ರೆ ಮೆಷರ್ಮೆಂಟ್ ರಾಂಗ್ ಆಗುತ್ತೆ ಬ್ಲೌಸಲ್ಲಿ. ಸೊ ಅಗೇನ್ ಇಲ್ಲಿ ಎಲ್ಲಿ ಶೋಲ್ಡರ್ ಪಾಯಿಂಟ್ ಸಿಗ್ತಾ ಇದೆ ಅಲ್ಲಿಂದನೇ ಈ ರೀತಿ ಮೆಷರ್ಮೆಂಟ್ ಟೇಪ್ ಸೆಂಟರಿಗೆ ಇಟ್ಕೊಳ್ಳಿ. ಈ ಥರ ಡಿಸೈಡ್ ಮಾಡಿ. ಮೊದಲು ಕ್ಯಾಪ್ ಸ್ಲೀವ್ಸ್ ಬರುತ್ತೆ 3 ಇಂಚ್ ಅಥವಾ 2.5 ಇಂಚಿಗೆ. ಸೊ ಈ ಮೆಷರ್ಮೆಂಟ್ಸ್ಗಳನ್ನ ತಗೋಬೇಕಾದ್ರೆ ಮೊದಲು 2.5,
2.5 ನಿಮ್ಮ ಒಂದು ಸುತ್ತಳತೆ ತೆಗಿಬೇಕು. ಅದಾದಮೇಲೆ ಕ್ಯಾಪ್ ಸ್ಲೀವ್ಸ್ ಆದಮೇಲೆ ಶಾರ್ಟ್ ಸ್ಲೀವ್ಸ್ ಬರೋದು ಎಲ್ಲಿಗೆ ಬರುತ್ತೆ, 5 ಇಂಚಿಗೆ ಬರುತ್ತೆ ಅಥವಾ 6 ಇಂಚಿಗೆ ಬರುತ್ತೆ. ಅದಾದಮೇಲೆ ನಾರ್ಮಲ್ ಸ್ಲೀವ್ ಲೆಂತ್ ಬಂದು ನನಗೆ 11 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ ಎಲ್ಬೋ ಸ್ಲೀವ್ ಲೆಂತ್ ಅಂತ ಕರಿತೀವಿ. ಅದನ್ನು ಹೇಗೆ ತೆಗಿಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಅಲ್ವಾ, ಇಲ್ಲಿ ಈ ಪೊಸಿಷನ್ ಇಲ್ಲಿ ಎಂಡ್ ಆಗೋದನ್ನು ನೀವು ಚೆಕ್ ಮಾಡಿ ಕ್ಲೈಂಟಿಗೂ ಅದೇ ಥರ ನೋಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ನೀವು ಇಲ್ಲಿ ಹಿಡ್ಕೊಂಡು ಇಲ್ಲಿ ನೋಡಿದಾಗ 12 ಇಂಚ್ 13 ಇಂಚ್ ಹೋಗ್ಬಿಡುತ್ತೆ. ಈ ಥರ ಮೊಣಕೈ ಅಂತ ಏನು ಕರಿತೀವಿ ಅದನ್ನು ಫೋಲ್ಡ್ ಮಾಡಿಸಿ ನಾವು ಮೆಜರ್ಮೆಂಟ್ ತೊಗೊಳಕ್ಕೆ ಹೋದಾಗ ರಿಂಕಲ್ಸ್ ಬರುತ್ತೆ ನಾವು ಸ್ಟಿಚ್ ಮಾಡಾದ್ಮೇಲೆ. ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಎಂಡ್ ಆಗ್ತಾಯಿದೆ, ಇಲ್ಲಿ. ಅದನ್ನು ಹೇಗೆ ಡಿಸೈಡ್ ಮಾಡಬೇಕು, ನಾನು ಕಾಣಿಸ್ತಾ ಇಲ್ಲ ಅದರಿಂದ ನಾನು ಈ ಕಡೆ ಫ್ರಂಟಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿಡಿರಿ, ಇಲ್ಲಿಂದ ಹಿಡಿದಾಗ 11.5ಗೆ ಎಂಡ್ ಆಗ್ತಾ ಇದೆ. ಚೆಕ್ ಮಾಡ್ತಾ ಇದ್ದೀರಾ, ಇಲ್ಲಿ 11.5. ಸೊ ನನ್ನ ಸ್ಲೀವ್ ಲೆಂತ್, ಫುಲ್ ಸ್ಲೀವ್ ಲೆಂತ್ ಎಷ್ಟು ಬರ್ತಿದೆ, ಫುಲ್ ಸ್ಲೀವ್ ಲೆಂತ್ 10.5 11 ಒಳಗಡೆ ಡಿಸೈಡ್ ಮಾಡ್ಬೋದು. ತುಂಬ ಹೈಟ್ ಇದ್ದಾರೆ ಅಂದರೆ 11.5 12ವರೆಗೂ ಹೋಗುತ್ತೆ. ಸೊ ಅದಾದ ನಂತರ ಸ್ಲೀವ್ ರೌಂಡ್, ಎಲ್ಲಿ ಕ್ಯಾಪ್ ಸ್ಲೀವ್ಸ್ ತಗೋಬೇಕಾದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಲೂಸಾಗಿ ತಗೋಬೇಕು. ಹೇಗೆ ನೋಡಿ, ಯಾಕೆ ಅಂತಂದರೆ ಕ್ಯಾಪ್ ಸ್ಲೀವ್ಸ್ ತಗೋಬೇಕಾದ್ರೆ ಸ್ವಲ್ಪ ಈ ಪೊಸಿಷನ್ ಫ್ರೀ ಆಗಿರಬೇಕು. ಕ್ಯಾಪ್ ಅಂದರೆ ಹೀಗಿರುತ್ತೆ, ಕ್ಯಾಪ್ನ ಈಗ ಹಾಕಿದಾಗ ಹೇಗೆ ಎದ್ದಿರುತ್ತೆ ಆ ರೀತಿ ಇರಬೇಕು. ಅದನ್ನು ಕ್ಯಾಪ್ ಸ್ಲೀವ್ಸ್ ಅಂತ ಕರಿತೀವಿ. ಅದನ್ನು ಕೆಲವರು ತುಂಬ ಟೈಟಾಗಿ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ. ಕೆಲವೊಂದು ಬಾಡಿ ಸ್ಟ್ರಕ್ಚರಿಗೆ ಅದು ಸೂಟ್ ಆಗಲ್ಲ. ದಪ್ಪ ಎಲ್ಲ ಇದ್ದಾರೆ ಅಂತ ಹೇಳಿದ್ರೆ ಕ್ಯಾಪ್ ಸ್ಲೀವ್ಸಿಗೆ ಫ್ರೀಯಾಗಿದ್ರೇ ಅವರಿಗೆ ಸೂಟ್ ಆಗುತ್ತೆ, ಇಲ್ಲ ಅಂದರೆ ಸೂಟ್ ಆಗೋದಿಲ್ಲ. ಸೊ ಕ್ಯಾಪ್ ಸ್ಲೀವ್ಸಿಗೆ ಏನು ಮಾಡಬೇಕು, ಈ ರೀತಿ ಮೂವ್ ಮಾಡಿಸಿ. ಈ ಮೂವ್ ಮಾಡಿಸ್ಬಿಟ್ಟು 4 ಫಿಂಗರ್ಸ್ನ ಒಳಗಡೆ ಹಾಕಿ ಮೆಜರ್ಮೆಂಟ್ ತೆಗೀರಿ ಕ್ಯಾಪ್ ಸ್ಲೀವ್ಸಿಗೆ. ಅದಾದಮೇಲೆ ನಾರ್ಮಲ್ ಸ್ಲೀವ್ಸಿಗೆ ಏನು ಮಾಡಬೇಕು, ಈ ರೀತಿ ಹಿಡೀರಿ. ನಂಗೆ ಕಷ್ಟ ಆಗ್ತಿದೆ ಸಿಂಗಲ್ ಆಗಿ ತೊಗೊಳ್ಳೋದ್ರಿಂದ, ಬಟ್ ತೋರಿಸ್ತೀನಿ ನನಗೆ. ನೋಡಿ 12 ಇಂಚ್. ತುಂಬ ಟೈಟ್ ತೆಗಿಬಾರ್ದು, ಹಿಂಗೆ ಹಿಡಿದಾಗ ಅವರಿಗೆ ತುಂಬ ಟೈಟ್ ಅನ್ನಿಸ್ಬಾರ್ದು. ಓಕೆನಾ? ಸೊ 12 ಇಂಚ್ ಬರ್ತಾ ಇದೆ. ಅದಾದ ನಂತರ ಇಲ್ಲಿ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಒಂದು ಫಿಂಗರ್ ಒಳಗಡೆ ಹಾಕಿ ಈ ರೀತಿ ಹಿಡಿಬೇಕು. ಈ ಪೊಸಿಷನಲ್ಲಿ ಹಿಂಗೆ ಹಿಡಿಬೇಕು. ಯಾಕೆ ಅಂತ ಹೇಳಿದ್ರೆ ಸ್ಟಿಚ್ ಮಾಡಬೇಕಾದ್ರೆ ಈ ಪೊಸಿಷನ್ ಏನಿರುತ್ತೆ ಸಣ್ಣ ಇರುತ್ತೆ. ಈ ಥರ ಮೆಜರ್ಮೆಂಟ್ ತೊಗೊಂಡಾಗ ಅವ್ರು ಕುತ್ಕೊಂಡಾಗ ಈ ರೀತಿ ಮೂವ್ ಮಾಡಿದಾಗ ಎಕ್ಸಾಕ್ಟ್ ಮೆಜರ್ಮೆಂಟ್ ಸಿಗುತ್ತೆ. ಇಲ್ಲಿ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಈ ರೀತಿ ಹಿಡ್ಕೊಂಡೇ ತೆಗಿಯೋದಕ್ಕೆ ಹೇಳಬೇಕು. ಅದಾದಮೇಲೆ 3/4 ಸ್ಲೀವ್ಸು ಅಷ್ಟೇ ಲೆಂತ್ ತೆಗೀರಿ. ಲೆಂತ್ ಆದ ನಂತರ ಎಷ್ಟು ಬೇಕು ಅಂತ ಡಿಸೈಡ್ ಮಾಡಿ. 3/4 ಸ್ಲೀವ್ಸ್ಗಳು ಕೂಡ ಇದು ಅಷ್ಟೇ. ಮೆಜರ್ಮೆಂಟ್ ತೆಗಿಬೇಕಾದ್ರೆ ಈ ರೀತಿ ಹಿಡಿಸ್ಬಿಟ್ಟು ತೆಗೀರಿ, ಹಿಂಗೆ ಹಿಡಿದ್ಬಿಟ್ಟು ತೆಗಿಬೇಡಿ. ಕೆಲವ್ರಿಗೆ ಕಟ್ ಮಾಡಿ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಅವ್ರಿಗೆ ಎಷ್ಟು ಲೂಸ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಅದಾದ ನಂತರ ನಾರ್ಮಲ್ ಇಲ್ಲಿಯ ಒಂದು ಮೆಜರ್ಮೆಂಟ್ ಹೀಗೆ. ಅದಾದ ನಂತರ ಕಂಪ್ಲೀಟ್ ಗ್ಯಾದರಿಂಗ್ ಸ್ಲೀವ್ಸ್ ಎಲ್ಲ ಇದ್ದರೆ ಈ ರೀತಿ ಇಲ್ಲಿಯ ಒಂದು ಮೆಜರ್ಮೆಂಟ್ ತೊಗೋಬೇಕು. ಯಾಕೆ ಅಂತ ಹೇಳಿದ್ರೆ ಸ್ಲೀವ್ಸ್ ಮೂವ್ ಮಾಡಿ ಒಳಗಡೆ ಹೋಗಬೇಕಲ್ಲ, ಅದರಿಂದ. ಸೊ ಇಲ್ಲಿಗೆ ಕಂಪ್ಲೀಟ್ ಮೆಜರ್ಮೆಂಟ್ ಹೇಗೆ ಬ್ಲೌಸು ತೊಗೊಳ್ಳೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಹೇಳಿರುವಂಥ ಮೆಥಡಲ್ಲೇ ತೊಗೊಂಡ್ರೆ
ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮೆಷರ್ಮೆಂಟು ನೀವೊಂದು ಬಾಡಿ ಸ್ಟ್ರಕ್ಚರ್ಸ್ ಏನಿರುತ್ತೆ ಬೇರೆ ಬೇರೆ ಕ್ಲೈಂಟ್ಸ್ಗಳಿಗೆ ಟ್ರೈ ಮಾಡಬೇಕು. ಈಗ ನಾನು ಸ್ಲಿಮ್ ಇದ್ದೀನಿ, ಸ್ವಲ್ಪ ತುಂಬ ಫ್ಯಾಟಿ ಆಗಿರ್ತಾರೆ, ಅಂಥವ್ರದ್ದು ಮೆಷರ್ಮೆಂಟ್ ತೆಗೆದು ಟ್ರಯಲ್ ನೋಡಬೇಕು. ಅದಾದಮೇಲೆ ತುಂಬ ಸ್ಲಿಮ್ ಇರ್ತಾರೆ, ಅಂಥವ್ರ ಮೆಷರ್ಮೆಂಟ್ ತೆಗಿಬೇಕು. ತುಂಬ ಲೆಂತ್ ಇರ್ತಾರೆ, ಅಂಥವ್ರ ಮೆಷರ್ಮೆಂಟ್ ತೆಗಿಬೇಕು. ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸ್ಟಿಚ್ ಮಾಡಿ ಫಸ್ಟು ನೀವು ಫ್ರೀಯಾಗಿ ಮಾಡಿ. ಒಂದು 4-5 ಬ್ಲೌಸು ಯಾರನ್ನಾದ್ರೂ ಕ್ಲೈಂಟ್ಸ್ನ ಕರೀರಿ, ಅಕ್ಕಪಕ್ಕದವರೇ ಫ್ರೆಂಡ್ಸ್ ಇರ್ತಾರೆ, ಒಂದು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಕೇಳಿ ಫ್ರೀಯಾಗಿ ಮಾಡಿಕೊಡಿ. ಅಥವಾ ಆಗೋದೇ ಇಲ್ಲ ಅಂದರೆ ನಾರ್ಮಲ್ ನಿಮ್ದು ಏನು ರೇಟ್ಸ್ ತೊಗೋತಿರ್ತೀರಲ್ಲ ಆ ರೇಟಲ್ಲೇ ಮಾಡಿಕೊಡಿ. ಫ್ರೀಯಾಗೂ ಮಾಡಿಕೊಡೋದು ಲಾಸ್ ಆಗುತ್ತೆ ಅಂತ ಅನಿಸಿದ್ರೆ ನಿಮಗೆ. ಕಲಿಯಬೇಕಾದ್ರೆ ನಾವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ಕಲಿತಾದ್ಮೇಲೆ ಡಿಮ್ಯಾಂಡ್ ಮಾಡಿ. ಕಲಿಯೋದಕ್ಕಿಂತ ಮುಂಚೆ ಖಂಡಿತ ಯಾರಿಗೂ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ. ಬಜೆಟ್ನ ತುಂಬ ಡಿಮ್ಯಾಂಡ್ ಮಾಡಿ ಕ್ಲೈಂಟ್ಸ್ ಹತ್ರ ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಬ್ಲೌಸ್ ಮೆಷರ್ಮೆಂಟು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ನಾನು ಮೆಷರ್ಮೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಲೌಸ್ ಕೋರ್ಸ್ ಏನು ನಡೀತಾ ಇದೆ, ಇದು ಮಾಸ್ಟರ್ಸ್ ಕ್ಲಾಸ್ ಫಸ್ಟ್ ಡೇ. ಮೆಷರ್ಮೆಂಟ್ಸ್ನ ಕ್ಲಿಯರ್ ಮಾಡಿದ್ದೀನಿ. ಕ್ಲೈಂಟ್ಸಿಗೆ ಮೆಷರ್ಮೆಂಟ್ಸ್ ತೊಗೊಳ್ಬೇಕಾದ್ರೂ ನೀವು ಇದೇ ರೀತಿ ತೊಗೋಬೇಕು. ಈವನ್ ನಿಮ್ಮ ಪರ್ಸ್ನಲ್ ಮೆಷರ್ಮೆಂಟ್ ತೊಗೊಳ್ಬೇಕಾದ್ರೂ ಕೂಡ ಇದೇ ರೀತಿ ತೊಗೋಬೇಕು. ಆದಷ್ಟು ಬೊಟಿಕ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಅಷ್ಟೇ, ಮೆಷರ್ಮೆಂಟ್ಸ್ಗಳು ಯಾವಾಗಲೂ ಕೂಡ ತುಂಬ ಮಾಸ್ಟರ್ಸ್ ಕೈಗೆ ಕೊಡೋದಲ್ಲೇ, ಅಂದರೆ ತುಂಬ ಹೆವಿ ವರ್ಕ್ ಮಾಡ್ತಿದೆ ಅಂತ ಹೇಳಿದ್ರೆ ಡಿಸೈನರ್ಸಿಗೆ ತುಂಬ ಹೆವಿ ವರ್ಕ್ ಇರುವಾಗ ಡಿಪೆಂಡ್ ಆಗೋದು ಒಳ್ಳೆಯದು. ಬಟ್ ಸಿಂಗಲ್ಲಾಗಿ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮೆಷರ್ಮೆಂಟ್ಸ್ ತೆಗೆಯೋದಕ್ಕೆ ಬರಬೇಕು ಕ್ಲೈಂಟಿಗೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಅಂದಾಜಾಗಬೇಕು, ಏನು ತೊಗೊಂಡ್ರೆ ಏನಾಗುತ್ತೆ, ಯಾವ ಮೆಷರ್ಮೆಂಟ್ ತೊಗೊಂಡ್ರೆ ಎಕ್ಸಾಕ್ಟ್ ಇದೆ ಇಲ್ಲ. ಆವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಸ್ಮಾಲ್ ಸೈಜಿಗೆ ಇಷ್ಟೇ ಬರಬೇಕು, ಮೀಡಿಯಮ್ ಸೈಜಿಗೆ ಇಷ್ಟೇ ಬರಬೇಕು, ಲಾರ್ಜ್ ಸೈಜಿಗೆ ಇಷ್ಟೇ ಬರಬೇಕು ಅಂತ ಎಕ್ಸಾಕ್ಟ್ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ಮೆಷರ್ಮೆಂಟ್ಸ್ ಅನ್ನೋದು ಬ್ಲೌಸ್ ಮೆಷರ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಪಾರ್ಟ್ ವೈಸ್ ಪಾರ್ಟ್ ಹಾಕ್ಕೊಳ್ತಾ ಹೋಗ್ತೀನಿ. ಎಲ್ಲರೂ ಕಮೆಂಟ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ. ಮಾಸ್ಟರ್ ಕ್ಲಾಸಲ್ಲಿ ಬ್ಲೌಸ್ ಕೋರ್ಸ್ ಫಸ್ಟ್ ಆಗಿದೆ. ಆದಷ್ಟು ಮನೆಯಲ್ಲಿ ಇರುವಂತಹ ಮಹಿಳೆಯರಾಗಿರ್ಬೋದು, ಸುತ್ತಮುತ್ತ ಗೊತ್ತಿರ್ತಾರೆ, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಕಾಲೇಜಿಗೆ ಹೋಗ್ತಿರೋಂಥ ಸ್ಟೂಡೆಂಟ್ಸ್ ಆದರೆ ಡಿಗ್ರಿಗಳಾಗಿರುತ್ತೆ, PUC ಆಗಿರುತ್ತೆ, 10th ಆಗಿರುತ್ತೆ, ಅಥವಾ ಏನು ಓದಿರಲ್ಲ, 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ನಂಬರ್ಸ್ ಎಲ್ಲ ಓದ್ಕೊಳ್ಳೋಕ್ಕೆ ಬರೆಯೋದಕ್ಕೆ ಬರುತ್ತೆ ಅಂದರೆ ದಯವಿಟ್ಟು ವೀಡಿಯೋಸ್ನ ನೋಡಿದರೆ ರೆಫರ್ ಮಾಡಿ, ಅವರಿಗೊಂದು ಯೂಸ್ ಆಗುತ್ತೆ. ಇದರಿಂದ ಏನೂ ಲಾಸ್ ಅಂತೂ ಆಗೋದಿಲ್ಲ ಅಲ್ವಾ. ನಾನು ಯಾವುದೇ ಅರ್ನಿಂಗ್ಸ್ ಪರ್ಪಸ್ ಅಂತ ಹೇಳಿ ಫ್ರೀ ಕಂಟೆಂಟ್ನ ಕೊಡ್ತಾ ಇಲ್ಲ. ಮೇಯ್ನ್ ನನಗೆ ಮೊದಲಿಂದನೂ ಇಂಟೆನ್ಷನ್ ಇತ್ತು, ಕೆಲವೊಂದು ಹಳ್ಳಿಗಳಿಗೆ ಹೋಗಿ ಟೀಚ್ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಬಟ್ ಈಗಿನ ಸಿಚುವೇಷನಲ್ಲಿ ನನಗೆ ಹಳ್ಳಿಗಳಿಗೆಲ್ಲ ಹೋಗಿ ಪರ್ಟಿಕ್ಯುಲರಾಗಿ ಒಂದೊಂದು ಮಿಷಿನ್ ತಗೊಂಡು ಸ್ಟಿಚ್ ಮಾಡಿ ಹೇಳಿಕೊಟ್ಟು ಬರೋ ಅಷ್ಟು ಟೈಮ್ ಇಲ್ಲ, ಮನೆಯಲ್ಲಿ ಅವಕಾಶವೂ ಇಲ್ಲ. ಸೊ ಅದರಿಂದ ನನಗೆ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ, ಆನ್ಲೈನ್ ಇದೆ, ಮನೆಯಿಂದ ನೀವು ಕಲಿಬೋದು, ಬೇರೆಯವ್ರಿಗೂ ಕಲಿಸಿ. ಕೊಡ್ತಾ ಇರೋಂಥ ನೋಟ್ಸ್ನ ನೀಟಾಗಿ ಮಾಡ್ಕೊಳ್ಳಿ. ಏನು ಟೀಚ್ ಮಾಡ್ತಾಯಿದ್ದೀನಿ ಆ ಮೆಥಡ್ಸ್ನ ರೆಗ್ಯುಲರ್ ಫಾಲೋ ಮಾಡಿ ಬೊಟಿಕ್ನ ರನ್ ಮಾಡ್ಬೋದು. ಕ್ಲೀನಾಗಿ ಕಲಿತ್ಕೊಂಡ್ರೆ ನೀವು ಬೇರೆಯವ್ರಿಗೆ ಹೇಳ್ಕೊಡ್ಬೋದು. ಒಂದು 4 ಜನಕ್ಕೆ ಹೇಳ್ಕೊಟ್ರೆ ಅವರಿಗೂ ಹೆಲ್ಪ್ ಆಗುತ್ತಲ್ವ. ಏನಾದರೂ ಒಂದು ಅರ್ನಿಂಗ್ಸ್ ಅಂತ ಇರುತ್ತೆ. ಈಗಿನ ಹೆಣ್ಮಕ್ಳಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಹೋಗೋ ಆಪ್ಷನ್ನು ತುಂಬಾ ಕಡಿಮೆ ಇರುತ್ತೆ ನನ್ನ ಅಂದಾಜಿನ ಪ್ರಕಾರ. ಕೆಲವರಿಗೆ ಡಿಗ್ರಿಗಳಾಗಿದ್ದರೂ ಕೂಡ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು ಇರಬೇಕಾಗುತ್ತೆ. ಬಟ್ ಯಾವಾಗಲೂ ಒಂದೊಂದು ಸಲ ಫೀಲ್ ಆಗುತ್ತೆ ಅವರಿಗೆ, ಏನಾದರೂ ಅರ್ನಿಂಗ್ಸ್ ಮಾಡ್ಬೋದಿತ್ತಲ್ವ, ಏನಾದರೂ ಆಪ್ಷನ್ ಸಿಗ್ಬೋದಿತ್ತಲ್ವ, ಹಂಗಂತ ಹೇಳಿ ಇದನ್ನು ಚೀಪಾಗಿ ಥಿಂಕ್ ಮಾಡಬೇಡಿ ಟೈಲರಿಂಗ್ ಕೋರ್ಸ್ ಅಂತ ಹೇಳಿ. ಇದು ಬೊಟಿಕ್ ಹ್ಯಾಂಡಲ್ ಮಾಡುವಂತಹ ಮಾಸ್ಟರ್ಸ್ ಕೋರ್ಸ್ಗಳನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ, ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ನ. ಈ ಬ್ಲೌಸಲ್ಲಿ ನೀವು ತರೋ ಆದರೆ ಆರಾಮಾಗಿ ಒಂದು ಬೊಟಿಕ್ನ ರನ್ ಮಾಡಬಹುದು. ಯಾವುದೇ ಬೇರೆ ಅಂದರೆ ಕುರ್ತಾಸೆ ತೊಗೋಬೇಕಂತ ಇಲ್ಲ, ಬ್ಲೌಸಲ್ಲಿ ಮಾಸ್ಟರಿಂಗ್ ಕೋರ್ಸ್ಗಳನ್ನ ಮಾಡ್ಕೊಳ್ಳಿ, ಕಂಪ್ಲೀಟ್ ಹೈ ಲೆವೆಲ್ ಕೋರ್ಸ್ನ ಮಾಡ್ಕೊಳ್ಳಿ. ಆರಾಮಾಗಿ ನೀವು ಮನೆಯಲ್ಲೇ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆರಾಮಾಗಿ ರೆಡಿಮೇಡ್ ಬ್ಲೌಸ್ಗಳನ್ನ ಸ್ಟಾರ್ಟ್ ಮಾಡಬಹುದು, ಅಥವಾ ರೆಡಿಮೇಡ್ ಬ್ಲೌಸ್ಗಳನ್ನ ನೀವು ಸ್ಮಾಲ್, ಮೀಡಿಯಮ್, ಲಾರ್ಜ್ ಆ ಥರ ಡಿಫ್ರೆಂಟ್ ಡಿಸೈನ್ಸ್ಗಳಲ್ಲಿ ಬೇರೆಯವ್ರಿಗೆ ಸೇಲ್ ಮಾಡಬಹುದು, ಆನ್ಲೈನಿಗೆ ಹಾಕ್ಬೋದು. ತುಂಬ ಆಪ್ಷನ್ಸ್ ಇದೆ.
ಬಟ್ ಆದರೆ ನೀವು ಇಂಟ್ರೆಸ್ಟ್ ಆಗಿ ಕಲಿಯೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕಷ್ಟನೇ ಸ್ವಲ್ಪ, ಈ ಕಟಿಂಗ್ ಫೀಲ್ಡ್ ಆಗಿರ್ಬೋದು, ಸ್ಟಿಚಿಂಗ್ ಫೀಲ್ಡ್ ಆಗಿರ್ಬೋದು ಕಷ್ಟ, ಬಟ್ ಡಿಸೈನರ್ ಫೀಲ್ಡ್ ಅನ್ನೋದು ಕೂಡ ತುಂಬ ಕಷ್ಟನೇ. ನಾನು ಡೇ ಆ್ಯಂಡ್ ನೈಟ್ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಗೆ ಹೇಳಬೇಕು ಅಂದರೂ ತುಂಬ, ನಾನು ಏನು ನನಗೆ ಎಲ್ಲ ಗೊತ್ತು, ಕಂಪ್ಲೀಟ್ ನನಗೆ ಕಲ್ತ್ಕೊಂಡಿದ್ದೀನಿ ಅಂತ ನಾನು ಹೇಳಲ್ಲ. ಇನ್ನೂ ನನಗೆ ಎಷ್ಟು ಗೊತ್ತಿದೆ ಅದು ಹೈಯರ್ ಲೆವೆಲ್ ಕ್ಲಾಸಸ್ಗಳನ್ನು ಏನೇನು ಹೊಸದಾಗಿ ಬರ್ತಿರುತ್ತೆ ಅಟೆಂಡ್ ಮಾಡ್ತಾನೆ ಇರ್ತೀನಿ, ಕೋರ್ಸ್ಗಳನ್ನು ತಗೊಳ್ತಾನೇ ಇರ್ತೀನಿ. ಎಂಡ್ ಅಂತ ನಿಲ್ಲಿಸೋದಂತೂ ಇಲ್ಲ ನಾನು. ಸೊ ಅದರಿಂದ ನನ್ನ ನಾಲೆಡ್ಜ್ ಇಂಪ್ರೂವ್ ಆಗಿದೆ. ನೀವು ಅದೇ ಥರ ಮಾಡಬೇಕು. ಬ್ಲೌಸ್ ಕೋರ್ಸ್ ಕಲ್ತಿದ್ರೆ ಫ್ಯಾಷನ್ ಡಿಸೈನಿಂಗ್ ಕಲ್ತ್ಕೊಳ್ಳಿ, ಒಂದು 6 ತಿಂಗಳು 1 ವರ್ಷ ಆ ಥರ. ನೆಕ್ಸ್ಟ್ ಲೆವೆಲ್ ರೀಚ್ ಆಗೋದಕ್ಕೆ ಟ್ರೈ ಮಾಡಿ, ಹಿಂದೆ ಹೋಗ್ಬೇಡಿ, ಮುಂದೆ ಬರೋದಕ್ಕೆ ಟ್ರೈ ಮಾಡಿ. ಸೊ ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಏನಾದರೂ ಕೊಡ್ತಾ ಇದ್ದಾರೆ ಅಂದರೆ, ಈಗಂತೂ ಆನ್ಲೈನಲ್ಲೇ ಮೇಕಪ್ ಕೋರ್ಸ್ಗಳು ಕೂಡ ತುಂಬ ಈಸಿಯಾಗಿ ಸಿಗ್ತಾ ಇದೆ, ಅಷ್ಟೊಂದು ದುಡ್ಡು. ಆದರೆ ಮೇಕಪ್ ಕೋರ್ಸ್ಗಳಿಗೆ ಮಾತ್ರ ಪ್ರಾಕ್ಟಿಕಲ್ ಆಗಿ ಸ್ಕಿನ್ ಮೇಲೆ ನೀವು ಟ್ರಯಲ್ ನೋಡಿದಾಗಲೇ ಗೊತ್ತಾಗೋದು. ನಾನು ಮೇಕಪ್ ಕೋರ್ಸ್ ಎಲ್ಲ ಆನ್ಲೈನಲ್ಲಿ ಜಾಸ್ತಿ ರೆಫರ್ ಮಾಡೋಕ್ಕೆ ಹೋಗಲ್ಲ, ಅದನ್ನೆಲ್ಲ ಲೈವ್ ಕ್ಲಾಸಲ್ಲೇ ಕಲ್ತ್ಕೊಳ್ಳಿ. ಬಟ್ ಫ್ಯಾಷನ್ ಡಿಸೈನಿಂಗ್ ಎಲ್ಲ ಖಂಡಿತವಾಗ್ಲೂ ನೀವು ಡ್ರೇಪಿಂಗಿಂದ ಹಿಡಿದು ಪೇಂಟಿಂಗಿಂದ ಹಿಡಿದು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಿಂದ ನೀವು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು, ಏನಾದರೂ ಮಾಡಬೇಕು, 1 ವರ್ಷದ ಕೋರ್ಸು ಅರ್ನ್ ಮಾಡಬೇಕು ಅಂತ ಅನ್ನೋರು, ಮನೆಯಲ್ಲಿ ಏನಾದರೂ ಸಿಂಪಲಾಗಿ ಕೂತ್ಕೊಂಡು ಏನಾದರೂ ಅರ್ನಿಂಗ್ಸ್ ಮಾಡ್ತೀನಿ ಅನ್ನೋರು, ಖಂಡಿತವಾಗೂ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳಿಗೆ ಯೂಟ್ಯೂಬ್ ಥ್ರೂ ನನ್ನ ಚಾನಲ್ ಮುಖಾಂತರ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀನಿ ಆನ್ಲೈನಲ್ಲಿ. ಇಂಟ್ರೆಸ್ಟ್ ಇರುವಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಪ್ಲೀಸ್ ನನ್ನ ರಿಕ್ವೆಸ್ಟ್ ಸಪೋರ್ಟ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಮನೆಯಲ್ಲಿ ಟೈಲರಿಂಗ್ ಅಂತ ಹೇಳಿಬಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನೋ ಒಂದು ಮಾಡಲಿ, ಲೇಡೀಸ್ ಮನೇಲಿರ್ತಾರೆ, ಅವ್ರು ಏನೋ ಒಂದು ಟೈಮ್ ಪಾಸ್ ಆಗಲಿ. ಯಾಕೆ ಅಂತಂದರೆ ಏಜ್ ಆಗ್ತಾ ಆಗ್ತಾ ನಮ್ಮ ಮೇಲೆ ನಮಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಯಾವತ್ತೂ ಅನ್ನಿಸ್ಬಾರ್ದು. ಅಟ್ಲೀಸ್ಟ್ ಒಂದು 10 ರೂಪಾಯಿ 20 ರೂಪಾಯಿ 100 ರೂಪಾಯೋ ನಮ್ಮ ಅಮೌಂಟ್ ನಾವು ದುಡ್ಕೋಬೇಕು ಹೆಣ್ಮಕ್ಳು. ಈ ಒಂದು ಮೆಂಟ್ಯಾಲಿಟಿ ಪ್ರತಿಯೊಬ್ಬರಿಗೂ ಬರಬೇಕು. ನಿಮ್ಮ ಮನೇಲಿ ಏನಾದರೂ ಇರ್ಬೋದು, ರಿಚ್ ಇರ್ಬೋದು ಅಥವಾ ಏನು ಕಷ್ಟನೇ ಇಲ್ದಲೇ ಇರ್ಬೋದು, ತೊಂದರೆ ಇಲ್ಲ. ಬಟ್ ನಿಮ್ಮ ಅರ್ನಿಂಗ್ಸ್ ಅಂತ ನೀವು ಮಾಡಿ, ಔಟ್ಸೈಡ್ ಹೋಗಿ ಏನಾದರೂ ಬೈ ಮಾಡಿ, ನಿಮಗೆ ಆವಾಗ ಅದ್ರ ಫೀಲೇ ಬೇರೆ ಥರ ಇರುತ್ತೆ. ಫೀಲ್ ನಿಮ್ಗೆ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಕ್ಲಾಸ್ಗಳು ಅಟೆಂಡ್ ಮಾಡ್ತಾ ಹೋಗಿ ಅರ್ನ್ ಮಾಡ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವತ್ತು ನನಗೆ ಖಂಡಿತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಾನು ಮೆಷರ್ಮೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಇಂಚಸ್ ಅಂದರೆ ಏನು, ಇಂಚಲ್ಲಿ ಏನೇನು ಬರುತ್ತೆ, ಸೆಂಟಿಮೀಟರು ಇಂಚಸ್ಸು ಎಲ್ಲ. ನಾನೇನಾದರೂ ಇಂಗ್ಲೀಷಲ್ಲಿ ತುಂಬ ಯೂಸ್ ಮಾಡ್ತಿದ್ರು ಕೂಡ ಕಮೆಂಟ್ ಮಾಡಿ, ಕನ್ನಡದಲ್ಲಿ ನೋಟ್ಸ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಅಂಟಿಲ್ ಟೇಕ್ ಕೇರ್, ಪ್ರಾಕ್ಟೀಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಸ್ನೇಹಿತರೆ. ಬಾಯ್. ಈ ರೀತಿ ಇರುವಂತಹ ರೆಕಾರ್ಡ್ ಬುಕ್ನ ಮೇಂಟೈನ್ ಮಾಡಿ ಬ್ಲೌಸ್ ಮಾಸ್ಟರ್ ಕ್ಲಾಸಿಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಡ್ರಾಫ್ಟಿಂಗ್ ಮಾಡ್ಬೋದು, ಒಂದು ಕಡೆ ಥಿಯರಿನ ನೋಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಮೆಷರ್ಮೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಈಗ 1 ಇಂಚ್ ಇದೆ ಅಲ್ವಾ, ಎಕ್ಸಾಂಪಲ್. ಸೆಕೆಂಡ್, ಈ ಮೆಷರ್ಮೆಂಟ್ ಟೇಪಲ್ಲಿ 1 ಇಂಚ್ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಹಾಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ಅಂತ ಕರಿತೀವಿ. ಕನ್ನಡದಲ್ಲಿ ಗೊತ್ತಾಗ್ದಲೇ ಇರೋಂಥವ್ರು ಅಬ್ಸರ್ವ್ ಮಾಡಿ ಕೇಳಿಸ್ಕೊಡಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ, ಇಲ್ಲಿ ಈ ಪೊಸಿಷನಿಂದ ಇಲ್ಲಿ 2 ಡಾಟಿಗೆ 1/4 ಇಂಚ್ ಅಂತ ಕರಿತೀವಿ ಇದನ್ನು, ಈ ಪೊಸಿಷನ್ನ. ಅದು ಇಲ್ಲಿ ಕಾಣಿಸ್ತಾ ಇಲ್ಲ. ಅದಾದ ನಂತರ ಇಲ್ಲಿಂದ ಇಲ್ಲಿಗೆ 0 ಇದು, ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 1/4 ಇಂಚ್, ಇಲ್ಲಿಂದ ಇಲ್ಲಿಗೆ 1.5 ಇಂಚ್, ಇಲ್ಲಿಂದ ಇಲ್ಲಿಗೆ 1.75, ಇಲ್ಲಿಂದ ಇಲ್ಲಿಗೆ 2 ಇಂಚ್, ಇಲ್ಲಿಂದ ಇಲ್ಲಿಗೆ 2.25, ಅದಾದ ನಂತರ 2.5 ಕಾಣಿಸ್ತಾ ಇದೆಯಾ, 2.5, ಅದಾದ ನಂತರ 2.75, 3 ಇಂಚ್. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬಂದ್ವಿ ಅಂತ ನೋಡ್ಕೊಳ್ಳಿ. ನೋಡಿ ಇದೆಷ್ಟು, 12.25, ಇಲ್ಲಿ ಕಾಣಿಸ್ತಾ ಇದೆಯಾ, ಎಷ್ಟಿದು, 11.25, 11.25, 11.75, 12.
ಸೊ ಅದೇ ರೀತಿ ಇಲ್ಲಿ 8 ಕಾಲು, 8.25, 8 ಮುಕ್ಕಾಲು, 9 ಇಂಚು. ಸೊ ಇಂಚಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಏನು ತಪ್ಪಾಗಿ ತಿಳ್ಕೊಬೇಡಿ. ಕೆಲವರಿಗೆ ಪಾಪ ಅಂದರೆ ಅಷ್ಟೊಂದು ಗೊತ್ತಾಗೋದಿಲ್ಲ ಮೆಷರ್ಮೆಂಟ್ಸ್ಗಳು, ಅದರಿಂದ. ಸೊ ಇಲ್ಲಿ ಇಂಚ್ ಟೇಪ್ನ ನಾನು ಮೆನ್ಷನ್ ಮಾಡಿ ನೋಡಿ, ಅಂದರೆ ನೋಟ್ ಮಾಡ್ಕೊಂಡಿದ್ದೀನಿ. 0ಇಂದ 1 ಇಂಚ್ ಅಲ್ವಾ, 1 ಇಂಚ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0ಇಂದ. ಸೊ 0ಇಂದ 2 ಪಾಯಿಂಟಿಗೆ ಏನಂತ ಕರಿತೀವಿ? 0.25. 0.25. ಇಲ್ಲಿಂದ ಅರ್ಧ ಇಂಚಿಗೆ, ಇದು 0.25 ಎಲ್ಲಿಗೆ ಕರಿತೀವಿ? ಕಾಲು ಇಂಚಿಗೆ. ಸೊ 0.50ಗೆ ಅರ್ಧ ಇಂಚ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ 1/4, ಇಲ್ಲಿಂದ ಇಲ್ಲಿಗೆ ಅರ್ಧ, ಓಕೆ. ಇಲ್ಲಿಂದ ಇಲ್ಲಿಗೆ 3/4, ಇಲ್ಲಿಂದ ಇಲ್ಲಿಗೆ 1 ಇಂಚ್. ಸೊ ಅದನ್ನ ಇಲ್ಲಿ ನೋಡಿ, 1/4ನ ಏನಂತ ಕರಿತೀವಿ? 0.25. ಅರ್ಧ ಭಾಗನ ಏನಂತ ಕರಿತೀವಿ? 0.50. ಸೊ ಮುಕ್ಕಾಲು 3/4ನ ಏನಂತ ಕರಿತೀವಿ? 0.75. 1 ಇಂಚಿಗೆ 1 ಇಂಚ್. ಸೊ ಅದನ್ನೇ ಇಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. 0ಇಂದ 1 ಇಂಚ್ ಇದೆ, ಅದನ್ನು ನಾನು ಇಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ ನೋಡಿ. 0.25 ಅಂದರೆ 1/4 ಅಂತ, 1/4 ಅಂದರೆ ಕಾಲು ಇಂಚ್. 0ಇಂದ ಮತ್ತೆ ಇಲ್ಲಿಗೆ ಈ ಪೊಸಿಷನಿಗೆ 0.50 ಅಂದರೆ ಅರ್ಧ ಭಾಗ, ಅರ್ಧ ಇಂಚ್. ಅದಾದ ನಂತರ 0ಇಂದ ಎಗೇನ್ ಇಲ್ಲಿಗೆ ಅರ್ಧ ಭಾಗಕ್ಕೆ 0.75 ಅಂದರೆ 3/4. ಅದಾದ ನಂತರ ಇಲ್ಲಿಂದ ಇಲ್ಲಿಗೆ 1 ಇಂಚ್. ಎಗೇನ್ ಏನಾಗುತ್ತೆ? ಚೇಂಜಸ್ ಆಗುತ್ತೆ. 0ಇಂದ 1.25 ಇಲ್ಲಿಗೆ 1/4 ಇಂಚ್ ಅಂತೀವಿ, ಓಕೆ. 1/4. ಅದಾದ ನಂತರ 0ಇಂದ 1.50 ಅಂದರೆ ಎಗೇನ್ 1.5 ಇಂಚ್ ಅಥವಾ 1.5 ಇಂಚ್. ಎಗೇನ್ 0ಇಂದ ಇಲ್ಲಿಗೆ ಮುಕ್ಕಾಲು ಇಂಚಿಗೆ, ಅಂದರೆ ಎಷ್ಟು ಮುಕ್ಕಾಲು? 1/4 ಇಂಚಿಗೆ. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ? 1/3/4 ಅಂತ ಕರಿತೀವಿ ಇದನ್ನು. ಸೊ ಇಲ್ಲಿ ಏನಾಯಿತು? 1.75 ಚೇಂಜ್ ಆಯಿತು. ಸೊ ಇದನ್ನು ನಾನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಾದ ನಂತರ ಇಲ್ಲಿ 100 ಸೆಂಟಿಮೀಟರ್ಗೆ 1 ಇಂಚು. ನಾವಿವಾಗ ಲೈನಿಂಗ್ ಸೆಂಟರ್ಗಳಿಗೆ ಹೋಗ್ತೀವಿ. ಲೈನಿಂಗ್ ಸೆಂಟರ್ಗಳಿಗೆ ಹೋದಾಗ 1 ಮೀಟರ್ ಬಟ್ಟೆ ಕೊಡಿ ಅಂದರೆ ಅಲ್ಲಿ ನೀವು ಮೆಷರ್ಮೆಂಟ್ನ ಚೆಕ್ ಮಾಡ್ತಾ ಇರಬೇಕು, ಸುಮ್ಮನೆ ಬ್ಲೈಂಡಾಗಿ ನಿಂತ್ಕೋಬಾರ್ದು. ಸೊ ಸೆಂಟಿಮೀಟರಲ್ಲಿ ಅವರು 1 ಇಂಚ್ ಕೊಡ್ತಾ ಇದ್ದಾರಾ, 2 ಇಂಚ್ ಕೊಡ್ತಾ ಇದ್ದಾರಾ ಚೆಕ್ ಮಾಡಬೇಕು. ಅದೇ ಇಂಚಸ್ಸಿಗೆ ಹೋದಾಗ 39 ಅಂದರೆ 39 ಇಂಚಿಗೆ 1 ಮೀಟರ್ ಅಂತ ಅರ್ಥ. ಅಂದರೆ 39ಗೆ ಈಕ್ವಲ್ ಟು ಟರ್ನ್ ಮಾಡಿದಾಗ 100 ಬರುತ್ತೆ. 1 ಸೆಂಟಿಮೀಟರ್ ಆದರೂ ಬಟ್ಟೆ ಕೊಟ್ಟರೆ 1 ಮೀಟರ್ ಇರುತ್ತೆ, ಅಥವಾ 39 ಇಂಚ್ ಬಟ್ಟೆ ಕೊಟ್ಟರು 1 ಮೀಟರ್ ಇರುತ್ತೆ. ಇದನ್ನು ಲೈನಿಂಗ್ ಸೆಂಟರ್ಗಳಿಗೆ ಹೋದಾಗ, ಬಟ್ಟೆಗಳನ್ನು ತಗೊಳಕ್ಕೆ ಹೋದಾಗ, ಬಟ್ಟೆಗಳನ್ನು ಮೆಷರ್ಮೆಂಟ್ ಮಾಡಿದಾಗ ಇದು ನಿಮಗೆ ಗೊತ್ತಾಗಬೇಕು. ಸೆಂಟಿಮೀಟರಲ್ಲಿ 100 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಇಂಚ್, ಇಂಚಸ್ಸಲ್ಲಿ 39 ಇಂಚ್ ಈಸ್ ಈಕ್ವಲ್ ಟು 1 ಮೀಟರ್. ಸೊ ಇಲ್ಲಿ ಕನ್ನಡದಲ್ಲೂ ನೋಟ್ ಮಾಡ್ಕೊಂಡಿದ್ದೀನಿ, ನನಗೆ ಕ್ಲೀನಾಗಿ ಎಷ್ಟಾಗುತ್ತೋ ಅಷ್ಟು ಬರೆದಿದ್ದೀನಿ. 1/4 ಇಂಚ್, ಅರ್ಧ ಇಂಚ್, 3/4 ಇಂಚ್, 1 ಇಂಚ್, 1/4 ಇಂಚ್, 1.5 ಇಂಚ್, 1/4 ಇಂಚ್, 2 ಇಂಚು. ಅದಾದ ನಂತರ 2/4 ಇಂಚ್, 2.5 ಇಂಚ್, 2/4 ಇಂಚ್, 3 ಇಂಚ್. ಸೊ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನಾನೀಗ ಮೆಜರ್ಮೆಂಟ್ ಮಾಡ್ತಾ ಹೇಳ್ತೀನಿ. 1/4 ಇಂಚು ಡೌನ್ ತಗೊಳ್ಳಿ ಅಂತ. ಏನು ಮಾಡ್ಬೇಕು ನೀವು ಇವಾಗ? ಇಲ್ಲಿಂದ ಇಲ್ಲಿ ಗೊತ್ತಾಗ್ತಾ ಇಲ್ಲ, ಇದನ್ನೇ 0 ಅಂದ್ಕೊಳ್ಳಿ. ಇವಾಗ 1/4 ಇಂಚು ತಗೊಳ್ಳಿ ಅಂದರೆ 2 ಪಾಯಿಂಟು, ಇಲ್ಲಿಂದ ಇಲ್ಲಿಗೆ 2 ಪಾಯಿಂಟು, 1/4 ಇಂಚು ತಗೋಬೇಕು. ಅರ್ಧ ಇಂಚು ಡೌನ್ ಬನ್ನಿ ಅಂದರೆ
ಇಲ್ಲಿ ಅರ್ಧ ಇಂಚ್ ಡೌನ್ ಬರಬೇಕು. 3/4 ಇಂಚ್ ಡೌನ್ ಬನ್ನಿ ಅಂದರೆ ಇಲ್ಲಿ ಇಷ್ಟು ಇಲ್ಲಿ ಕಾಣುತ್ತೆ. ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ. 3/4 ಇಂಚ್ ಅಂದರೆ ಇಲ್ಲಿಂದ ಇಲ್ಲಿಗೆ 3/4 ಇಂಚ್. ಅರ್ಥ ಆಗ್ತಾ ಇದೆಯಾ? ಮೆಜರ್ಮೆಂಟ್ಸ್ ಅರ್ಥ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಇನ್ನೂ ಕ್ಲಿಯರಾಗಿ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಇದಕ್ಕಿಂತ ಕ್ಲಿಯರಾಗಿ ಯಾರೂ ಹೇಳ್ಕೊಟ್ಟಿರಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಸೊ ಅರ್ಧದಿಂದ 3/4, 3/4ಇಂದ 1 ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹಾಗೇನೆ ನೋಡಿ. 1/4, 1/2, 1/3, 2 ಇಂಚ್. ಅದನ್ನೇನಂತ ಕರಿತೀವಿ? ಕೆಲವರು ಸ್ಟ್ಯಾಂಡರ್ಡ್ ಆಗಿ ಹೇಳೋದಿದ್ರೆ 1/4 ಅಂತಾರೆ, 1.5 ಅಂತಾರೆ, ಆಮೇಲೆ 1/3/4 ಅಂತಾರೆ. ಟೋಟಲ್ ಏನಂತ ಕರೀತಾರೆ? ಇದು 1/4, ಹಾಫ್, ಎಗೇನ್ 3/4 ಅಂತ ಕರೀತಾರೆ. ಅದನ್ನೇ ನಾವು ಕನ್ನಡದಲ್ಲಿ ಹೇಳೋದಾದ್ರೆ 1/4 ಇಂಚು, ಅರ್ಧ ಇಂಚು, 3/4 ಇಂಚು, 1 ಇಂಚು, 2.5 ಇಂಚು, 3.5 ಇಂಚು, 3.25 ಇಂಚು, 4.25 ಇಂಚು, 4.25 ಇಂಚು. ಆ ಥರ ಹೇಳಿದಾಗ ನಿಮಗೆ ತಗೊಳ್ಳೋಕ್ಕೆ ಬರಬೇಕು. ಇದನ್ನು ನಾನು ಕಮ್ಯುನಿಟಿ ಗೈಡ್ಲೈನಲ್ಲಿ ನಿಮಗೆ ನೋಟ್ಸ್ನ ಹಾಕಿರ್ತೀನಿ, ಚೆಕ್ ಮಾಡಿ ಮೆಜರ್ಮೆಂಟ್ಸಿಂದು. ಓಕೆನಾ? ನೆಕ್ಸ್ಟ್ ಕ್ಲಾಸು ನಮ್ಮದು ಬ್ಯಾಕ್ ಪಾರ್ಟ್ ಕಟ್ಟಿಂಗು. ಪ್ರಿಪೇರ್ ಆಗಿರಿ ಎಲ್ಲರೂ. ಒಂದು ಬ್ರೌನ್ ಶೀಟ್ ಇಟ್ಕೊಂಡು ಪ್ರಿಪೇರ್ ಆಗಿರಿ. ನೆಕ್ಸ್ಟ್ ಕ್ಲಾಸ್ಗಳಿಗೆ ಒಂದು ಪೆನ್ಸಿಲ್ ತಗೊಳ್ಳಿ, ಬ್ರೌನ್ ಶೀಟ್ ತಗೊಳ್ಳಿ. ಯಾವುದಾದ್ರೂ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕಾಟನ್ ಅಥವಾ ಪಾಂಪ್ಲಿನ್ ಅಥವಾ ನಾರ್ಮಲ್ ಸಿಲ್ಕ್ ಫ್ಯಾಬ್ರಿಕ್ನ ಯೂಸ್ ಮಾಡಿ. ಕಟಿಂಗ್ ಸ್ಟಿಚಿಂಗ್ ಗೊತ್ತಿದ್ದರೆ ಆಲ್ರೆಡಿ, ಇಲ್ಲ ಅಂತ ಹೇಳಿದ್ರೆ ನಾನು ಸ್ಟಿಚಿಂಗ್ ಕ್ಲಾಸಲ್ಲಿ ಕೆಲವೊಂದು ಡ್ರಾಯಿಂಗ್ಸ್ನ ಕೊಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ದೆ, ಅದನ್ನು ಮಾಡಬೇಕು. ಅದನ್ನು ನೆಕ್ಸ್ಟ್ ಸ್ಟೆಪ್ ನಾನು ಗೈಡ್ ಮಾಡ್ತೀನಿ. ಪಾಂಪ್ಲಿನ್ ಫ್ಯಾಬ್ರಿಕ್ ಅಂತ ಸಿಗುತ್ತೆ ಲೈನಿಂಗ್ ಸೆಂಟರ್ಗಳಲ್ಲಿ, ಅಥವಾ ನಿಯರ್ ಬೈ ಯಾವುದಾದ್ರೂ ಮ್ಯಾಚಿಂಗ್ ಸೆಂಟರ್ಸ್ ಆಗಿರಬಹುದು, ಡಿಸೈನರ್ಸ್ದು ಕ್ಲಾತ್ಗಳು ಇಟ್ಟಿರುವಂಥ ಸೆಂಟರಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ 25 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಮಸ್ಲಿನ್ ಫ್ಯಾಬ್ರಿಕ್ಕು. ಹಾಸನಲ್ಲೆಲ್ಲ ಫ್ಯಾಕ್ಟ್ರಿ ಪೂಜಾ ಟೆಕ್ಸ್ಟೈಲ್ ಆಗಿರ್ಬೋದು, ಪ್ರವೀಣಲ್ಲಾಗಿರ್ಬೋದು ಸಿಗುತ್ತೆ. ಬ್ಯಾಂಗ್ಳೂರಲ್ಲೆಲ್ಲ ಚಿಕ್ಕಪೇಟೆ, ಶ್ರೀರಾಮ್ಪುರ ಅಲ್ಲೆಲ್ಲ ಸಿಗುತ್ತೆ. ಒಳಗಡೆ ಹೋಗಿ ಸರ್ಚ್ ಮಾಡಬೇಕು, ಅಥವಾ ಯಾರಾದರೂ ಡೀಲರ್ಸ್ ಗೊತ್ತಿದ್ರು ಆನ್ಲೈನಲ್ಲಿ ಸರ್ಚ್ ಮಾಡಿ. ಮಸ್ಲಿನ್ ಫ್ಯಾಬ್ರಿಕ್ ತುಂಬ ಬೇಕಾಗುತ್ತೆ. ಒಂದು 10 ಮೀಟರ್ ಬೈ ಮಾಡಿ ಇಟ್ಕೊಂಡಿರಿ, ನೆಕ್ಸ್ಟ್ ಕ್ಲಾಸ್ಗಳಿಗೆಲ್ಲ ಯೂಸ್ ಆಗುತ್ತೆ. ಸ್ಟಾರ್ಟಿಂಗು ಬ್ಲೌಸ್ಗಳಲ್ಲಿ ಟ್ರಯಲ್ ನೋಡಬೇಕಾದ್ರೆ ದಯವಿಟ್ಟು ಹೊಸದಾಗಿರುವಂತಹ ಡೈರೆಕ್ಟ್ ಸೀರೆ ಕಟ್ ಮಾಡಿರುವಂತಹ ಬ್ಲೌಸ್ಗಳಲ್ಲಿ ಟ್ರಯಲ್ ನೋಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಬ್ಲೌಸ್ ಪೀಸ್ಗಳಿರುತ್ತೆ ಅಲ್ವಾ, ಸಿಂಗಲ್ ಬ್ಲೌಸ್ ಪೀಸ್ಗಳು ತೊಗೊಬನ್ನಿ, ಸ್ಟಿಚ್ ಮಾಡಿ ನೋಡಿ. ಅಥವಾ ಮಸ್ಲಿನ್ ಫ್ಯಾಬ್ರಿಕ್ನ ಯೂಸ್ ಮಾಡಿ, ಸ್ಟಿಚಿಂಗ್ ಈಸಿ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ. ಅಥವಾ 110 ರೂಪೀಸ್, 200 ರೂಪೀಸ್ ಸ್ಟಿಚಿಂಗ್ ಎಲ್ಲ ಆಲ್ರೆಡಿ ಗೊತ್ತಿದ್ರೆ ನೀವು ಸಿಂಗಲ್ ಬ್ಲೌಸ್ಗಳನ್ನು ಟ್ರಯಲ್ ಮಾಡಿ ನೋಡಿ, ಎಕ್ಸಾಕ್ಟ್ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ನಿಮಗಿದ್ರೆ. ನಾನಂತೂ ಟೀಚ್ ಮಾಡ್ತೀನಿ, ವಿಲ್ ಪವರ್ ನಿಮಗಿರ್ಬೇಕಲ್ವಾ. ನಾನು ಎಕ್ಸಾಕ್ಟ್ ಸ್ಟಿಚ್ ಮಾಡ್ತೀನಿ, ಅವ್ರು ಮೇಡಮ್ ಹೇಗೆ ಹೇಳ್ಕೊಡ್ತಿದ್ದಾರೋ ಹಾಗೆ ಮಾಡ್ತೀನಿ ಅಂತ ನಿಮಗೂ ಇರಬೇಕು ಕಾನ್ಫಿಡೆಂಟ್. ಸೊ ಆ ಕಾನ್ಫಿಡೆಂಟ್ ಇದ್ದರೆ ಖಂಡಿತವಾಗ್ಲೂ ನೀವು ಮಾಡ್ಬೋದು. ಮತ್ತು ಮನೆಗಳಲ್ಲಿ ಮಷಿನ್ ಇಲ್ಲ ಅಂತ ಹೇಳಿದ್ರೆ ಕಂಪಲ್ಸರಿ ಬೇಸಿಕ್ ಲೆವೆಲ್ ಮಷಿನ್ಗಳನ್ನು ನಾನು ಪ್ರಿಫರ್ ಮಾಡೋಕ್ಕೆ ಹೋಗೋದಿಲ್ಲ. ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಹೊಸದಾಗಿ ತಗೊಳ್ಳೋದಿದ್ದರೆ ನೀವು ಹೈ ಸ್ಪೀಡ್ ಮಷಿನ್ಗಳನ್ನು ರೆಫರ್ ಮಾಡಿ, ಅಥವಾ ಜಾಕ್ F4 ಆಗಿರಬಹುದು. ಈಗ ಹೊಸದು ಜಾಕ್ F5 ಆ ರೀತಿ ಮಷಿನ್ಗಳು ಬಂದಿದೆ. ಅದಾದರೆ ಸ್ಟಿಚಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ನಿಮಗೆ ಇವಾಗ 22, 23, 24, 25 ಆ ರೀತಿ ಇದೆ. ಡಿಫ್ರೆಂಟ್ ಆಗಿದೆ ಪ್ರೈಸ್ ಲಿಸ್ಟ್ ಎಲ್ಲ ಶೋರೂಮ್ಗಳಲ್ಲಾಗಿರಬಹುದು, ಅಥವಾ ನಾರ್ಮಲ್ ಹೋಲ್ಸೇಲ್ ಡೀಲರ್ಸ್ ಹತ್ರ. ಅದನ್ನು ನೀವು ಹೋಗಿ ಚೆಕ್ ಮಾಡಿ ತಗೊಳ್ಳಿ. ನಂತರ ಈ ಮಷಿನ್ ತಗೊಳಕ್ಕಾಗಿಲ್ಲ ಅಂದರೆ ವಿತಿನ್ 10,000 ಒಳಗಡೆ ಅಂದರೆ ಹೈ ಸ್ಪೀಡ್ ಮಷಿನ್ ಬರುತ್ತೆ, ಸೇಮ್ ಸ್ಟಿಚ್ ಕ್ವಾಲಿಟಿ ಬರುತ್ತೆ. ಅದಕ್ಕಿಂತ ಬೆಸ್ಟ್ ಮಿಷಿನ್ ನಾನು ಯಾವುದು ರೆಫರ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಹಳೇದಾಗ್ತಾ ಸ್ಟಿಚ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ. ತುಂಬ ರಫ್ ಆಗಿರುವಂತಹ ಜೀನ್ಸ್ ಆಗಿರ್ಬೋದು, ದಪ್ಪನಾಗಿರುವಂತಹ ಬಟ್ಟೆಗಳಾಗಿರ್ಬೋದು, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಹೈ ಸ್ಪೀಡ್ ಮಷಿನ್ಗಳಲ್ಲಿ. ಸೊ ಅದು ನಿಮಗೆ ತೊಗೊಂಡ್ಬಿಟ್ಟು ಮೋಟರ್ನ ಫಿಕ್ಸ್ ಮಾಡಿಸ್ಕೊಳ್ಳಿ. ಸೇಮ್ ಇದೇ F4 ಜಾಕು ಇವಾಗೆಲ್ಲ ಏನು ಹೈ ಲೆವೆಲ್ ಮಷಿನ್ಗಳು ಯೂಸ್ ಮಾಡ್ತಿದ್ದೀವಿ ಅದೇ ಸ್ಟಿಚ್ ಕ್ವಾಲಿಟಿ ಹೈ ಸ್ಪೀಡ್ ಮಷಿನ್ ಸಿಗುತ್ತೆ ನೋಡಿ. ಎಷ್ಟು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು.
ಯಾವುದಾದ್ರೂ ಒಂದು 10:30 11:00 ಮಷಿನ್ ತೊಗೊಂಡ್ರು ಅಥವಾ ಸೆಕೆಂಡ್ ಹ್ಯಾಂಡ್ ಎಲ್ಲಾದರೂ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ತೊಗೊಂಡ್ರೂ ಕೂಡ ಒಂದು ಬ್ಲೌಸ್ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ರೆಗ್ಯುಲರ್ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಹೋದರೂ ಕೂಡ, ಫಾರ್ ಎಕ್ಸಾಂಪಲ್ ಚೆಕ್ ಮಾಡಿ ನೀವೇ, 500 ಒಂದು ಬ್ಲೌಸಿಗೆ ಚಾರ್ಜ್ ಮಾಡ್ತೀರಾ, ಅಥವಾ ಕಂಪ್ಲೀಟ್ ಫಿನಿಶಿಂಗ್ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಮಿಷಿನ್ ತಗೊಂಡು 1800 900 ಪ್ಲೈನ್ ಬ್ಲೌಸ್ಗಳಿಗೆ ಕಂಪ್ಲೀಟ್ ಫಿನಿಶಿಂಗಲ್ಲಿ ಸ್ಟಿಚ್ ಮಾಡಿದ್ರು 30 ಡೇಸಿಗೆ ಕೌಂಟ್ ಮಾಡಿ ಫ್ರೆಂಡ್ಸ್, ಎಷ್ಟಾಯಿತು ನೀವೇ ಚೆಕ್ ಮಾಡಿ ನನಗೆ ಮೆಸೇಜ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸಸ್ಸಲ್ಲಿ ಜಾಯಿನ್ ಆಗಿ ಕಲೀರಿ, ಬೇರೆಯವರಿಗೂ ಕಲಿಸಿ. ಆದಷ್ಟು ವೀಡಿಯೋಸ್ಗಳನ್ನು ಫಾರ್ವರ್ಡ್ ಮಾಡಿ ಬೇರೆಯವರಿಗೆ. ಇಷ್ಟ ಆದರೆ ಕ್ಲಾಸು ದಯವಿಟ್ಟು ಒಂದು ಲೈಕ್ ಕೊಡಿ, ನನಗೆ ಒಂಥರ ಇನ್ಸ್ಪಿರೇಷನ್ ಅನಿಸುತ್ತೆ. ನೆಕ್ಸ್ಟ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ನನಗೂ. ಸೊ ಇನ್ನೂ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ಗಳನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಮಾಡೋಣ.